ಹಲೋ ಫ್ರೆಂಡ್ಸ್, ಆಗಿದೆಲ್ಲ ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಚಾಪ್ಟರ್ ನೋಡೋದಾದ್ರೆ ಪ್ರೀವಿಯಸ್ ಇರೋ 4 ಕ್ವಶನ್ಸ್ ಬಂದಿದ್ದು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಕೂಡ. ಸೊ ಹೈ ವೇಟೇಜ್ ಚಾಪ್ಟರು. ಸೊ ಇದನ್ನ ಮಾತ್ರ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಆಲ್ಕೋಹಾಲ್ ಸ್ಪಿನೋಲ್ ಸೀತಸ್ ಆಗಿರ್ಬೋದು, ನೆಕ್ಸ್ಟು ಹ್ಯಾಲೋಲ್ಕಿನ್ಸ್ ಹ್ಯಾಲೋರಿನ್ಸ್ ಆಗಿರ್ಬೋದು, ಇವಾಗೆಲ್ಲಕ್ಕಿಂತ ಇಲ್ಲಿ ನೋಡಿದ್ರೆ ಕಂಪ್ಯಾರಿಟಿವ್ಲಿ ಸಿಂಪಲ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಿಮ್ಮ ಕಾನ್ಸೆಪ್ಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಶಾರ್ಟ್ಕಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅದಾದಮೇಲೆ ಪ್ರೀವಿಯಸ್ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ಈಸಿಲಿ ನೀವು ಅರ್ಥ ಆಗುತ್ತೆ, ನೆಕ್ಸ್ಟ್ ಸಾಲ್ವ್ ಮಾಡೋಕ್ಕಾಗತ್ತೆ, ನೆಕ್ಸ್ಟ್ ಆರಾಮಾಗಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಶಾರ್ಟ್ಕಟ್ಸಿಂದ. ಸೊ ಹೇಗೆ ಕ್ವಿಕ್ಕಾಗಿ ಮಾಡಬೇಕು, ಶಾರ್ಟ್ಕಟ್ಸ್ಗಳನ್ನ ಹೇಗೆ ಯೂಸ್ ಮಾಡಬೇಕು, ಸೊ ಯಾವ ರೀತಿ ಮಾಡಿದರೆ ಬೇಗ ನಾವು ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು, ಸೊ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ಜಸ್ಟ್ ನೀವು ಫಾಲೋ ಮಾಡ್ತಿರಬೇಕು. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ, ನೋಟಿಫಿಕೇಷನ್ ಆನ್ ಮಾಡಿಕೊಂಡಿರಿ, ವೀಡಿಯೋಸ್ಗಳು ಬರ್ತಾ ಇರ್ತವೆ. ನೆಕ್ಸ್ಟು ಕಮೆಂಟ್ ಮಾಡ್ಬೇಕು ನೀವು, ಸೊ ವಿಡಿಯೋ ಲೈಕ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಫಸ್ಟು ಒಂದೆರಡು ರಿಯೇಜೆಂಟ್ಸ್ಗಳಿದಾವಲ್ಲ, ಸೊ ರಿಯೇಜೆಂಟ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಒಂದು ರಿಯೇಜೆಂಟ್ನ ಜಾಸ್ತಿ ಅಂದರೆ ಎಲ್ಲ ಕಡೆನೂ ಕ್ವಶನ್ಗಳನ್ನ ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಈ ಸಲ ಒಂದು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ಈ ರಿಯೇಜೆಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಯಾಕಂದರೆ ಈ ರಿಯೇಜೆಂಟ್ನ ಇಲ್ಲಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ಬೋದು ರಿಯಾಕ್ಷನ್ನ. ಸೊ ಆಗ ರಿಯೇಜೆಂಟ್ ನೆನಪಿದ್ರೆ ನೀವು ಆರಾಮಾಗಿ ಬೇಕಾಗಿರೋ ಸಬ್ಸ್ಟೇಟನ್ನು ನೋಡಬೇಕು, ನೆಕ್ಸ್ಟ್ ಸಿಂಪಲ್ಲಾಗಿ ಆ ರಿಯೇಜೆಂಟ್ನ ಹಾಕಬೇಕು, ಪ್ರಾಡಕ್ಟ್ ಬರುತ್ತೆ, ಸಿಂಪಲ್. ಓಕೆನಾ? ಸೊ ಇಲ್ಲೊಂದು ಕ್ವಶನ್ ತೋರಿಸ್ಕೊಡ್ತೀನಿ ನಿಮಗೆ, ಯಾವ ರೀತಿ ಅಕಸ್ಮಾತ್ ಏನಾದ್ರು ಜಾಸ್ತಿ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು ಅಂತ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇರೋದು ರೋಸ್ಮಂಡ್ ರಿಡಕ್ಷನ್. ರೋಸ್ಮಂಡ್ ರಿಡಕ್ಷನ್ ಏನಾಗುತ್ತೆ? ಸಿಂಪಲ್, ಬೆಂಜೈಲ್ ಕ್ಲೋರೈಡ್ ಇರುತ್ತೆ. ಸೊ H2PD BaSO4 ಹಾಕ್ತೀವಿ. H2PD ಅಷ್ಟೇ ಹಾಕ್ಬಿಟ್ರೆ ನಮಗೇನಾಗುತ್ತೆ, ಆಲ್ಡಿಹೈಡ್ ಇರೋದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ H2PD BaSO4 ಹಾಕ್ತೀವಿ. ಸೊ BaSO4 ಏನು ಮಾಡ್ತಂದ್ರೆ ಒಂಥರ ಪಾಯ್ಸನ್ ಇದ್ದಂಗೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಬೆಂಜೈಲ್ ಕ್ಲೋರೈಡ್ ಇರೋದು ಬೆಂಜೈಲ್ ಡಿಹೈಡ್ ಕನ್ವರ್ಟ್ ಆಗುತ್ತೆ. H2PD ಅಷ್ಟೇ ಹಾಕ್ಬಿಟ್ರೆ ಏನಾಗುತ್ತೆ, ಸೊ ಇದೇನಾಗುತ್ತೆ ಅಂದರೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಡಬಲ್ ಬಾಂಡು ಇರೋ ಕಡೆಗೆ OH ಗ್ರೂಪ್ ಬರುತ್ತೆ. ಓಕೆನಾ? ಸೊ ಆಲ್ಕೋಹಾಲ್ ಆಗುತ್ತೆ, ಬೆಂಜೈಲ್ ಆಲ್ಕೋಹಾಲ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ, ಸೊ ಇದೇ ರೀತಿ ಇವಾಗ ನಾರ್ಮಲ್ ಕ್ವಶನ್. ಸೊ ನೆಕ್ಸ್ಟ್ ಏನು ಕೇಳ್ಬೋದು, ಸೊ ಈ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ. CH3C ಡಬಲ್ ಬಾಂಡು CL ನಾವು H2PD BaSO4 ಜೊತೆ ಹಾಕಿದಾಗ ಏನು ಬರುತ್ತೆ ಅಂತ. ಸೊ ಆಲ್ಡಿಹೈಡ್ ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕೊಟ್ಟಿರ್ಬೋದು. ನಿಮ್ಗೇನು ಬೇಡ, ನಿಮ್ಗೆ ಬೇಕಾಗಿರೋದಷ್ಟೇ ಕ್ಲೋರಿನ್ ಗ್ರೂಪ್ ಹೋಗುತ್ತೆ, ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಇದು ರಿಡಕ್ಷನ್ ಆಗಿರೋದ್ರಿಂದ CL ಬದಲಿಗೆ ಹೈಡ್ರೋಜನ್ ಬರುತ್ತೆ. ಇದು ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಕನ್ವರ್ಟ್ ಆಗ್ತಾ ಇದೆ. ಓಕೆನಾ? ಇವಾಗ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದ್ರೆ ಏನಾಗುತ್ತೆ, ಆಲ್ಡಿಹೈಡ್ ಇರೋದು ನೆಕ್ಸ್ಟು ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಅದು ಓಕೆ. ಸೊ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದ್ರೆ ಆಲ್ಡಿಹೈಡ್ ಇರೋದೇನಾಗುತ್ತೆ, ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಸಿಂಪಲ್. ಬೆಂಜೈಲ್ ಕ್ಲೋರೈಡ್ ಇದೆ, ಬೆಂಜೈಲ್ ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಯಾವುದು ರೋಸ್ಮಂಡ್ ರಿಡಕ್ಷನ್. ರೋಸ್ಮಂಡ್ ರಿಡಕ್ಷನ್ ಏನು ನೆನ್ಪಿಟ್ಕೋಬೇಕು, ಡಿ. ಸೊ ರೋಸ್ಮಂಡ್ ಡಿ ಅಂದರೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಆಗುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಓಕೆನಾ? ಸಿಂಪಲ್. ಸೊ ಈ ರಿಯೇಜೆಂಟ್ ನೆನ್ಪಿಟ್ಕೊಂಡಿದ್ರೆ H2PD BaSO4 ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಇವಾಗ ಸ್ಟೀಫನ್ಸ್ ರಿಯಾಕ್ಷನ್. ಸೊ ಸ್ಟೀಫನ್ಸ್ ರಿಯಾಕ್ಷನ್ ನಿಮ್ಗೆ ಏನು ಹೇಳಿದೆ, ಸಂಜು ಸ್ಯಾಮ್ಸನ್ ನೆನ್ಪಿಟ್ಕೋಬೇಕಂತ. ಯಾಕೆ, CN ಇರೋದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೇನು ರೆಡ್ಯೂಸಿಂಗ್ ಏಜೆಂಟ್ ಅಂದಾಗ ನಮ್ಗೆ ಏನಿರುತ್ತೆ, ಇವೆಲ್ಲವೂ ರೆಡ್ಯೂಸಿಂಗ್ ಏಜೆಂಟ್ಸ್ಗಳೇ. ಓಕೆನಾ? ಸೊ SnCl to HCl ಈ ರಿಯೇಜೆಂಟ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಬರ್ದಿಟ್ಕೊಂಡಿರಿ. ಇವು ರೆಡ್ಯೂಸಿಂಗ್ ಏಜೆಂಟ್ಸ್ಗಳು. ಸೊ ಈ ರೀತಿ ಸಬ್ಸ್ಟ್ರೇಟ್ ಇದ್ದಾಗ ಈ ರೀತಿ ಪ್ರಾಡಕ್ಟ್ ಬರುತ್ತೆ ಅಂತ ನಾ ಬರ್ದಿಟ್ಟಿದ್ದೀನಿ. ಸೊ ಅದನ್ನೇ ನೀವು ಫಾಲೋ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇರೋದು ಇವಾಗ SnCl to HCl ಇದೆ, ಇಮೈನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೊಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇನ್ನೊಂದು ಈ ಬಾಂಡ್ ಬ್ರೇಕ್ ಆಗುತ್ತೆ, ಇನ್ನೊಂದು ಹೈಡ್ರೋಜನ್ ಇಲ್ಲಿ ಆ್ಯಡ್ ಆಗುತ್ತೆ. ಇಮೈನ್ ಅಂತ ಕರಿತೀವಿ ಇದನ್ನ. C ಡಬಲ್ ಬಾಂಡ್ NH ಇದ್ರೆ ಅದಕ್ಕೆ ವಾಟರ್ ಹಾಕಿದಾಗ ನಮ್ಗೆ ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ, ಡಬಲ್ ಬಾಂಡ್ ಬರುತ್ತೆ, ಸಿಂಪಲ್ ಆಲ್ಡಿಹೈಡ್ ಬರುತ್ತೆ. ಓಕೆನಾ? ಸೊ ಏನಾಗುತ್ತೆ ಅಂದರೆ ಇವಾಗ ಸ್ಟೀಫನ್ಸ್ ರಿಯಾಕ್ಷನಲ್ಲಿ ನೈಟ್ರೈಲ್ ಇರೋದು ಡೈರೆಕ್ಟಾಗಿ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ರಿಯೇಜೆಂಟ್ ಏನು, SnCl to HCl. ನೆಕ್ಸ್ಟ್ ಇರೋದು ಇವಾಗ ಡೈಬಾಲಿಶ್. ಸೊ ಡೈಬಾಲಿಶ್ ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ ನೈಟ್ರೈಲ್ ಇರೋದು ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇದರಿಂದನೂ ಆಗ್ತಾ ಇದೆ ಸೇಮ್. ಸೊ ಇದರಿಂದನೂ ಕೂಡ ನಾವೇನು ಮಾಡ್ಬೋದು, ಆಲ್ಡಿಹೈಡ್ ಕನ್ವರ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇವಾಗ ಇದು ನೈಟ್ರಲ್ ಗ್ರೂಪ್ ಏನಿದೆಲ್ಲ ಅದೇನಾಗುತ್ತೆ ಅಂದರೆ ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನಮಗೆ ಎಸ್ಟರ್ ಗ್ರೂಪ್ ಇದ್ರೂ ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಇವಾಗ ಏನು ಮಾಡ್ತಾರೆ ಅವರು, ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ನ ಕೊಡ್ತಾರೆ. ಸೊ ನಿಮ್ಮ ಒಂಥರ ಓಕೆ ಏನೋ ಆ ಥರ ಅನ್ನಿಸೋ ಥರ ನೀವೇನು ಟೆನ್ಷನ್ ಮಾಡೋದು ಬೇಡ. ಇವಾಗ ನಾ ಹೇಳಿರೋದೇನು ನೀವೇನು ಫಾಲೋ ಮಾಡಬೇಕು, ನಿಮ್ಗೇನು ಹೇಳಿದ್ದೀನಿ ನಾನು. ಸೊ ಆಲ್ಕೈಲ್ ನೈಟ್ರೈಲ್ ಇರುತ್ತೆ, ನಾವೇನು ಮಾಡ್ತೀವಿ, ಡೈಬಾಲಿಶ್ನ ಯೂಸ್ ಮಾಡ್ತೀವಿ. ಸೊ ಡೈಬಾಲಿಶ್ನ ಯೂಸ್ ಮಾಡಿದಾಗ ನೈಟ್ರೈಲ್ ಇರೋದು ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಎಸ್ಟರ್ ಇರೋದು ಡೈಬಾಲಿಶ್ನ ಯೂಸ್ ಮಾಡ್ತೀವಿ, ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಇದನ್ನ ಹೇಗೆ ಅಪ್ಲೈ ಮಾಡಬೇಕು, ಸಿಂಪಲ್. ಇವಾಗ ಈ ರೀತಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಅವರು, ನಮ್ಗೇನು ಕೊಟ್ಟಿದ್ದಾರೆ ಅಂದರೆ ಡೈಬಾಲಿಶ್ ಕೊಟ್ಟಿದ್ದಾರೆ. ಸೊ ಇವಾಗ ಡೈಬಾಲಿಶ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ತಲೆಯಲ್ಲಿ ಹೋಗ್ಬೇಕಂದ್ರೆ ನಮಗೇನು ರಿಯೇಜೆಂಟ್ ಸಬ್ಸ್ಟ್ರೇಟ್ ಯಾವ ಥರ ಇರಬೇಕು, ಒಂದು ನೈಟ್ರೈಲ್ ಗ್ರೂಪ್ ಇರಬೇಕು, ಇನ್ನೊಂದು ಎಸ್ಟರ್ ಇರಬೇಕು. ಓಕೆನಾ? ಸೊ ಇವಾಗ ನಾನು ಸರ್ಚ್ ಮಾಡ್ತೀನಿ. ಸೊ ಇವಾಗ ನೋಡಿದಾಗ ಇಲ್ಲೇನಿದೆ, ನೈಟ್ರೈಲ್ ಗ್ರೂಪ್ ಇದೆ. ಸೊ ಇಲ್ಲೇನಿದೆ, ಎಸ್ಟರ್ ಗ್ರೂಪ್ ಇದೆ. ಸೊ ಇವಾಗ ನಾ ಏನು ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸ್ಸು ಈ ರಿಯೇಜೆಂಟ್ ಹಾಕಿದಾಗ ಏನಾಗುತ್ತೆ, ನೈಟ್ರೈಲ್ ಇರೋದು
ಅಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಇವಾಗ ಎಸ್ಟರ್ ಇದೆ, ಅದೇನಾಗುತ್ತೆ ಅಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ನಾನು ಏನಾದ್ರು ಆ್ಯಸಿಡ್ ಹಾಕ್ಬಿಟ್ರೆ ಅದೇನಾಗುತ್ತೆ ಅಲ್ಡಿಹೈಡ್ ಆಗಿ ಕನ್ವರ್ಟ್ ಆಗಲ್ಲ. ಸೊ ಅದೇ ರೀತಿ ನಾವು ಬೇಕಾದ್ರೆ ಅಮೈಡ್ ಹಾಕ್ಲಿ ಅದೇನಾಗುತ್ತೆ ಅಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇವಾಗ ಎಸ್ಟರ್ ಮತ್ತು ಸೈನೈಡ್ ಸ್ಪೆಸಿಫಿಕಲಿ ಆಗಿರೋದ್ರಿಂದ ನಮಗೇನಾಗತ್ತೆ ಅಂದರೆ ಸಿಂಪಲ್ ಇವಾಗ ಏನಿದೆ ಸಬ್ಸ್ಟ್ರೇಟ್ ಅದು ಹೇಗಿದೆ ಹಂಗೆ ಬರ್ಕೊಂಡಿರಬೇಕು. ಸೊ ಆಪ್ಷನಲ್ಲಿ ಹುಡ್ಕೊಂತ ಹೋಗ್ಬೇಕು ನೀವು ಯಾವ್ಯಾವ್ದು ಆಗಿಲ್ಲ ಅಂತ. ಇದೇ ರೀತಿ ಇವಾಗ CN ಹಾಗೆ ಕೊಟ್ಟಿರ್ಬೋದು, ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟಿರ್ಬೋದು, ಅದು ನಮ್ಗೆ ಬೇಡ. ಇವಾಗ ಏನಿದೆ ಅದನ್ನ ಜಸ್ಟ್ ನೋಡಿ ಬರ್ಕೊಂತ ಹೋದರೆ CS2 ನೆಕ್ಸ್ಟ್ ಏನಾಗುತ್ತೆ ಅಂದರೆ C ಡಬಲ್ ಬಾಂಡ್ OH ಆಗುತ್ತೆ. ಓಕೆನಾ. ಸೊ ಏನಾಯಿತು, ನೈಟ್ರೈಲ್ ಇರೋದು ಅಲ್ಡಿಹೈಡ್ ಕನ್ವರ್ಟ್ ಆಯಿತು, ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ಇರೋದು ಇವಾಗ ಏನು, ಸೊ ಈ ಕಡೆ ಎಸ್ಟರ್ ಇತ್ತು. ಸೊ ಎಸ್ಟರ್ ಇದೆ ಅಂದರೆ ನಮ್ಗೇನಾಗತ್ತೆ ಅಂದರೆ CS2 C ಡಬಲ್ ಬಾಂಡು H ಆಗುತ್ತೆ. OIT ಬದಲಿಗೆ ನಮ್ಗೆ ಏನಾಗುತ್ತೆ ಅಂದರೆ H ರಿಪ್ಲೇಸ್ ಆಗುತ್ತೆ. CH2 C ಡಬಲ್ ಬಾಂಡು H ಆಗುತ್ತೆ. ಸೊ ನಿಮ್ಗೆ ನೆನ್ಪಿಟ್ಕೋಬೇಕಾಗಿರೋದೇನು, ಇವಾಗ ಅಪ್ಲೈ ಮಾಡೋದು ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೈಟ್ರೈಲ್ ಇದೆ ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಅಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಸೊ ಗ್ರೂಪ್ ಎಲ್ಲಿದೆ ಹುಡುಕಬೇಕು, ಅದನ್ನ ಅಲ್ಡಿಹೈಡ್ ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟು ನೈಟ್ರೈಲ್ ಇದೆ ಅಂದ್ಕೂಡಲೇ ನಾವೇನು ಮಾಡಬೇಕು, ಅದನ್ನ ಮತ್ತೆ ಎಸ್ಟರ್ ಇದೆ ಅಂದರೆ ನಾವೇನು ಮಾಡಬೇಕು, ಅದನ್ನ ಅಲ್ಡಿಹೈಡ್ ಕನ್ವರ್ಟ್ ಮಾಡಬೇಕು, ಗ್ರೂಪ್ ಎಲ್ಲಿದೆ ಅಂತ ಹುಡುಕಬೇಕು. ಸಿಂಪಲ್. ಓಕೆನಾ. ಸೊ ಈ ರೀತಿ ಮಾಡಿಬಿಟ್ರೆ ನಮ್ಮ ಪ್ರಾಡಕ್ಟ್ ಸಿಕ್ತು, ಯಾವುದೇ ರೀತಿಯ ಕನ್ಫ್ಯೂಷನ್ಸ್ಗಳಿಲ್ಲ. ಸೊ ಈ ರೀತಿ ಪಕ್ಕ ಸ್ಪೆಸಿಫಿಕ್ ಆಗಿ ಏನು ಮಾಡ್ತೇವೆ ಅನ್ನೋದನ್ನ ಕರೆಕ್ಟಾಗಿ ಗೊತ್ತಿಟ್ಕೋಬೇಕು. ಸಬ್ಸ್ಟ್ರೇಟ್ ಎಷ್ಟೇ ದೊಡ್ಡದು ಕೊಡಲಿ, ಅವ್ರು ಏನೇ ಮಾಡಲಿ ನೀವು ಟೆನ್ಷನ್ ಮಾಡೋದಿಲ್ಲ. ಸೊ ಅದು ಎಲ್ಲಿದೆ ಆ ಗ್ರೂಪ್ನ ಹುಡುಕಬೇಕು, ಸ್ಪೆಸಿಫಿಕ್ ಆಗಿ ಆನ್ಸರ್ ಬರೆದ್ಬಿಟ್ರೆ ಮುಗೀತು. ಓಕೆನಾ. ಸೊ ಇವಾಗ ಒಂದು ಬರೆದು ನೆಕ್ಸ್ಟ್ ಆಪ್ಷನ್ಗಳನ್ನ ನೋಡ್ತಾ ಹೋಗ್ಬೇಕು, ಇನ್ನೊಂದನ್ನು ಬರ್ಕೊಂಡು ನೋಡ್ಕೊಂಡು ಕೂರ್ಬೇಕಂತೇನಿಲ್ಲ. ಸೊ ಅಲ್ಲೇ ಎಲಿಮಿನೇಟ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಏನಾದ್ರು ನಿಮ್ಗೆ ಕಾಣಿಸ್ತು ಅಂದರೆ ಇಲ್ಲ ಡೈರೆಕ್ಟ್ ಆಗಿತ್ತು ಅಂದರೆ ಕ್ವಶನ್ ಅಲ್ಲೇ ಸಾಲ್ವ್ ಮಾಡಿ ಅಲ್ಲೇ ಹಾಕ್ಬಿಡ್ರಿ. ಓಕೆನಾ, ಕ್ಲಿಯರ್. ಸೊ ಇನ್ನೊಂದ್ಸಲ ಆಪ್ಷನ್ಸ್ಗಳನ್ನ ಕರೆಕ್ಟಾಗಿ ಚೆಕ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನೆಕ್ಸ್ಟ್ ಸ್ಲೈಡು ಇಲ್ಲಿ. ಸೊ ಫ್ರಮ್ ಇಟಾಯ್ಡ್ ರಿಯಾಕ್ಷನಿಂದ ನಾವು ಹೇಗೆ ಮಾಡ್ತೀವಿ ಅಂತ. ಇಟಾಯ್ಡ್ ರಿಯಾಕ್ಷನ್ ನಮಗೇನಾಗುತ್ತೆ, ಸೊ ಟಾಲ್ವಿನ್ ಇರುತ್ತೆ, ಈ ಬಾಂಡ್ಗಳು ಬ್ರೇಕ್ ಆಗ್ತವೆ, ನಮಗೇನಾಗುತ್ತೆ ಅಂದರೆ ಅಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ CrO2 Cl2 ಒಂದು ಕಾಂಪ್ಲೆಕ್ಸ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಅವೇನು ಬೇಡ, ಡೈರೆಕ್ಟಾಗಿ ನಮಗೇನು ಬೋರ್ಡ್ ಕಲಿತೆಲ್ಲ ಡೈರೆಕ್ಟಾಗಿ ಟಾಲ್ವಿನ್ ಇರೋದು ಬೆನ್ಸಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದರ ಜೊತೆಗೆ ನಾವೇನು ಮಾಡ್ಬೋದು, CrO3 ಎಸಿಟಿಕ್ ಆ್ಯನ್ಹೈಡ್ರೇಟ್ ಹಾಕಿದ್ರು ನಮಗೇನಾಗುತ್ತೆ ಈ ಪ್ರಾಡಕ್ಟ್ ಬರುತ್ತೆ, Cl2H ಹಾಕಿದಾಗಲೂ ಈ ಪ್ರಾಡಕ್ಟ್ ಬರುತ್ತೆ. ವೆರಿ ಇಂಪಾರ್ಟೆಂಟು. ಈ ಕ್ವಶನ್ಸ್ಗಳನ್ನ ಡೈರೆಕ್ಟಾಗಿ ಕೇಳ್ತಾರೆ. ಸೊ ನೇಮ್ಡ್ ರಿಯಾಕ್ಷನ್ ಈ ಡೈರೆಕ್ಟಾಗಿ ಕೇಳ್ತಾರೆ, CrO2 Cl2 CS2 ಹಾಕಿರ್ತಾರೆ, H2O+ ಹಾಕಿರ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತ, ಇವಾಗ ಬೆನ್ಸಲ್ಡಿಹೈಡಿಂದ ನಾವು ಏನು ಮಾಡ್ಬೋದು, ಆಕ್ಸಿಡೈಸ್ ಮಾಡ್ಬೋದು, ಇದನ್ನ ಬೆನ್ಸೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ರೀತಿ ರಿಯಾಕ್ಷನ್ಗಳನ್ನ ಕಂಟಿನ್ಯೂಷನ್ ಮಾಡೋ ಪಾಸಿಬಿಲಿಟಿ ಇರ್ತವೆ. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಬೈ ಗೆಟಮೆನ್-ಕೋಚ್ ರಿಯಾಕ್ಷನ್. ಸೊ ಗೆಟಮೆನ್-ಕೋಚ್ ರಿಯಾಕ್ಷನ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ CO ಇದೆ, HCl ಇದೆ. ಸೊ ನಮ್ಗೆ ಏನಾಗುತ್ತೆ ಅಂದರೆ C ಡಬಲ್ ಬಾಂಡು HCl ಇದೆ ಅಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ H ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ, ನಮ್ಗೇನಿದೆ ಬೆನ್ಸಾಲ್ಡಿಹೈಡ್ ಫಾರ್ಮೇಷನ್ ಆಗಿದೆ. ಓಕೆನಾ. COHCl ಹಾಕಿದ್ರೆ ನಮ್ಗೇನಾಗುತ್ತೆ ಅಂದರೆ ಬೆನ್ಸಾಲ್ಡಿಹೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಟಾಯ್ಡ್ ರಿಯಾಕ್ಷನ್ ಅಲ್ಲೂ ನಮ್ಗೇನಾಗುತ್ತೆ ಅಂದರೆ D ಇದೆ, ಅದಕ್ಕೋಸ್ಕರ ನಮ್ಗೇನಾಗುತ್ತೆ ಅಂದರೆ ಇಟಾಯ್ಡ್ ಅಲ್ಲಿ ಬೆನ್ಸಾಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ D ಅನ್ನೋದನ್ನ ನೆನ್ಪಿಟ್ಕೋಬೇಕು. ಸೊ ಇಲ್ಲೇನು ನೆನ್ಪಿಟ್ಕೋಬೇಕು, ಸಂಜು ಸ್ಯಾಮ್ಸನ್ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಡೈಬಾಲ್ HL ಏನಿಲ್ಲ ಅಲ್ಡಿಹೈಡ್ ನೈಟ್ರೈಲ್ ಗ್ರೂಪ್ ಇದೆ, ಇದರಲ್ಲೂ D ನೆನ್ಪಿಟ್ಕೊಂಡಿರಿ. ಓಕೆನಾ. ಸೊ D ಅಂದರೆ ನಮ್ಗೇನಾಗುತ್ತೆ ಅಂದರೆ ಅಲ್ಡಿಹೈಡ್ ರೋಸ್ಮಂಡ್ ಅಲ್ಡಿಹೈಡ್. ನೆಕ್ಸ್ಟು ಇಟಾಯ್ಡ್ ಅಲ್ಡಿಹೈಡ್. ನೆಕ್ಸ್ಟು ಗೆಟಮೆನ್ ಕೋಚ್. ಓಕೆನಾ. ಸೊ ಕೋಕೋ ನೆನ್ಪಿಟ್ಕೋಬೇಕಂತ ಹೇಳಿದೆ. ಕೋಕೋ ಅಂದಾಗ ನಮ್ಗೇನಾಗುತ್ತೆ ಅಂದರೆ ಬೆನ್ಸಾಲ್ಡಿಹೈಡ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಆಕ್ಸಿಮರ್ಕ್ಯುರೇಷನ್. ಸೊ ಆಕ್ಸಿಮರ್ಕ್ಯುರೇಷನಲ್ಲೂ ವೆರಿ ಸಿಂಪಲ್. ಸೊ ಜಸ್ಟ್ ಒಂದು ಪಾಯಿಂಟ್ನ ಕರೆಕ್ಟಾಗಿ ನೋಟಿಸ್ ಮಾಡಿರಿ. ಸೊ ಇಲ್ಲೇನಾಗತ್ತೆ ಅಂದರೆ ಟ್ರಿಪಲ್ ಬಾಂಡ್ ಇದೆ. ಸೊ ಟ್ರಿಪಲ್ ಬಾಂಡ್ ಇದ್ದಾಗ ನಮ್ಗೇನಾಗತ್ತೆ ಅಂದರೆ ಈ ಬಾಂಡ್ನ ಬ್ರೇಕ್ ಮಾಡಬೇಕು. ಸೊ ಬ್ರೇಕ್ ಮಾಡಿ ನಾವೇನು ಮಾಡಬೇಕಂದ್ರೆ OH ಗ್ರೂಪ್ನ ಆ್ಯಡ್ ಮಾಡಬೇಕು. ಸೊ ಈಗ OH ಗ್ರೂಪ್ನ ಆ್ಯಡ್ ಮಾಡಬೇಕಾದ್ರೆ ನಾವು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಮೋರ್ ಸಬ್ಸ್ಟಿಟ್ಯೂಟ್ ಇದ್ದ ಸೈಡಲ್ಲಿ ನಾವೇನು ಮಾಡಬೇಕಂದ್ರೆ OHನ ಆ್ಯಡ್ ಮಾಡಬೇಕು. ಸೊ ಈಗ ಟ್ರಿಪಲ್ ಬಾಂಡ್ ಇದೆ, ಒಂದು ಬಾಂಡ್ನ ಬ್ರೇಕ್ ಮಾಡ್ತೀನಿ, ಡಬಲ್ ಬಾಂಡ್ ಆಗುತ್ತೆ. ಸೊ ಇವಾಗ OHನ ಎಲ್ಲ ಆ್ಯಡ್ ಮಾಡ್ಬೇಕು ನಾನು, ಇವಾಗ ಜಾಸ್ತಿ ಸಬ್ಸ್ಟಿಟ್ಯೂಷನ್ ಈ ಕಡೆ ಇದೆ, ಅದಕ್ಕೋಸ್ಕರ ನಾನು ಮಾಡಿದೆ OH ಗ್ರೂಪ್ನ ಈ ಕಡೆ ಹಾಕಿದೆ. ಓಕೆನಾ, ಸಿಂಪಲ್. ಇವಾಗ ನೆಕ್ಸ್ಟ್ ಪ್ರೊಸೆಸಲ್ಲಿ ನಮಗೇನಾಗುತ್ತೆ ಅಂದರೆ ಇದು ಈನ್ ಮತ್ತು ಆಲ್. ಸೊ ಈನ್ ಆಲ್ ಇದ್ದಾಗ ನಮಗೇನಾಗುತ್ತೆ ಅಂದರೆ ಟ್ಯೂಟೋಮರೈಸೇಷನ್ ಆಗುತ್ತೆ. ಟ್ಯೂಟೋಮರೈಸೇಷನ್ ಅಂದರೆ ಸಿಂಪಲ್ ಏನಿಲ್ಲ, ಇಲ್ಲಿರೋ ಹೈಡ್ರೋಜನ್ ಇಲ್ಲಿ ಬರುತ್ತೆ, ಈ ಆಕ್ಸಿಜನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಬರ್ತವೆ, ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿರೋ ಹೈಡ್ರೋಜನ್ ಇಲ್ಲಿ ಹೋಗಿದ್ರಿಂದ ಇದಕ್ಕೇನಾಗುತ್ತೆ ಅಂದರೆ ಇದ್ರದ್ದು ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ. ಸೊ ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಕೀಟೋನ್ ಅಂತ ಕರಿತೀವಿ. ಸೊ OH ಇರೋದು ಡಬಲ್ ಬಾಂಡು, ಕಾರ್ಬನ್ಗೆ ಡಬಲ್ ಬಾಂಡ್ ಡಬಲ್ ಬಾಂಡ್ ಇದ್ದು ಅದಕ್ಕೆ OH ಗ್ರೂಪ್ ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ ನಾವು ಈನ್ ಮತ್ತು ಓಲ್. ಸೊ ಈನ್ ಆಲ್ ಇದ್ದಾಗ ನಮ್ಗೇನಾಗುತ್ತೆ ಅಂದರೆ ಅಲ್ಲಿ ಟ್ಯೂಟೋಮರೈಸೇಷನ್ ಆಗುತ್ತೆ, ಹೈಡ್ರೋಜನ್ ಇಲ್ಲಿ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಈ ಡಬಲ್ ಬಾಂಡ್ ಇರೋದು ಆಕ್ಸಿಜನ್ಗೆ ಡಬಲ್ ಬಾಂಡ್ ಆಗುತ್ತೆ, ಕೀಟೋನ್. ಓಕೆನಾ. ಸೊ ಇದು ಸಿಂಪಲ್. ಇವಾಗ ಟ್ರಿಪಲ್ ಬಾಂಡ್ ಇದ್ದಾಗ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಯಿತು. ಇವಾಗ ಡಬಲ್ ಬಾಂಡ್ ಇದ್ದಾಗ ಏನಾಗುತ್ತೆ, ಸೊ ಡಬಲ್ ಬಾಂಡ್ ಇದ್ದಾಗ ಫಸ್ಟ್ ಸ್ಟೆಪ್ ಏನು, ಜಾಸ್ತಿ ಸಬ್ಸ್ಟಿಟ್ಯೂಟ್ ಕಡೆ ನಾವೇನು ಮಾಡಬೇಕು, ಹೈಡ್ರೋಜನ್ನ ಆ್ಯಡ್ ಮಾಡಬೇಕು. ಸೊ ಈಗ ಹೈಡ್ರೋಜನ್ ಆ್ಯಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಇದು ಹೋಮ್ವರ್ಕ್ ಕೊಡೋಣ ಅಂತಿದ್ದೆ. ಸೊ ಈ ಕಡೆ ನಾವು ಹೈಡ್ರೋಜನ್ ಅಂತೀನಿ, OH ಗ್ರೂಪ್ನ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಇವಾಗ ಮತ್ತೆ ಇನ್ನೊಂದು ಬಾಂಡ್ ಇಲ್ಲ ನಮಗೆ, ಇನ್ನೊಂದು ಬಾಂಡ್ ಇದ್ದಿದ್ರೆ ನಮಗೇನಾಗೋದು, ಈ ರೀತಿ ಇದ್ದಿದ್ರೆ ನಾನು ಏನು ಮಾಡ್ತಿದ್ದೆ, ಇಲ್ಲಿ ಈ ಬಾಂಡ್ನ ರಿಮೂವ್ ಮಾಡ್ತಿದ್ದೆ, ಹೈಡ್ರೋಜನ್ ಇಲ್ಲಿ ಹಾಕ್ತಿದ್ದೆ. ಸೊ ಡಬಲ್ ಬಾಂಡ್ ಮಾಡ್ತಿದ್ದೆ. ಇವಾಗ ನೆಕ್ಸ್ಟ್ ಪ್ರೊಸೆಸಲ್ಲಿ ನಮಗೇನಿದೆ ಅಂದರೆ ಹೈಡ್ರೋಜನ್ ಇದು ಟ್ರಿಪಲ್ ಬಾಂಡ್ ಇನ್ನೊಂದು ಬಾಂಡ್ ಇಲ್ಲದೆ ಇರೋದ್ರಿಂದ ನಮಗೇನಾಗತ್ತಂದರೆ ಇದು
ಜಸ್ಟ್ ಆಲ್ಕೋಹಾಲ್ ಆಗಿರುತ್ತೆ. ಇದು ಕ್ಲಿಯರ್ ಆಗಿದೆ, ಸಿಂಪಲ್ ಆಗಿತ್ತು, ನೆನ್ಪಿಟ್ಕೋಬೇಕೇನು. ಮೋರ್ ಸಬ್ಸ್ಟಿಟ್ಯೂಟ್ ಸೈಡಲ್ಲಿ ನಾವು OH ನ ಹಾಕಬೇಕು. ಇವಾಗ ಟ್ರಿಪಲ್ ಮಾಡಿದ್ರೆ ಅದೇನಾಗತ್ತೆ ಅಂದರೆ ಕೀಟೋನೋ ಇಲ್ಲ ಅಂದರೆ ಆಲ್ಡಿಹೈಡ್ ಆಗೋ ಕನ್ವರ್ಟ್ ಆಗುತ್ತೆ, ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಬೇಸಿಕಲಿ. ಯಾಕಂದರೆ ಇಲ್ಲಿ ಕೀಟೋನ್ ಅನ್ನೋದಕ್ಕಿಂತ ಈ ಕಡೆ ಹೈಡ್ರೋಜನ್ ಇದ್ರೆ ಆಲ್ಡಿಹೈಡ್ಗೆ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಒಂದು R ಗ್ರೂಪ್ ಇತ್ತು ಅಂದರೂ ಅದೇನಾಗುತ್ತೆ ಅಂದರೆ ಕೀಟೋನ್ ಆಗಿ ಕನ್ವರ್ಟ್ ಆಗಕ್ಕೆ ಇಷ್ಟಪಡುತ್ತೆ. ಸೊ ಆಲ್ಡಿಹೈಡ್ಗಿಂತ ಕೀಟೋನ್. ಯಾಕೆ ಕೀಟೋನ್ ಆದಾಗ ನಮ್ಗೆ ಏನಾಗುತ್ತೆ ಅಂದರೆ ಮೋರ್ ಸಬ್ಸ್ಟಿಟ್ಯೂಟ್ ಸೈಡ್ಗೆ ಹೋಗಿದೆ ಅನ್ನೋದು ಮೀನಿಂಗು. ಈ ಕಡೆ ಹೋಗಿದ್ರೆ ನಮ್ಗೆ ಏನಾಗೋದು ಡಬಲ್ ಬಾಂಡು ಇಲ್ಲಿ ಬಂದಿದ್ರೆ ಆಲ್ಡಿಹೈಡ್ ಆಗಿರೋದು. ಸೊ ಅಲ್ಲಿ ಹೋಗಲ್ಲ, ನಮ್ಮ ಮೋರ್ ಸಬ್ಸ್ಟಿಟ್ಯೂಟ್ ಸೈಡ್ಗೆ ಆಗಿರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಈ ಕಡೆ ಬರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಡಬಲ್ ಬಾಂಡು ಆಗುತ್ತೆ. ನೀವು ಡೈರೆಕ್ಟಾಗಿ ಇದನ್ನೇನು ಮಾಡಬೇಕು, ಸಿಂಗಲ್ ಬಾಂಡು CH3 ಮಾಡಿಬಿಟ್ರೆ ಮುಗೀತು. ಓಕೆ. ಸೊ ಇದು ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಹೋಗೋಣ. ಸೊ ಫಸ್ಟ್ ಕಾನ್ಸೆಪ್ಟ್ನೆಲ್ಲ ಹೇಳ್ಕೊತ ಹೋಗ್ತೀನಿ. ಓಕೆನಾ. ಸಿಂಪಲ್ ಕ್ವಶನ್ಸ್ಗಳಿದ್ದಾವೆ. ಸೊ ನೀವು ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಸೊ ನೀವು ಆರಾಮಾಗಿ ಈ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ. ಓಕೆ. ಸೊ ಫಸ್ಟ್ ಇರೋದು ಇವಾಗ ಓಜೋನಲೈಸಿಸ್ ಆಫ್ ಆಲ್ಕಿನ್. ಸೊ ಓಜೋನಲೈಸಿಸ್ ಆಫ್ ಆಲ್ಕಿನ್ ಅಂದಾಗ O3 ಬಂತು ಅಂದರೆ ನಾವೇನು ಮಾಡಬೇಕಂದ್ರೆ ಓಹೋ ಓಕೆ. ಸೊ ಈ ರೀತಿ ಒಂದೊಂದ್ಸಲ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ಬೇಕಾಗ್ತದೆ ಸುಮ್ಮನೆ. ಓಕೆನಾ. ಸೊ O3 ಹಾಕಿದಾಗ ನಮ್ಗೇನಾಗತ್ತೆ ಅಂದರೆ ಇಲ್ಲಿರೋ ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಈ ಡಬಲ್ ಬಾಂಡ್ ಬ್ರೇಕ್ ಆಗೋದಕ್ಕೆ ನಮ್ಗೊಂದು ಮೇನ್ ರೀಸನ್ ಇದಾವೆ. ಒಂದು ರಿಡಕ್ಟಿವ್ ಓಜೋನಲೈಸಿಸ್ ಅಂತ, ಇನ್ನೊಂದು ಆಕ್ಸಿಡೇಟಿವ್ ಓಜೋನಲೈಸಿಸ್ ಅಂತ. ರಿಡಕ್ಟಿವ್ ಓಜೋನಲೈಸಿಸ್ ಇದ್ರೆ ನಮ್ಗೇನಾಗುತ್ತೆ ಅಂದರೆ ಆಲ್ಡಿಹೈಡ್ಸ್ ಆಗ್ತವೆ, ಕೀಟೋನ್ಸ್ ಆಗ್ತವೆ. ಆಕ್ಸಿಡೇಟಿವ್ ಓಜೋನಲೈಸಿಸ್ ಇದ್ರೆ ನಮ್ಗೇನಾಗುತ್ತೆ ಅಂದರೆ ಆಲ್ಡಿಹೈಡ್ ಇರೋದೇನಿದೆಯಲ್ಲ ಅದು ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಕೀಟೋನ್ ಏನಿದೆಯಲ್ಲ ಇದು ಕೀಟೋನ್ ಆಗೇ ಇರುತ್ತೆ. ಓಕೆನಾ. ಸೊ ಇಲ್ಲಿ ಆಲ್ಡಿಹೈಡ್ ಇರೋದು ಆಲ್ಡಿಹೈಡ್ ಆಗಿರುತ್ತೆ, ನೆಕ್ಸ್ಟ್ ಇದು ಡಬಲ್ ಬಾಂಡ್ ಇರೋದು ಆಲ್ಡಿಹೈಡ್ ಆಗಿರುತ್ತೆ. ನೆಕ್ಸ್ಟು ಇಲ್ಲೇನಾಗುತ್ತೆ ಅಂದರೆ ಡಬಲ್ ಬಾಂಡ್ ಇರೋದು ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ಡಿಹೈಡಿಂದ ನೆಕ್ಸ್ಟ್ ಏನಾಗುತ್ತೆ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಕೀಟೋನ್ ಇಲ್ಲಿರೋದು ಕೀಟೋನ್ ಆಗೇ ಇರುತ್ತೆ, ಇಲ್ಲಿದ್ರೂ ಕೀಟೋನ್ ಆಗೇ ಇರುತ್ತೆ. ಓಕೆನಾ. ಸೊ ಏನಿದು ಮೀನಿಂಗು, ಸಿಂಪಲ್, ಏನಿಲ್ಲ, ಕ್ಲಿಯರ್. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಬಾಂಡ್ನ ಬ್ರೇಕ್ ಮಾಡಬೇಕು. ನೀವೇನು ಮಾಡ್ಬೇಕಂದ್ರೆ ಡಬಲ್ ಬಾಂಡ್ ಓನ ಆ್ಯಡ್ ಮಾಡಬೇಕು. ಈ ಬಾಂಡ್ನ ಬ್ರೇಕ್ ಮಾಡಿ ಡಬಲ್ ಬಾಂಡ್ ಓನ ಆ್ಯಡ್ ಮಾಡಬೇಕು. ಎಲ್ಲೂ ಎರಡು ಸೈಡಲ್ಲಿ ನಾವೇನು ಮಾಡಬೇಕು ಡಬಲ್ ಬಾಂಡ್ ಓನ ಆ್ಯಡ್ ಮಾಡಬೇಕು. ಇದು ಪ್ರಾಡಕ್ಟ್ ನಮ್ಮದು, ಸಿಂಪಲ್. ಓಕೆನಾ. ಸೊ ಇವಾಗ ಇಲ್ಲೇನಿತ್ತು ಎರಡು ಹೈಡ್ರೋಜನ್ ಇತ್ತು, ಅದಕ್ಕೋಸ್ಕರ ನಮ್ಗೆ ಏನಾಗಿದೆ ಅಂದರೆ ಆಲ್ಡಿಹೈಡ್ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿ ಒಂದು R ಗ್ರೂಪ್ನ ಆ್ಯಡ್ ಮಾಡ್ತೀನಿ. ಸೊ ಈಗ ಒಂದು R ಗ್ರೂಪ್ನ ನಾ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಸೊ ಒಂದು R ಗ್ರೂಪ್ನ ನಾ ಆ್ಯಡ್ ಮಾಡಿದಾಗ ಈ ಬಾಂಡ್ನ ಬ್ರೇಕ್ ಮಾಡಿದಾಗ ನೀವು ನೋಡ್ಬೋದು ಒಂದು R ಗ್ರೂಪ್ ಸಬ್ಸ್ಟಿಟ್ಯೂಟ್ ಆಗಿದೆ. ಸೊ ಹೈಡ್ರೋಜನ್ ಇದೆ, ಇದೇನಾಗಿದೆ ಫಾರ್ಮಾಲ್ಡಿಹೈಡ್, ಇದೇನಾಗುತ್ತೆ ಅಂದರೆ ಇವಾಗ ಆಲ್ಕೈಲ್ ಆಲ್ಡಿಹೈಡ್ ಆಗುತ್ತೆ. ಓಕೆನಾ. ಸೊ ಏನಾಗುತ್ತೆ ಅಂದರೆ ಒಂದು ಆಲ್ಕೈಲ್ ಗ್ರೂಪ್ ಕನೆಕ್ಟ್ ಆಗಿದೆ ಆಲ್ಡಿಹೈಡ್ಗೆ. ಓಕೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಎರಡು ಹೈಡ್ರೋಜನ್ ಗ್ರೂಪ್ಗಳನ್ನು ಏನು ಮಾಡ್ತೀನಿ ಅಂದರೆ ಆ್ಯಡ್ ಮಾಡ್ತೀನಿ. ಸೊ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿ ಇನ್ನೊಂದು R ಗ್ರೂಪ್ನ ಆ್ಯಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಎರಡು R ಗ್ರೂಪ್ಗಳಿದ್ದಾವೆ. ಸೊ ಈ ಬಾಂಡ್ನ ಬ್ರೇಕ್ ಮಾಡಿದೆ. ಬಾಂಡ್ ಬ್ರೇಕ್ ಮಾಡಿದಾಗ ನೆಕ್ಸ್ಟ್ ಪ್ರೊಸೆಸ್ ಏನು, ನಾವು ಡಬಲ್ ಬಾಂಡನ್ನು ಆ್ಯಡ್ ಮಾಡಬೇಕು. ಡಬಲ್ ಬಾಂಡನ್ನು ಆ್ಯಡ್ ಮಾಡಿದೆ. ಇವಾಗ ಎರಡು R ಗ್ರೂಪ್ ಇರೋದ್ರಿಂದ ನಮಗೇನಾಗಿದೆ ಅಂದರೆ ಕೀಟೋನ್ ಆಗಿದೆ. ಸೊ ಇಲ್ಲಿ ಎರಡು ಹೈಡ್ರೋಜನ್ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ಇದು ಆಲ್ಡಿಹೈಡ್ ಆಗಿ ಉಳಿದಿದೆ. ಓಕೆನಾ. ಸೊ ಎರಡು R ಗ್ರೂಪ್ ಇದ್ರೆ ನಮಗೇನಾಗುತ್ತೆ, ಎರಡು R ಗ್ರೂಪ್ ಇದ್ರೆ ನಮಗೇನಾಗುತ್ತೆ ಅಂದರೆ ಕೀಟೋನ್ ಆಗುತ್ತೆ. ಸೊ ಒಂದು R ಗ್ರೂಪ್ ಇದ್ರೂ ಆಲ್ಡಿಹೈಡ್ ಆಗುತ್ತೆ, ಎರಡು ಹೈಡ್ರೋಜನ್ ಇದ್ರೂ ಆಲ್ಡಿಹೈಡ್ ಆಗುತ್ತೆ. ಓಕೆನಾ. ಸೊ ಈ ಕಡೆ ಸೇಮ್ ಇಟ್ಟಿದ್ದೀನಿ. ಸೊ ಆ ಕಡೆ ಚೇಂಜಸ್ ಮಾಡಿದ್ರು ಮಾಡ್ಕೊಂಡಿರಲಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ ಏನಿದೆ ಅದು ಜಸ್ಟ್ ಡಬಲ್ ಬಾಂಡನ್ನು ಆ್ಯಡ್ ಮಾಡಿದ್ರೆ ಮುಗೀತು. ಓಕೆನಾ. ಸಿಂಪಲ್, ಕ್ಲಿಯರ್. ಸೊ ಇವಾಗ ಇದ್ಯಾವುದು ರಿಡಕ್ಟಿವ್ ಓಜೋನಲೈಸಿಸ್ 1, 2, 3. ಇವಾಗ ಇಲ್ಲಿದೆ ಅಲ್ಲ O3 H2O2, H3 ZnO2 ಇದ್ರೆ ರಿಡಕ್ಟಿವ್. ನೆಕ್ಸ್ಟ್ ಆಕ್ಸಿಡೇಟಿವ್ ಅಂದಾಗ H2O2 ಇರುತ್ತೆ. H2O2 ಇದ್ದಾಗ ಏನಾಗುತ್ತೆ ಆಕ್ಸಿಡೇಟಿವ್, ಜಾಸ್ತಿ ಆಕ್ಸಿಡೇಷನ್ ಮಾಡಬೇಕು ಅನ್ನೋದು ಮೀನಿಂಗ್. ಓಕೆನಾ. ಸೊ ಈಗ ಹೈಡ್ರೋಜನ್ ಪೆರಾಕ್ಸೈಡ್ ಇದೆ. ಸೊ ಈಗ ಇಲ್ಲಿ ಬಾಂಡ್ ಬ್ರೇಕ್ ಮಾಡಿದಾಗ ನಾ ಏನು ಮಾಡಬೇಕಂದ್ರೆ ಇಲ್ಲಿ ಬಾಂಡ್ ಬ್ರೇಕ್ ಮಾಡಿ ಇದನ್ನ ಏನು ಮಾಡಬೇಕಂದ್ರೆ ಒಂದು ಡಬಲ್ ಬಾಂಡ್ ಇನ್ನೊಂದು ಏನು ಮಾಡಬೇಕಂದ್ರೆ ಇಲ್ಲಿ ಎರಡು ಹೈಡ್ರೋಜನ್ ಇದ್ರೆ ಒಂದು ಹೈಡ್ರೋಜನ್ ಪಕ್ಕದಲ್ಲಿ ನಾ ಏನು ಮಾಡಬೇಕಂದ್ರೆ OH ಗ್ರೂಪ್ನ ಆ್ಯಡ್ ಮಾಡಬೇಕು. ಸೊ ಇವಾಗ ಎರಡು ಸೈಡ್ ಸೇಮ್ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಅದೇ ರೀತಿ ನಾನು ನೋಡೋದಾದರೆ ಇನ್ನೊಂದು R ಇದೆ, ಇವಾಗ ಡಬಲ್ ಬಾಂಡ್ ಇದೆ, ಹೈಡ್ರೋಜನ್ ಇದೆ. ಸೊ ಇವಾಗ ಇಲ್ಲ ಹೈಡ್ರೋಜನ್ ಇದೆ ಅಂತ ಅನ್ಕೊಳ್ಳೋಣ. ಇವಾಗ ಏನಾಗುತ್ತೆ, ಸೊ ಇವಾಗ ಏನಾಗುತ್ತೆ ಅಂದರೆ ಸಿಂಪಲ್, ಈ ಬಾಂಡ್ನ ಬ್ರೇಕ್ ಮಾಡಿದೆ. ಈ ಬಾಂಡ್ನ ಬ್ರೇಕ್ ಮಾಡಿದಾಗ ನಾ ಏನು ಮಾಡಬೇಕು, ಈ ಕಡೆ ಇರೋದನ್ನ OH ಮತ್ತು ಹೈಡ್ರೋಜನ್ ಆಯಿತು. ಓಕೆನಾ. ಸೊ ಈ ಕಡೆ ಇರೋದ್ರಿಂದ ನಮಗೇನಾಗುತ್ತೆ ಅಂದರೆ C ಡಬಲ್ ಬಾಂಡು OH ಆಯಿತು. ಅದೇ ಇವಾಗ ನಮಗೇನಾಗುತ್ತೆ ಅಂದರೆ ಈ ಹೈಡ್ರೋಜನ್ ಬದಲಿಗೆ ನಾ ಇನ್ನೊಂದು R ಹಾಕ್ಬಿಟ್ರೆ ಇವಾಗ ಬಾಂಡ್ ಬ್ರೇಕ್ ಮಾಡಿದಾಗ ಸೊ ಈ ರೀತಿ ಇದ್ದಾಗ ಹೈಡ್ರೋಜನ್ ಇರಲ್ಲ, ಇಲ್ಲ R ಗ್ರೂಪ್ಗಳಿದ್ದಾವೆ. ಅವಾಗ ಏನಾಗುತ್ತೆ, ಸೊ ಅವಾಗ ಏನಾಗುತ್ತೆ ಅಂದರೆ ಬೇಸಿಕಲಿ R ಗ್ರೂಪ್ಗಳಿರೋದ್ರಿಂದ ಈ ಬಾಂಡ್ನ ಬ್ರೇಕ್ ಮಾಡಿದಾಗ ನಾವು ಓನ್ಲಿ ಡಬಲ್ ಬಾಂಡನ್ನು ಆ್ಯಡ್ ಮಾಡ್ಬೋದು. ಈ ರೀತಿ ಹೈಡ್ರೋಜನ್ ಇತ್ತು ಅಂದರೆ ಒಂದು ಹೈಡ್ರೋಜನ್ ಇತ್ತು ನಾವೇನು ಮಾಡ್ಬೋದು ಆ್ಯಸಿಡಾಗಿ ಕನ್ವರ್ಟ್ ಮಾಡ್ಬೋದು. ಎರಡು ಹೈಡ್ರೋಜನ್ ಇದ್ದಾಗಲೂ ನಾವೇನು ಮಾಡ್ಬೋದು ಆ್ಯಸಿಡಾಗಿ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟು ಈ ಕಡೆ ಇರೋದೇನಾಗುತ್ತೆ ಅಂದರೆ ಪಕ್ಕ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ, ಈ ಕಡೆ ಇರೋದೇನಾಗುತ್ತೆ ಅಂದರೆ ಕೀಟೋನ್ ಆಗುತ್ತೆ. R ಗ್ರೂಪ್ ಇದ್ದಾಗ ನಮಗೇನಾಗುತ್ತೆ ಕೀಟೋನ್ಸ್ಗಳಾಗ್ತವೆ. R ಗ್ರೂಪ್ಗಳಿದ್ದಾಗ ಏನಾಗುತ್ತೆ ಕೀಟೋನ್ಸ್ಗಳಾಗ್ತವೆ. ಅಟ್ಲೀಸ್ಟ್ ಒಂದು ಹೈಡ್ರೋಜನ್ ಇತ್ತು ಅಂದರೆ ನಮಗೇನಾಗುತ್ತೆ ಅಂದರೆ ಆಕ್ಸಿಡೇಟಿವ್ ಹೈಡ್ರೋಲೈಸಿಸ್ ಇದ್ದರೆ ಓಜೋನಲೈಸಿಸ್ ಇದ್ದರೆ ನಮಗೇನಾಗುತ್ತೆ ಆ್ಯಸಿಡ್ ಆಗುತ್ತೆ. ಅದೇ ZnH2O ಇದ್ದರೆ ಒಂದು ಹೈಡ್ರೋಜನ್ ಇದ್ದರೂ ಏನಾಗುತ್ತೆ ಅಂದರೆ ಅದು ಆಲ್ಡಿಹೈಡ್ ಆಗಿ ಸೊ
ಹೈಡ್ರೋಜನ್ ಇರಲಿ, ಆರ್ ಗ್ರೂಪ್ ಇರಲಿ, ಒಂದು ಆರು ಒಂದು ಹೈಡ್ರೋಜನ್ ಇತ್ತು ಅಂದರೆ ಅದೇನಾಗತ್ತೆ ಅಂದರೆ ಆಲ್ಡಿಹೈಡ್ ಆಗುತ್ತೆ. ಸೊ ಎರಡು ಆರ್ ಗ್ರೂಪ್ ಇತ್ತು ಅಂದರೆ ಅದೇನಾಗತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ, ಸೊ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಎರಡು ಆರ್ ಗ್ರೂಪ್ ಇದ್ದರೆ ಕೀಟೋನಾಗಿ ಕನ್ವರ್ಟ್ ಆಗುತ್ತೆ, ಒಂದು ಆರ್ ಗ್ರೂಪ್ ಇದ್ದರೆ ಅದು ಆಲ್ಡಿಹೈಡಾಗಿ ಕನ್ವರ್ಟ್ ಆಗುತ್ತೆ, ಎರಡು ಹೈಡ್ರೋಜನ್ ಇದ್ದರೂ ಆಲ್ಡಿಹೈಡಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಆ್ಯಸಿಡ್ ಇದ್ದಾಗ ಇದು ಆಕ್ಸಿಡೇಟಿವ್ ಇದ್ದಾಗ ನಮಗೇನಾಗತ್ತೆ ಅಂದರೆ ಒಂದು ಹೈಡ್ರೋಜನ್ ಇದ್ದರೂ ಆ್ಯಸಿಡು, ನೆಕ್ಸ್ಟು ಒಂದು ಆರ್ ಗ್ರೂಪ್ ಇದ್ದರೂ ಆ್ಯಸಿಡು, ಎರಡು ಆರ್ ಗ್ರೂಪ್ ಇದ್ದರೆ ಕೀಟೋನ್ ಆಗುತ್ತೆ. ಸಿಂಪಲ್, ಕ್ಲಿಯರ್. ಓಕೆನಾ. ಸೊ ಎಲ್ಲ ಎಕ್ಸಾಂಪಲ್ಗಳನ್ನ ತೊಗೊಂಡಿದ್ದೀನಿ, ಸೊ ಇದು ನೋಟ್ ಮಾಡಿಕೊಂಡಿರಿ. ಸೊ ಎಲ್ಲ ಎಕ್ಸಾಂಪಲ್ಗಳನ್ನ ಒಂದೇ ಕಡೆ ತೊಗೊಂಡಿದ್ದೀನಿ, ಸೊ ಅದು ನಿಮ್ಗೆಲ್ರಿಗೂ ಕ್ಲಿಯರ್ ಆಗಲಿ ಅಂತ ಬೇಕಾದ್ರೆ ಇದನ್ನ ತೆಗೆದುಬಿಡ್ತೀನಿ. ಸೊ ನಿಮಗೆ ಇದನ್ನ ಕರೆಕ್ಟಾಗಿ ನೋಟ್ ಮಾಡಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಓಕೆನಾ. ಸೊ ಆರ್ ಗ್ರೂಪ್ ಆಗಿರ್ಬೋದು ಇದು. ಸೊ ಈ ರೀತಿ ಒಂದೊಂದೇ ಚೇಂಜಸ್ ಮಾಡಿದ್ರೆ ಏನಾಗುತ್ತೆ ಅಂತ ಕ್ಲಿಯರ್ ಕಟ್ ನೋಟ್ಸ್ನ ಬರೆದಿದ್ದೀನಿ. ಸೊ ಅದಕ್ಕೋಸ್ಕರ ನೋಟ್ ಮಾಡಿಕೊಂಡಿರಿ, ವೆರಿ ಇಂಪಾರ್ಟೆಂಟು ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಪ್ರಿಪರೇಷನ್ ಆಫ್ ಕೀಟೋನ್ಸ್. ಸೊ ಕೀಟೋನ್ಸ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ. ಒಂದಿರೋದು ಗ್ರಿಗ್ನಾರ್ಡ್ ರಿಯೇಜೆಂಟಿಂದ. C2 ಯಾವಾಗ ಮೆಟಲ್ ಆಟಮ್ಗೆ ಒಂದು ಕಾರ್ಬನ್ ಆಟಮಿಂದ ಕನೆಕ್ಟ್ ಆಗಿರುತ್ತೋ, ಸೊ ಅವಾಗ ಏನಾಗಿರುತ್ತೆ ಅಂದರೆ ಇದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಕಾರ್ಬನ್ದು ಕಂಪ್ಯಾರಿಟಿವ್ಲಿ ಮೆಟಲ್ ಆಟಮ್ಗಿಂತ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಮೆಟಲ್ಲು ಕಾರ್ಬನ್ ಆಟಮ್ಗೆ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುತ್ತೆ. ಸೊ ಡೊನೇಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ C- ಆಗುತ್ತೆ. ಇವಾಗ C- ಅಂದರೆ ಏನು, ಒಂದು ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರಾನ್ ರಿಚ್. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, ಅದು ಹೋಗಿ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರೋ ಕಡೆಗೆ ಅಟ್ಯಾಕ್ ಮಾಡುತ್ತೆ. ಸೊ ಇವಾಗ Cl ಇದೆ, ಇಲ್ಲಿ ಬೆಂಜಲ್ ಕ್ಲೋರೈಡ್ ಇದೆ, ಇದು ಏನು ಮಾಡುತ್ತೆ, ಇಲ್ಲಿ ಹೋಗಿ ಅಟ್ಯಾಕ್ ಮಾಡುತ್ತೆ, ಈ Cl ನ ಹೊರಗಡೆ ಹಾಕುತ್ತೆ. ನಮ್ಗೇನಾಗುತ್ತೆ, ಇವಾಗ ಆಲ್ರೆಡಿ ಒಂದು ಆರ್ ಗ್ರೂಪ್ ಇದೆ, C ಡಬಲ್ ಗ್ರೂಪ್ ಇದೆ, ಇನ್ನೊಂದು ಕಾರ್ಬನ್ ಗ್ರೂಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇನ್ನೊಂದು ಆರ್ ಗ್ರೂಪ್ ಇದ್ರೆ ಏನಾಗುತ್ತೆ, ಕೀಟೋನ್ ಆಗುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ಇರೋದು ಇವಾಗ ಫ್ರಮ್ ನೈಟ್ರೈಲ್ಸಿಂದ ನಾವು ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ. ಗ್ರಿಗ್ನಾರ್ಡ್ ರಿಯೇಜೆಂಟ್ ನಿಮಗೆ ಆಲ್ಕೋಹಾಲ್ಸ್, ಫಿನೋಲ್ಸ್, ಈಥರ್ಸಲ್ಲಿ ಒಂದು 5 ಆ್ಯಸಿಡ್ದು, ಆಮೇಲೆ ಒಂದು 4 ಸುಮಾರು ಒಂದು 10 ರಿಯಾಕ್ಷನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಹೇಳಿದ್ದೀನಿ. ಸೊ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡಿರಿ. ಸೊ ಇದನ್ನು ಕೂಡ ನಾನು ಹೇಳಿದ್ದೆ, ಬಟ್ ಇವಾಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆದಾಗ R2CD ಇದೆ, ಅಲ್ಲಿ MgBr ಇಂದ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆನಾ. ಸೊ ಅವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಫ್ರಮ್ ಬೆನ್ಸಿನ್ ಆರ್ ಸಬ್ಸ್ಟಿಟ್ಯೂಟೆಡ್ ಓಕೆ, ಇಲ್ಲಿ ನೈಟ್ರೈಲಿಂದ. ಸೊ ನೈಟ್ರೈಲಿಂದ ನಮ್ಗೆ ಏನಾಗತ್ತೆ ಅಂದರೆ C6H5- ಇದೆ. ಸೊ ಇದೇನು ಮಾಡತ್ತಂದ್ರೆ ಇವಾಗ ಕಾರ್ಬನ್, ನೈಟ್ರೋಜನ್ ಇದೆ, ಕಾರ್ಬನ್ದು ಎಲೆಕ್ಟ್ರೋನೆಟ್ರಿ ಜಾಸ್ತಿ ಇದೆ, ಅದಕ್ಕೋಸ್ಕರ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಇದು ಪುಲ್ ಮಾಡಿರುತ್ತೆ. ಸೊ ಇದ್ರ ಎಲೆಕ್ಟ್ರೋನೆಟ್ರಿ ಕಮ್ಮಿ ಇರೋದ್ರಿಂದ ದಿಕ್ಕೇನಿರುತ್ತೆ, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದೇನು ಮಾಡುತ್ತೆ, ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಟ್ರಿಪಲ್ ಬಾಂಡ್ ಇರೋದು ಡಬಲ್ ಬಾಂಡಾಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇರೋದೇನು, MgBr, ಇಲ್ಲಿ ಪಾಸಿಟಿವ್ ಚಾರ್ಜ್, ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತಲ್ಲ. ಸೊ ಇವೇನು ಮಾಡ್ತಾವೆ ಅಂದರೆ ಸ್ಟೆಬಿಲೈಸ್ ಆಗ್ತವೆ. ಓಕೆನಾ. ಸಿಂಪಲ್, ಕ್ಲಿಯರ್. ಇವಾಗ ನೆಕ್ಸ್ಟ್ ಪಾಯಿಂಟ್ ಇರೋದೇನು, H3O+ ಹಾಕಿದಾಗ ನಮ್ಗೆ ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ, ಡಬಲ್ ಬಾಂಡು ಆ್ಯಡ್ ಆಗುತ್ತೆ. ಸೊ ಇದಕ್ಕೇನಂತ ಕರಿತೀವಿ ನಾವು, ಪ್ರೋಪಿಯೋಫಿನಾನ್ ಅಂತ ಕರಿತೀವಿ, 1-ಫಿನೈಲ್ ಪ್ರೋಪೆನಾನ್ ಅಂತ ಕರಿತೀವಿ. ಓಕೆನಾ. ಸೊ ಒಂದೇ ಪೊಸಿಷನಲ್ಲಿ ಫಿನೈಲ್ ಗ್ರೂಪ್ ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 2 ಕಾರ್ಬನ್ ಆಟಮ್ಗಳು, 3 ಕಾರ್ಬನ್ ಆಟಮ್ಗಳಿವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಪ್ರೊಪೆನಾನ್ ಆಗುತ್ತೆ. 1 ಓಕೆ. ಸೊ ಇದಕ್ಕೆ ಏನಾಗುತ್ತೆ ಅಂದರೆ 1, 2, 3 ಒಂದೇ ಪೊಸಿಷನಲ್ಲಿ ಫಿನೈಲ್ ಗ್ರೂಪ್ ಇದೆ. ಸೊ 1-ಫಿನೈಲ್ ಪ್ರೊಪೆನ್ ಆನ್ ಆಗುತ್ತೆ. ಓಕೆನಾ. ಸೊ ಇಷ್ಟು ಕ್ಲಿಯರ್. ನೆಕ್ಸ್ಟ್ ಇದು 1. ಓಕೆನಾ. ಸೊ 1 ನೆಕ್ಸ್ಟ್ ಇಲ್ಲಿ 2 ಕಾರ್ಬನ್ ಆಟಮ್ ಇರೋದ್ರಿಂದ 1, 2, 3 ಬರ್ತಿದ್ದೀನಿ. ಓಕೆ, ಕ್ಲಿಯರ್. ಸೊ ಯಾವುದೇ ರೀತಿಯ ಡೌಟ್ ಇಲ್ಲ. ಇವಾಗ ನೆಕ್ಸ್ಟ್ ಇರೋದು ಫ್ರಮ್ ಬೆನ್ಸಿನ್ ಆರ್ ಸಬ್ಸ್ಟಿಟ್ಯೂಟ್ ಬೆನ್ಸಿನ್ ನಾವು ಹೇಗೆ ಮಾಡ್ಬೋದು ಅಂತ. ಇವಾಗ ಬೆನ್ಸಿನ್ ಮತ್ತು ಸಬ್ಸ್ಟಿಟ್ಯೂಟ್ ಬೆನ್ಸಿನ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ಹೋಗಿ ಅಟ್ಯಾಕ್ ಮಾಡಬೇಕು. ಇದೇನು ಒಂಥರ ಫ್ರಿಡಲ್ ಕ್ರಾಬ್ಸ್ ಅಲ್ಕೈಲೇಷನ್ ಅಸೈಲೇಷನ್ ರಿಯಾಕ್ಷನ್ ಇತ್ತಲ್ಲ, ಆ ರೀತಿ. ಓಕೆನಾ. ಇದು ಅಸೈಲ್ ಪ್ರಾಡಕ್ಟ್. ಸೊ ಇದು ನೆನ್ಪಿಟ್ಕೊಂಡಿರಿ. ಇವನ್ ಈಥರ್ಸಲ್ಲೂ ನೀವು ನೋಡ್ತೀರಾ, ಫಿನಾಲ್ಸಲ್ಲೂ ನೀವು ನೋಡ್ತೀರಾ, ನೆಕ್ಸ್ಟ್ ಹ್ಯಾಲೋಲ್ಕೆನ್ಸ್, ಹ್ಯಾಲೋರೆನ್ಸ್ಲೂ ನೋಡ್ತೀರಾ. ಈ ಸಬ್ಸ್ಟ್ರೇಟ್ನ ಎಲ್ಲ ಕಡೆ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿರೋದ್ರಿಂದ ಇವಾಗ ಏನಾದರೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ, ಆ್ಯಸಿಡ್ ಪ್ರೆಸೆಂಟ್ ಇದ್ದರೆ ಇದೇನಾಗುತ್ತೆ, ಮೆಟಾ ಪೊಸಿಷನ್ ಹೋಗುತ್ತೆ. ಸೊ ಆಗಲ್ಲ ಇವೆಲ್ಲ ರಿಯಾಕ್ಷನ್ಸ್ಗಳು. ಬಟ್ ಆದರೂ ಏನಾದರೂ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ, ಆರ್ಥೋ ಪ್ಯಾರಲ್ ಹೋಗುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿದ್ರೆ ಏನಾಗುತ್ತೆ, ಮೆಟಾ ಪೊಸಿಷನ್ ಹೋಗುತ್ತೆ. ಸಿಂಪಲ್. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಬಂದು ಅಟ್ಯಾಕ್ ಆಯಿತು, ಕೀಟೋನ್ ಫಾರ್ಮೇಷನ್ ಆಗಿದೆ. ಇವಾಗ ನೋಡ್ರಿ, ಕ್ವಿಕ್ಕಾಗಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಎಲ್ಲದನ್ನ ಕ್ಲಿಯರ್ಲಿ ಸ್ಲೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ನೀವು ನೋಡ್ಕೊಂತ ಹೋಗ್ಬೋದು. ಸೊ ಟಾಲ್ವಿನ್ ಇದೆ, CrO2 Cl2 ಇದೆ, CS2 ಇದೆ. ಇದು ಯಾವ ರಿಯಾಕ್ಷನ್ ಇದು? ಓಕೆ, ಅವ್ರು ಏನು ಕೇಳ್ತಾರೆ ಫಸ್ಟ್ ರಿಯಾಕ್ಷನ್ ಬೈ ವಿಚ್ ಬೆಂಜಾಲ್ಡಿಹೈಡ್ ಕೆನಾಟ್ ಬಿ ಪ್ರಿಪೇರ್ಡ್. ಸೊ ಕೆನಾಟ್ ಬಿ ಪ್ರಿಪೇರ್ಡ್ ಅಂತ ಹೇಳಿದ್ದಾರೆ. ಸೊ ಕೆನಾಟ್ ಬಿ ಪ್ರಿಪೇರ್ಡ್ ಅಂತ ಹೇಳಿದ್ದಾರೆ, ಯಾವುದರಿಂದ ಮಾಡೋಕ್ಕಾಗಲ್ಲ ಅಂತ. ಓಕೆನಾ. ಸೊ ಟಾಲ್ವಿನ್ ಇದೆ, Cr2O2 Cl2 ಇದೆ, CS2 ಇದೆ, H3O+ ಇದೆ. ಯಾವ ರಿಯಾಕ್ಷನ್ ಇದು? ಇಟಾಯ್ಡ್ ರಿಯಾಕ್ಷನ್. ಇಟಾಯ್ಡ್ ರಿಯಾಕ್ಷನ್ ನಮಗೇನಾಗುತ್ತೆ, ಬೆಂಜೈಲ್ ಕ್ಲೋರೈಡ್ ಇರೋದು ಬೆಂಜಾಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಯಾವ್ದು ಆಗಲ್ಲ ಅಂತ ಕೇಳಿದ್ದಾರೆ. ಸೊ ಇದಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಆಪ್ಷನ್ ಆಗಲ್ಲ. ಓಕೆನಾ, ಕ್ಲಿಯರ್. ಸೊ ಟಕ್ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದು ಏನು ಅಂತಲೂ ಹೇಳಿದ್ದೀನಿ, ಬೆಂಜಾಲ್ಡಿಹೈಡ್. ಸೊ ಈ ರೀತಿ ಇದ್ದಾಗ, ಟಾಲ್ವಿನ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಇದು ಇಟಾರ್ಡ್ ಡಿ ಇರೋದು ಅಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ, ಬೆಂಜಾಲ್ಡಿಹೈಡ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಬೆಂಜೈಲ್ ಕ್ಲೋರೈಡ್. ಸೊ ಬೆಂಜೈಲ್ ಕ್ಲೋರೈಡ್ ಇದ್ದಾಗ ನಮ್ಗೆ ಏನಾಗುತ್ತೆ, H2PdBaSO4 ಇದೆ, H2PdBaSO4 ಇದೆ ಅಂದರೆ ನಮ್ಗೆ ಏನಾಗುತ್ತೆ, ಬೆಂಜೈಲ್ ಕ್ಲೋರೈಡ್ ಇರೋದು ಬೆಂಜಾಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಸೊ ಯಾವ ರಿಯಾಕ್ಷನ್ ಅದು?
ರೋಸ್ಮಂಡ್ ರಿಡಕ್ಷನ್. ಸೊ ಅದಕ್ಕೋಸ್ಕರ ನಮಗೆ ಏನಾಗುತ್ತೆ ಇಲ್ಲೂ ಕೂಡ ಆಗೋದ್ರಿಂದ ಇದು ಆಪ್ಷನ್ ಆಗಲ್ಲ. ಓಕೆನಾ. ಸೊ 2022 ಅಲ್ಲಿ ಕೇಳಿರೋ ಕ್ವಶನ್ನು ನೋಡಿರಿ ಎಷ್ಟು ಸಿಂಪಲ್ ಆಗಿದೆ ಅಂತ. ನೆಕ್ಸ್ಟು ಬೆನ್ಸಿನ್ COHCl ಎನೈಡ್ರಸ್ LCl3 ಇದೆ, COHCl ಇದೆ. ಸೊ COHCl ಇದ್ದಾಗ ನಮಗೇನಂತ ಹೇಳಿದೆ ನಿಮಗೆ C ಡಬಲ್ ಬಾಂಡು H ಇರುತ್ತೆ. ಸೊ ಬೆನ್ಸಿನ್ ಜೊತೆಗೆ ಏನಾಗುತ್ತೆ ಅಂದರೆ ಒಂಥರ ಫಿಡೆಲ್ ಕಾಪ್ಸ್ ರಿಯಾಕ್ಷನ್ ಥರ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಇದು ಬೆಂಜಾಲ್ಡಿಹೈಡ್ನ ಕೊಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಬೆಂಜೋಯಿಕ್ ಆಸಿಡ್ ZnHg ಕಾನ್ಸಂಟ್ರೇಟೆಡ್ HCl. ಸೊ ಇದು ನೀವು ನೋಡಿಲ್ಲ, ಏನೋ ಕಲಿತಾ ಇದ್ದಾರೆ ಅಂದ್ರೆ ನೋ ಪ್ರಾಬ್ಲಮ್. ಇದು ಯಾವುದು ಕ್ಲೆಮೆನ್ಸನ್ ರಿಡಕ್ಷನ್. ಸೊ ಇಲ್ಲೇನಾಗುತ್ತೆ ಅಂದರೆ ಬೆಂಜೋಯಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಲ್ಲ, ಓನ್ಲಿ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ, ಇವ್ಯಾವುದು ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳಿದ್ರೆ ಅಂದರೆ ರಿಯೇಜೆಂಟ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಏನು ರಿಯಾಕ್ಟೆಂಟ್ ಕೊಡುತ್ತೆ ಏನು ಪ್ರಾಡಕ್ಟ್ ಕೊಡುತ್ತೆ ಕೊಟ್ಬಿಟ್ರೆ ಮುಗೀತು, ಕ್ಲಿಯರ್. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ರಿಯೇಜೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಅವರು. ಒಂದು ಸೆಕೆಂಡ, ಮೊಬೈಲು ಸೌಂಡ್ ಮಾಡ್ತಾ ಇತ್ತು, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸೈಲೆಂಟ್ ಮಾಡಲ್ ಹಾಕಿ ಬಂದೆ. ಸೊ ಇಲ್ಲಿ HCSO4 H2SO4 H2O PCC SnCl2 HCl H3O+ ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಅಸಿಟೈಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಈ ರೀತಿ ರಿಯೇಜೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಏನು ರಿಯೇಜೆಂಟ್ ಎಲ್ಲ ಇದು ಸಬ್ಸ್ಟ್ರೇಟ್ಗಳನ್ನ ಕೊಟ್ಟಿದ್ದಾರೆ, ರಿಯೇಜೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ, ನಾವು ಹುಡ್ಕೊಂತ ಬರ್ಬೇಕು, ಮ್ಯಾಚ್ ಮಾಡಬೇಕು. ಸೊ ನಿಮ್ಗೆ ಏನು ಹೇಳ್ತೀನಿ ನಾನು ಫಸ್ಟ್ ಸ್ಟೆಪ್ಪು. ಸೊ HgSO4 H2SO4 H2O PCC SnCl2 HCl ಇದೆ. PCC ಅಂತೂ ನಿಮ್ಗೆ ಕರೆಕ್ಟಾಗಿ ಗೊತ್ತಿದೆ, ಇದೇನೋ ಆಕ್ಸಿಡೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ PCC ಇಲ್ಲಿ ನಮಗೆ ಎಸಿಟಲ್ಡಿಹೈಡ್ ಆಗಿದೆ ಅಂದರೆ ನಮ್ಮ ಪ್ರಾಡಕ್ಟ್ ಯಾವ ಥರ ಇರಬೇಕು, ಇದು ಆಕ್ಸಿಡೈಸ್ ಆಗಬೇಕಂದ್ರೆ ಸೊ ಯಾವ ಥರ ಇರಬೇಕು, ಆಲ್ಕೋಹಾಲ್ ಆಗಿರಬೇಕು. ಇವಾಗ ನಾವೇನು ಮಾಡಬೇಕಂದ್ರೆ ಆಪ್ಷನಲ್ಲಿ ಆಲ್ಕೋಹಾಲ್ನ ಹುಡುಕಬೇಕು. ಇದು ಯಾವುದಿದು ಬಿ ಆಪ್ಷನಲ್ಲಿ ಇದೆ. ಓಕೆನಾ. ಸೊ ಬಿ ಅಲ್ಲಿ ನಾವೇನು ಮಾಡಬೇಕು, ಈಥೇನ್ ಇದೆ, ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಇಥೆನಾಲ್ ಇದೆ, ಓಕೆ. ನೆಕ್ಸ್ಟು ಇಥೆನಾಲ್ ಇದೆ, ಓಕೆ. ಇದರಲ್ಲಿ ಈಥೇನ್ ನೈಟ್ರಲ್ಲಿ ಇದೆ, ಆಗಲ್ಲ. ಎರಡು ಆಪ್ಷನ್ ಆಲ್ರೆಡಿ ಕ್ಲಿಯರ್. ಓಕೆನಾ. ಸೊ ಅದು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, PCC ಏನಿದೆ ನಿಮಗೆ ಆಕ್ಸಿಡೇಷನ್ ಆಗುತ್ತೆ ಅನ್ನೋದು. ಇವಾಗ ನೆಕ್ಸ್ಟ್ ಇರೋದು ಇವಾಗ SnCl2 HCl ಇದೆ, HgSO4 H2SO4 ಇದೆ. ಸೊ ನಿಮಗೇನು SnCl2 HCl ಇದ್ದಾಗ ಏನಾಗುತ್ತೆ, ಸಂಜು ಸ್ಯಾಮ್ಸನ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೆ. ಸಂಜು ಸ್ಯಾಮ್ಸನ್ ನಮಗೇನಾಗುತ್ತೆ CN ಇರೋದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. CN ಇರೋದು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ SnCl2 HCl ಇದ್ದಾಗ. ಇವಾಗ CN ಇರೋದು HCl ಕನ್ವರ್ಟ್ ಆಗುತ್ತೆ ಅಂದರೆ ಅದಕ್ಕೇನಂತ ಕರಿತೀವಿ ನಾವು, ಈಥೇನ್ ನೈಟ್ರೈಲ್ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಈಥೇನ್ ನೈಟ್ರೈಲ್ ಎಲ್ಲಿದೆ ಅಂತ ಹುಡ್ಕಬೇಕು. ಅದು ಯಾವುದು, ಆಪ್ಷನ್ ಸಿ ಅಲ್ಲಿ ಇರಬೇಕು. ಇವಾಗ ಉಳಿದಿರೋದು ಯಾವುದು, ಇವೆರಡು ಆಪ್ಷನ್ಗಳು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಈಥೇನ್ ನೈಟ್ರೈಲ್ CL ಉಳಿಬೇಕು, ಇದಾಗುತ್ತೆ. ಸೊ ಇದಾಗಲ್ಲ. ಓಕೆ. ಸೊ ಇವಾಗ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು, ಆಲ್ಡಿಹೈಡ್ ಇದೆ, ಬೆಂಜಾಲ್ಡಿಹೈಡ್ ಇದೆ. ಸೊ ನಮ್ಗೇನು ಹೇಳಿದ್ದಾರೆ ಅವರು, PCC ಅಂತ ಹೇಳಿದ್ದಾರೆ. PCC ಇದ್ದಾಗ ನಾವೇನು ಮಾಡಬೇಕು, ಸೊ PCC ಇದ್ದಾಗ ನಾವೇನು ಮಾಡಬೇಕಂದ್ರೆ ಬೆಂಜಾಲ್ಡಿಹೈಡ್ ಕನ್ವರ್ಟ್ ಆಗಬೇಕಂದ್ರೆ ಇದು ಯಾವ ಥರ ಇರಬೇಕು, CH3 CH2OH ಇರಬೇಕು. ಅವಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದರೆ ಇದು ಬೆಂಜಾಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ CH3 CH2 C ಟ್ರಿಪಲ್ ಬಾಂಡ್ N ಇರಬೇಕು. ಅವಾಗ ನಮ್ಗೆ ಏನಾಗುತ್ತೆ ಅಂದರೆ ಇದು ಬೆಂಜಾಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೇನಂತ ಕರಿತೀವಿ ನಾವು, ಈಥೇನ್ ನೈಟ್ರೈಲ್ ಅಂತ ಕರಿತೀವಿ. ನೆಕ್ಸ್ಟ್ ನಿಮ್ಗೆ ಏನಂತ ಹೇಳಿದೆ ನಾನು, ಈಥೈನ್. ಸೊ HgSO4 H2SO4 ನಾನು ಅದು ನೋಡೇ ಇಲ್ಲ, ನೋ ಪ್ರಾಬ್ಲಮ್. ಯಾಕೆ ಅಂದರೆ ನಮ್ಗೆ ಗೊತ್ತಿದೆ ಆಲ್ರೆಡಿ ಇದು ಹೈಡ್ರೋಜನ್ ಇದೆ. ಇವಾಗ ಏನಿದೆ ಅವರು ಈಥೈನ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದ್ದಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದೆ ನಿಮಗೆ. ಸೊ ಇಲ್ಲಿ ಸಿಂಪಲ್ ಮೋರ್ ಇವಾಗ ಸಿಮಿಟ್ರಿಕ್ ಆಗಿದೆ, ಯಾವ ಕಡೆ ಹಾಕಿದ್ರೂ ಒಂದೇ. ಸೊ ಇಲ್ಲೇನಾಗುತ್ತೆ ಅಂದರೆ C ಡಬಲ್ ಬಾಂಡು, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇನ್ನೊಂದು ಕಡೆಗೆ CH3 ಗ್ರೂಪ್ ಇರುತ್ತೆ. ಸೊ ಇದೇನಾಗುತ್ತೆ ಎಸಿಟಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಟ್ರಿಪಲ್ ಬಾಂಡ್ನ ಬ್ರೇಕ್ ಮಾಡಬೇಕು. ಡಬಲ್ ಬಾಂಡ್ ಇದ್ರೆ ನಮ್ಗೆ ಏನಾಗೋದು, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗೋದು. ಓಕೆನಾ. ಸೊ ಈ ರೀತಿ ನಾವೇನು ಮಾಡ್ಬೇಕಂದ್ರೆ ಸಿಂಪಲ್ ಫಸ್ಟ್ ಯಾವುದಿತ್ತು ಅದನ್ನು ನೋಡಿದೆ, ಸಿಂಪಲ್ನ ಕ್ಲಿಯರ್ ಮಾಡ್ಕೊಂತ ಬಂದರೆ ಅದಕ್ಕೋಸ್ಕರ ಏಜೆಂಟ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. SnCl2 ಬಂದಾಗ ಸಂಜು ಸ್ಯಾಮ್ಸನ್ ಅನ್ನೋದು ನೆನ್ಪಿಟ್ಕೋಬೇಕು. CN ಇರೋದೇನಾಗುತ್ತೆ ಆಲ್ಡಿಹೈಡ್ ಆಗುತ್ತೆ. ಇಟಾರ್ಡ್ ರಿಯಾಕ್ಷನ್ ಏನಾಗುತ್ತೆ, ನೆಕ್ಸ್ಟ್ ರೋಸ್ಮಂಡ್ ರಿಡಕ್ಷನ್ ಏನಾಗುತ್ತೆ ಅಂತ ಕರೆಕ್ಟಾಗಿ ನೋಡಿಟ್ಕೊಂಡ್ರೆ ಸಾಕು, ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ಹೇಳಿದ್ದು ಡೈರೆಕ್ಟ್ ಕ್ವಶನ್ಸ್ಗಳು ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಬೆಂಜಿನ್ ಗ್ರೂಪ್ ಕೊಟ್ಟಿದ್ದಾರೆ, Cr2O2 Cl2 ಕೊಟ್ಟಿದ್ದಾರೆ, CH2 ಕೊಟ್ಟಿದ್ದಾರೆ, H2O+ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, Z ಅಂತ ಬೆಂಜಾಯಿಕ್ ಆಸಿಡ್ ಆಗುತ್ತೆ ಪ್ರಾಡಕ್ಟು, ನೆಕ್ಸ್ಟ್ ಬೆಂಜಾಲ್ಡಿಹೈಡ್ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಎಸಿಟೋಫಿನನ್ ಆಗುತ್ತೆ, ಬೆಂಜಿನ್ ಆಗುತ್ತೆ ಅಂತ. Cr2O2 Cl2 CH2 H3O+ ಹಾಕಿದ್ರೆ ನಮ್ಗೆ ಯಾವ ಪ್ರಾಡಕ್ಟ್ ಬರುತ್ತೆ. ಸೊ ಯಾವುದಂತ ಹೇಳಿದೆ ನಿಮ್ಗೆ ನಾನು, ಯಾವ್ದು ಬರುತ್ತೆ, Cr2O2 Cl2 ಹಾಕಿದಾಗ ಕ್ರೋಮೈಲ್ ಟೆಸ್ಟ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ಇಟಾರ್ಡ್ ರಿಯಾಕ್ಷನ್ ಆಗುತ್ತೆ. ಇಟಾರ್ಡ್ ರಿಯಾಕ್ಷನ್ ನಮಗೇನಾಗುತ್ತೆ, ಟಾಲ್ವಿನ್ ಇರೋದು ಬೆಂಜಾಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿದೆ. ಸೊ ಬೆಂಜಾಲ್ಡಿಹೈಡ್ ಅಂದ್ರೇನು, ನಮಗೇನಾಗುತ್ತೆ ಅಂದರೆ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆದಮೇಲೆ ನಮಗೇನಾಗುತ್ತೆ ಅಂದರೆ Cr2O2 Cl2 ಜೊತೆ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗುತ್ತೆ. H3O+ ಹಾಕಿದಾಗ ಟಾಲ್ವಿನ್ ಗ್ರೂಪ್ ಇರೋದು ಬೆಂಜಾಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಏನು ಬರುತ್ತೆ ಏನು ಗೊತ್ತಿರುತ್ತೆ ಅಂತ ಗೊತ್ತಾಗ್ಬಿಟ್ರೆ ರಿಯೇಜೆಂಟ್ಸ್ಗಳನ್ನ ಕರೆಕ್ಟಾಗಿ ನೋಡಿಟ್ಕೊಂಡ್ರೆ ಇಟಾರ್ಡ್ ಡಿ ಅಂದರೆ ಆಲ್ಡಿಹೈಡ್ ಆಗುತ್ತೆ. ಸೊ ಇದಕ್ಕೆ ಯಾವ ರಿಯೇಜೆಂಟ್ನ ಯೂಸ್ ಮಾಡ್ತೀವಿ, Cr2O2 Cl2 CH2 H3O+ನ ಹಾಕ್ತೀವಿ ಅನ್ನೋದನ್ನ ಕರೆಕ್ಟಾಗಿ ನೋಡಿಟ್ಕೊಂಡ್ರೆ ಆರಾಮಾಗಿ ಟಕ್ ಅಂತ ಸಾಲ್ವ್ ಮಾಡ್ಬೋದು. ಓಕೆ. ಸೊ ಬೇರೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ಗಳನ್ನ ನೀವು ಮಾಡ್ಕೋಬೇಕು ಅನ್ನೋದಿಲ್ಲ, ಆರಾಮಾಗಿ ನೀವು ಇದನ್ನ ತೆಗಿಬೋದು. ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಸ್ಟೇಟ್ ಇದ್ದಾಗ ಹೈಯರ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಲಿಕ್ವಿಡ್ ಮತ್ತು ಸಾಲಿಡ್ಸಲ್ಲಿ ಇರ್ತವೆ. ಇದು ಮಾಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇವಾಗ
ಅದೇ ನಾವು ಬಾಯ್ಲಿಂಗ್ ಪಾಯಿಂಟ್ನ ನೋಡಿದಾಗ ಏನಾಗುತ್ತೆ, ಮಾಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಆಲ್ಡಿಹೈಡ್ ಮತ್ತು ಕೀಟೋನ್ಸಲ್ಲಿ ಸೊ ಅದರಲ್ಲಿ ಇವಾಗ ಹೈಯರ್ ದೆನ್ ಹೈಡ್ರೋಕಾರ್ಬನ್ಸ್ ಇರುತ್ತೆ. ಯಾಕೆ ನಾವು ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನೋಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ. ಇವಾಗ C+2 ಅಂದಾಗ ಇರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದಾವ. ಸೊ ಇವಾಗ ಇದ್ರ ಜೊತೆಗೆ ಇನ್ನೊಂದು ಮಾಲಿಕ್ಯೂಲ್ ಜೊತೆಗೆ ಇದೇನು ಮಾಡುತ್ತೆ ಅಂದರೆ ಅಟ್ರಾಕ್ಷನ್ ಮಾಡುತ್ತೆ. ಓಕೆನಾ. ಸೊ ಇವಾಗ C+2 ಅಂದಾಗ ಇನ್ನೊಂದು C+2 ಇದೆ, ಇಲ್ಲ ಹೈಡ್ರೋಜನ್ ಇದೆ. ಸೊ ಇವಾಗ ಹೈಡ್ರೋಜನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇವುಗಳು ಒಂದು ಸ್ವಲ್ಪ ಇಂಟ್ರಾಕ್ಷನ್ ಇರ್ತವೆ. ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಡೈಪೋಲ್ ಇಂಟ್ರಾಕ್ಷನ್. ಸೊ ಇವಾಗ ಇಲ್ಲೇನಾಗುತ್ತೆ ಅಂದರೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇನ್ನೊಂದು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರೋ ಕಡೆಗೆ ಏನು ಮಾಡುತ್ತೆ ಅಂದರೆ ಇಂಟ್ರಾಕ್ಟ್ ಮಾಡುತ್ತೆ. ಇನ್ನೊಂದು ಪಾರ್ಷಿಯಲ್ ನೆಗೆಟಿವ್ ಇರೋದು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಕಡೆ ಇಂಟ್ರಾಕ್ಟ್ ಮಾಡುತ್ತೆ, ಪಾರ್ಷಿಯಲ್ ಪಾಸಿಟಿವ್ ಇರೋದು ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಕಡೆ ಇರೋ ಕಡೆ ಇಂಟ್ರಾಕ್ಟ್ ಮಾಡುತ್ತೆ. ಸೊ ಈ ಚಾರ್ಜ್ ಸಪ್ರೇಷನಿಂದ ನಮಗೆ ಏನಾಗುತ್ತೆ ಅಂದರೆ ಡೈಪೋಲ್ ಮೂಮೆಂಟ್ಸ್ ಆಗುತ್ತೆ. ಡೈಪೋಲ್ ಮೂಮೆಂಟಿಂದ ನಮಗೆ ಏನಾಗುತ್ತೆ ಅಂದರೆ ಡೈಪೋಲ್ ಇಂಟ್ರಾಕ್ಷನ್ ಆಗುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದರಲ್ಲಿ ಹೈಡ್ರೋಕಾರ್ಬನ್ಗಿಂತ ಜಾಸ್ತಿ ಇರುತ್ತೆ, ಲೋವರ್ ದೆನ್ ಆಲ್ಕೋಹಾಲ್ಸ್. ಸೊ ಇವಾಗ ಆಲ್ಕೋಹಾಲ್ಸ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಓಕೆನಾ. ROH ಇರುತ್ತೆ. ಇವಾಗ ಏನಾಗುತ್ತೆ, ಹೈಡ್ರೋಜನ್ ಇವಾಗ ಈ ರೀತಿ ಇರುತ್ತಲ್ಲ. ಸೊ ಇವಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇಲ್ಲಿದ್ದಾವೆ. ಸೊ ಇವಾಗ ಏನಾಯಿತು, ಇದು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇದು ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರೋದೆಲ್ಲ ಅಟ್ಯಾಕ್ ಮಾಡುತ್ತೆ, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಅಲ್ಲಿ ಇರುತ್ತೆ. ಇವಾಗ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರೋದು ಏನು ಮಾಡುತ್ತೆ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇರೋದು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಕಡೆಗೆ ಅಟ್ಯಾಕ್ ಮಾಡುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಬಾಯ್ಲಿಂಗ್ ಪಾಯಿಂಟು ಇನ್ಕ್ರೀಸ್ ಆಗುತ್ತೆ ಆಲ್ಕೋಹಾಲ್ಸಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗೋದ್ರಿಂದ. ಇಲ್ಲೇನಾಗುತ್ತೆ ಅಂದರೆ ಡೈಪೋಲ್ ಇಂಟ್ರಾಕ್ಷನ್, ಜಸ್ಟ್ ಅಟ್ರಾಕ್ಷನ್ ಆಗ್ತವೆ ಇವು ಚಾರ್ಜಸ್ಗಳ ಮಧ್ಯೆ. ಯಾವುದೇ ರೀತಿ ಈ ರೀತಿ ಹೈಡ್ರೋಜನ್ ಬಾಂಡಿಂಗ್ನ ಮಾಡಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ ಅಂದರೆ ಆಲ್ಕೋಹಾಲ್ಸ್ದು ಜಾಸ್ತಿ ಇರುತ್ತೆ ಕಂಪೇರ್ಟಿವ್ಲಿ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್. ಬಟ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಜಾಸ್ತಿ ಇರುತ್ತೆ ಕಂಪೇರ್ಟಿವ್ಲಿ ಹೈಡ್ರೋಕಾರ್ಬನ್ಸ್. ಯಾಕೆ ಅಂದರೆ ಆಲ್ಡಿಹೈಡ್ ಕೀಟೋನ್ಸಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ಚಾರ್ಜ್ ಸಪ್ರೇಷನಿಂದ ಇರುತ್ತೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಸೊಲಿಬಿಲಿಟಿ ಅಂದಾಗ ನಮಗೇನಿರುತ್ತೆ ಅಂದರೆ ಲೋವರ್ ಮೆಂಬರ್ಸ್ ಏನಾಗುತ್ತೆ ಅಂದರೆ ಮಿಸಿಬಲ್ ವಿತ್ ವಾಟರ್. ಓಕೆನಾ. ಸೊ ಏನಾಗುತ್ತೆ ಅಂದರೆ ಸೊಲಿಬಲ್ ಆಗ್ತವೆ. ಲೋವರ್ ಮೆಂಬರ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಇಂಟ್ರಾಕ್ಟ್ ಆಗ್ತವೆ. ಇವಾಗ ವಾಟರ್ ಜೊತೆಗೆ ಹಾಕಿದೆ ಅಂತ ಅನ್ಕೊಳ್ಳೋಣ. ಸೊ ಚೆನ್ನಾಗಿ ಇಂಟ್ರಾಕ್ಟ್ ಆಗ್ತವೆ. ಯಾವಾಗ ನಾವೇನಾದ್ರು ಕಾರ್ಬನ್ ಆಟಮ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಇದೇನಾಗುತ್ತೆ ಅಂದರೆ ನಾನ್ ಪೋಲಾರ್ ಎಂಡ್. ಸೊ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಏನಾಗುತ್ತೆ ನಾನ್ ಪೋಲಾರ್ ಎಂಡ್, ಅಷ್ಟೊಂದು ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇರಲ್ಲ. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಜಾಸ್ತಿ ಮಾಡ್ತಾ ಹೋದಾಗ ಈ ಆಕ್ಸಿಜನ್ ಇದ್ರೆ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಇಂದ ನಮಗೇನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಜಾಸ್ತಿ ಮಾಡೋದು. ಬಟ್ ಇವಾಗ ಈ ನಾನ್ ಪೋಲಾರ್ ಎಂಡ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ, ಇದರಿಂದ ನಮಗೇನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಆಗಲ್ಲ. ಸೊ ಇಂಟ್ರಾಕ್ಷನ್ ಆಗಲ್ಲ ಅಂದರೆ ಮೀನಿಂಗ್ ಏನಾಗುತ್ತೆ, ಇವಾಗ ನಮಗೇನಾಗುತ್ತೆ ಅಂದರೆ ಅದರದ್ದು ಹೈಯರ್ ಮೆಂಬರ್ ಆದಾಗ ಅದರದ್ದು ಸೊಲ್ಯುಬಿಲಿಟಿ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಆರ್ಡರ್. ಲೋವರ್ ಮೆಂಬರ್ ಇದ್ರೆ ಏನಾಗುತ್ತೆ ಅಂದರೆ ಪಂಜೆಂಟ್ ಸ್ಮೆಲ್ಲಿಂಗ್ ಇರುತ್ತೆ. ಓಕೆನಾ. ಸೊ ಸ್ವಲ್ಪ ಕೆಟ್ಟ ಖರಾಬ್ ವಾಸನೆ ಇರುತ್ತೆ. ನೆಕ್ಸ್ಟು ಇವಾಗ ಅದೇ ನಮಗೇನಾದ್ರು ಹೈಯರ್ ಮೆಂಬರ್ ಇದ್ದರೆ ನಮಗೇನಾಗುತ್ತೆ ಅಂದರೆ ಅದು ಲೆಸ್ ಪಂಜೆಂಟ್ ಇರುತ್ತೆ, ಚೆನ್ನಾಗಿ ಪರಿಮಳ ಸಖತ್ತಾಗಿರುತ್ತೆ. ಓಕೆನಾ. ಪರಿಮಳ ಅದು ಸಾಂಗ್ ಐತಲ್ಲ, ಮತ್ತು ಹಾಡೋದಲ್ಲ. ನೆಕ್ಸ್ಟು ಕೆಮಿಕಲ್ ರಿಯಾಕ್ಷನ್ ಇರುತ್ತಲ್ಲ. ಸೊ ಕೆಮಿಕಲ್ ರಿಯಾಕ್ಷನಲ್ಲಿ ಎಡಿಷನ್ ಆಫ್ SN ಸೈನೋಹೈಡ್ರಿನ್ ಫಾರ್ಮೇಷನ್ ಇರುತ್ತೆ. ಓಕೆ. ಸೈನೋಹೈಡ್ರಿನ್ ಫಾರ್ಮೇಷನಲ್ಲಿ ನಮಗೇನಾಗುತ್ತೆ CN- ಇರುತ್ತೆ, ಬಂದು ಅಟ್ಯಾಕ್ ಮಾಡುತ್ತೆ. ಸೊ OH ಆಗುತ್ತೆ, ಸೈನೋಹೈಡ್ರಿನ್ ಆಗುತ್ತೆ. ಸಿಂಪಲ್. ಇವಾಗ ಇದೇ ರೀತಿ ಕೊಟ್ಟು ಇವಾಗ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, ಇದಕ್ಕೆ ಮತ್ತೆ ನಾನು ಏನು ಮಾಡ್ಬೋದು, ಇವಾಗ H3O+ನ ಹಾಕ್ತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಇದೇನು CO ಇರೋದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ, ಕಂಟಿನ್ಯೂಷನ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ನಾನು ಅಲ್ಲಿರೋ ರಿಯೇಜೆಂಟ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಇವಾಗ ಅಲ್ಲಿ ಬೆಂಜಲ್ಡಿಹೈಡ್ ಫಾರ್ಮೇಷನ್ ಆಗಿತ್ತಾ. ಸೊ ಇವಾಗ ಬೆಂಜಲ್ಡಿಹೈಡ್ಗೆ ನಾನು ಏನು ಮಾಡ್ತೇನೆ ಅಂದರೆ ಇವಾಗ CN ಆ್ಯಡ್ ಮಾಡಿಬಿಡ್ತೀನಿ. ಸೊ CN ಆ್ಯಡ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಈ ಡಬಲ್ ಬಾಂಡ್ ಗ್ರೂಪಿಗೆ ಬೆಂಜಲ್ಡಿಹೈಡ್ ಗ್ರೂಪಿಗೆ C+2 ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ CN ಆಗಿ ಕನ್ವರ್ಟ್ ಆಗುತ್ತೆ. ಸೊ CN ಆಗಿ ಕನ್ವರ್ಟ್ ಆಗಿದಾಗ ಇವಾಗ ಬೆಂಜಲ್ಡಿಹೈಡ್ ಇರುತ್ತಲ್ಲ, ಈ ರೀತಿ ಇರುತ್ತೆ. ಸೊ ಈಗ ಬೆಂಜಲ್ಡಿಹೈಡ್ ಇಲ್ಲಿ ಬಂದು ಅಟ್ಯಾಕ್ ಮಾಡಿದಾಗ ಇದೇನಾಗುತ್ತೆ O- ಆಗುತ್ತೆ, ಒಂದು H+ ಹಾಕ್ತೀನಿ, ಇದೇನಾಗುತ್ತೆ CN ಆಗುತ್ತೆ. ಇದು ಹೈಡ್ರೋಜನ್ ಇದೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ CN ಇರೋದನ್ನ ಮತ್ತೆ ಹೈಡ್ರೋಲಿಸಿಸ್ ಮಾಡ್ತೀನಿ. ಸೊ ಹೈಡ್ರೋಲಿಸಿಸ್ ಮಾಡಿದಾಗ ಇದೇನಾಗುತ್ತೆ ಅಂದರೆ COH ಆಗುತ್ತೆ, ಇದೇನಾಗುತ್ತೆ OH ಇರುತ್ತೆ, ಇದೇನಾಗುತ್ತೆ H ಇದೆ. ಕಂಟಿನ್ಯೂಷನ್ ಮಾಡ್ಬೋದು. ಓಕೆ. ಸೊ ಈ ರೀತಿ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಯಾವ ರೀತಿ ಮಾಡ್ಬೋದು ಅಂತ. ಅಲ್ಲಿ ಸಬ್ಸ್ಟಿಟ್ಯೂಟ್ ಹೇಳಿದ್ರೆ ಅಲ್ಲೇ ಮರ್ತು ಬಿಡಬಾರ್ದು. ಸೊ ಅದನ್ನ ಕಂಟಿನ್ಯೂ ಮಾಡ್ಬೇಕು, ನೀವು ನೆನ್ಪಿಟ್ಕೋಬೇಕು. ಓಕೆನಾ. ಕ್ಲಿಯರ್. ಸೊ ಅದಕ್ಕೋಸ್ಕರ ಡಿ ಅಂದರೆ ಏನು, ನೆಕ್ಸ್ಟ್ ಸಂಜು ಸ್ಯಾಮ್ಸನ್ ಅಂದರೆ ಏನು, ಅವನ್ನೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಓಕೆ. ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಎಡಿಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್. ಸೊ ಹೈಡ್ರೋಜನ್ ಸಲ್ಫೇಟ್ ಇದ್ದಾಗ ನಮಗೇನಾಗುತ್ತೆ NHSO3-. ಸೊ ನೆಗೆಟಿವ್ ಚಾರ್ಜ್ ಇರುತ್ತೆ, ಬಂದು ಅಟ್ಯಾಕ್ ಮಾಡುತ್ತೆ. ನಮಗೇನಾಗುತ್ತೆ ಒಂದು ಬೈಸಲ್ಫೇಟ್ ಎಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಇದು ಕ್ರಿಸ್ಟಲಿನ್ ಫಾರ್ಮಲ್ಲಿ ಇರುತ್ತೆ. ಇದನ್ನ ನಾವು ಈಸಿಲಿ ಅಬ್ಸ್ಟ್ರಾಕ್ಟ್ ಮಾಡ್ಬೋದು. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಓನ್ಲಿ ವಿತ್ ಆಲ್ಡಿಹೈಡ್ ಮತ್ತು ಕೀಟೋನ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಸೊ ಇವಾಗ ಆಲ್ಕೋಹಾಲ್ ಜೊತೆಗೆ ಇದ್ದ ಕೊಟ್ಟಿದ್ರು. ಸೊ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಮಾಡಿ ಇದೇನು ಮಾಡುತ್ತೆ ಅಂದರೆ NHSO3 ಜೊತೆಗೆ ಸೊಲ್ಯೂಬಲ್ ಆಗಲ್ಲ. ಸೊ ನೋ ಪ್ರಾಬ್ಲಮ್, ಆಗಲ್ಲ ಅಂದರೆ ಆಗಲ್ಲ, ಬಿಡಲಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಹೋಗಿ BR ಜೊತೆಗೆ ರಿಯಾಕ್ಟ್ ಆಗುತ್ತೆ. ಫಿನಾಲ್ನ ಕೊಟ್ಟಿದ್ರು. ಓಕೆನಾ. ಸೊ ಫಿನಾಲ್ನ ಕೊಟ್ಟು BR ಜೊತೆಗೆ BR ಟು ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸೊ ಅದು ಯಾವುದು ಏಜೆಂಟ್, ಅದು ಯಾವುದು ಪ್ರಾಡಕ್ಟ್ ಅಂತ ಕೇಳಿದ್ರು. ನೀವು ಸಿಂಪಲ್ ಆಗಿ 3 ಕಡೆ ಸಬ್ಸ್ಟಿಟ್ಯೂಟ್ ಮಾಡಿ ಬ್ರೋಮಿನ್ ಬರೆದ್ಬಿಟ್ರೆ ಮುಗೀತು. ಸೊ ಅದು ಸುಮ್ಮನೆ ಒಂದು NHSO3 ಹಾಕಿದ್ರು ಕನ್ಫ್ಯೂಸ್ ಮಾಡೋಕ್ಕೆ. ಸೊ ಅದು ರಿಯಾಕ್ಟ್ ಆಗಲ್ಲ ಅಂದಮೇಲೆ ನಾವು ಟೆನ್ಷನೇ ಮಾಡಬಾರ್ದು. ಸೊ ಇಲ್ಲಿ ರಿಯಾಕ್ಟ್ ಆಗುತ್ತೆ, ಟೆನ್ಷನ್ ಮಾಡ್ಬೇಕಂತೇನಿಲ್ಲ. ರಿಯಾಕ್ಟ್ ಆದರೆ ಪ್ರಾಡಕ್ಟ್ ಬರುತ್ತೆ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ
ಎಡಿಷನ್ ಆಫ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಇದ್ದಾಗ ನಮ್ಗೆ ಏನಾಗುತ್ತೆ, ಇವಾಗ ROH ಇರುತ್ತೆ, ಇದರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದಾವೆ, ಬಂದಿಲ್ಲ ಅಟ್ಯಾಕ್ ಮಾಡ್ತವೆ, ಈ ಬಾಂಡ್ ಬ್ರೇಕ್ ಆಗುತ್ತೆ, ನಮ್ಗೆ ಏನಾಗುತ್ತೆ ಅಂದರೆ ಎಸಿಟಲ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಂಡ್ರೆ ಆಲ್ವೇಸ್ ಇಲ್ಲಿ ಒಂದ್ಸಲ ಬಾಂಡ್ ಬ್ರೇಕ್ ಮಾಡಿದಾಗ ನೀವು ನೋಡ್ಬೋದು ಈ ರೀತಿ OH ಇತ್ತು, ಮೇಲಿಂದ ಒಂದು OH ಬಂದಿದೆ. ಓಕೆನಾ, ಸೊ ಇವಾಗ O- ಆಯಿತು, OH ಇದೆ, OR ಇದೆ, OH ಇದೆ. ಇವಾಗ ಈ ರೀತಿ OH ಇದ್ರೂ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಈ ಬಾಂಡ್ ಬ್ರೇಕ್ ಆಗುತ್ತೆ, 2 ಟೈಮ್ಸ್ ಆಲ್ಕೋಹಾಲ್ ಬಂದು ಅಟ್ಯಾಕ್ ಮಾಡುತ್ತೆ. ನಮ್ಗೆ ಏನಾಗುತ್ತೆ ಅಂದರೆ ಇದು ಈ ರೀತಿ ಇದ್ರೆ ಇದನ್ನ ಹೆಮಿಎಸಿಟಲ್ ಅಂತ ಕರಿತೀವಿ ನಾವು. ಓಕೆನಾ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಹೆಮಿಎಸಿಟಲ್ ಸ್ಟೆಬಿಲೈಸ್ ಆಗಿರಲ್ಲ, ಮತ್ತೊಂದು ಸಲ ಆಲ್ಕೋಹಾಲ್ ಬಂದು ಅಟ್ಯಾಕ್ ಮಾಡುತ್ತೆ, ಅವಾಗ ಹೊರಗಡೆ ಹೋಗುತ್ತೆ. ಎರಡನೇ ಸಲ ಬಂದಾಗ ನಮ್ಗೆ ಏನಾಗುತ್ತೆ, 2 R ಗ್ರೂಪ್ಗಳು ಅಟ್ಯಾಕ್ ಮಾಡ್ತವೆ, OR ಗ್ರೂಪ್ಗಳು. ಅದಕ್ಕೇನಂತ ಕರಿತೀವಿ ನಾವು ಎಸಿಟಲ್ ಗ್ರೂಪ್ ಅಂತ ಕರಿತೀವಿ, ಎಸಿಟೈಟ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಫಸ್ಟ್ ಏನಾಗುತ್ತೆ, ಆಲ್ಡಿಹೈಡ್ ಇರುತ್ತೆ, ಆಲ್ಕೋಹಾಲ್ ಇರುತ್ತೆ, ರಿಯಾಕ್ಟ್ ಮಾಡ್ತವೆ, ಹೆಮಿಎಸಿಟಲ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಸಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಇವಾಗ ಈ ಡಬಲ್ ಬಾಂಡು ಇದೆ, ಸೊ ಇಲ್ಲ 2 ಹೈಡ್ರೋಜನ್ಗಳಿದ್ದಾವೆ. ಇವಾಗ 2 OH ಗ್ರೂಪ್ಗಳು ಒಂದೇ ಕಡೆ ತೊಗೊಂಡಿದ್ದೀನಿ. ಸೊ 2 OH ಗ್ರೂಪ್ಗಳು ಒಂದೇ ಕಡೆ ತೊಗೊಂಡಿದ್ದೀನಿ ಅಂದರೆ ಪ್ರಾಬ್ಲಮ್ಮೇ ಇಲ್ಲ. ಸೊ ಹೈಡ್ರೋಜನ್ ಇಲ್ಲಿ 2 ಹೈಡ್ರೋಜನ್ ಇಲ್ಲಿಂದ ಡಬಲ್ ಬಾಂಡು ರಿಮೂವ್ ಮಾಡಿದೆ, ಡಬಲ್ ಬಾಂಡು ಫಾರ್ಮೇಷನ್ ಆಯಿತು. ಇವಾಗ R ಗ್ರೂಪ್ನ ಇವೆರಡು R ಗ್ರೂಪ್ಗಳಿದ್ದಾವೆ, ಇಲ್ಲಿ 2 R ಗ್ರೂಪ್ಗಳಿದ್ದಾವೆ. ಸೊ ಇವಾಗ ಏನಾದರೂ ನಾ ಇವ ರೀತಿ ಕಾಂಪ್ಲೆಕ್ಸ್ ಮಾಡಿಕೊಟ್ನಪ್ಪ, ಎಲ್ಲಿದ್ದಾವವು ಇಲ್ಲಿ. ಓಕೆನಾ, ಸೊ ಈ ರೀತಿ ಡಬಲ್ ಬಾಂಡ್ ಇದೆ. ನೆಕ್ಸ್ಟು ಈ ರೀತಿ ಏನೋ ಒಂದು 5-6 ಮೆಂಬರ್ ರಿಂಗ್. ಸೊ ಇವಾಗ ಈ ರೀತಿ ಕೊಟ್ಟರು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಆಲ್ಕೋಹಾಲ್ನ ಹಾಕಿದ್ದಾರೆ, ಸೊ R-OH ಹಾಕಿದ್ದಾರೆ, ಇಲ್ಲ ಅಂದರೆ ಸೊ ಇದೇ ರೀತಿ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ಹಾಕಿದ್ದಾರೆ ಅಂತ ಅನ್ಕೊಳ್ಳೋಣ. ಇವಾಗ ನೀವೇನು ಮಾಡ್ಬೇಕಂದ್ರೆ ಹೆದರಬಾರ್ದು. ನಿಮ್ಗೆ ಬೇಕಾಗಿರೋದೇನು, ಏನು ಕೊಟ್ಟಿದ್ದಾರೆ ಅವರು, ಸಬ್ಸ್ಟ್ರೇಟ್ ಏನೇ ಇರಲಿ ನಮಗೆ ಪ್ರಾಬ್ಲಮ್ ಇಲ್ಲ. ನಮ್ಗೆ ಬೇಕಾಗಿರೋದಂದರೆ ಇದು ರಿಮೂವ್ ಮಾಡಬೇಕು. ಇವುಗಳು ರಿಮೂವ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಆಕ್ಸಿಜನ್ ಬಂದು ಇಲ್ಲಿ ಕನೆಕ್ಟ್ ಮಾಡುತ್ತೆ, ಇನ್ನೊಂದು ಆಕ್ಸಿಜನ್ ಬಂದು ಇಲ್ಲಿ ಕನೆಕ್ಟ್ ಮಾಡುತ್ತೆ, ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಸಿಂಪಲ್. ಓಕೆನಾ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, R ಗ್ರೂಪ್ ಏನಾರು ಇರಲಿ, ನಮ್ಗೆ ಬೇಕಾಗಿರೋದೇನೋ ಅದಕ್ಕೆ ನಾವು ಕರೆಕ್ಟಾಗಿ ಅಟ್ಯಾಕ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಇರೋದು ಇಲ್ಲಿ the formation of cyanohydrin form a ketone is an example of. So nucleophilic addition, electrophilic substitution, nucleophilic substitution, electrophilic addition 2024 ಕೇಳಿದ್ದಾರೆ. ಇವಾಗ CN ಅನ್ನೋದೇನು ಎಲೆಕ್ಟ್ರಾನ್ ರಿಚ್ ನ್ಯೂಕ್ಲಿಯೋಫೈಲ್, ಅದೇನು ಮಾಡ್ತಾ ಇದೆ, ಒಂದು ಎಲೆಕ್ಟ್ರೋಫಿಲಿಕ್ ಸೆಂಟ್ರಿಗೆ ಬಂದು ಆ್ಯಡ್ ಆಗ್ತಿದೆ. ಸೊ ಆ್ಯಡ್ ಆಗ್ತಿರ್ಬೇಕಾದ್ರೆ ನಮಗೇನಾಗಿದೆ ಅಂದರೆ OH ಮೈನಸ್ ಏನು OH ಮೈನಸ್ ಏನು ಹೊರಗಡೆ ಹೋಗಲ್ಲ. ಸೊ OH ಮೈನಸ್ ಹೊರಗಡೆ ಹೋಗಿದ್ರೆ ಏನಾದ್ರು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗೋದು. ಇವಾಗ OH ಅಲ್ಲೇ ಇರೋದ್ರಿಂದ CN ಆ್ಯಡ್ ಆಗ್ತಿದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತದು ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್ ಆಗುತ್ತೆ. ಓಕೆನಾ, ಸೊ ಒಂದು ಸ್ವಲ್ಪ ಥಿಂಕ್ ಮಾಡಿಬಿಟ್ರೆ ಮುಗೀತು. ಕ್ವಶನ್ಸ್ಗಳು ಆರಾಮಾಗಿದ್ದಾವೆ. ಓಕೆನಾ, ಸೊ ಕಂಪೇರ್ ಮಾಡಿದ್ರೆ ಆರಾಮಾಗಿದ್ದಾವೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದೀನಿ. ಸೊ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಜಸ್ಟರಲ್ಲೇ ಇರ್ತವೆ, ಒಂದು ಸ್ಮಾಲ್ ಟಿಪ್ ಪಾಯಿಂಟಲ್ಲಿ ನೀವು ಜಸ್ಟ್ ಒಂದು ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಬೇಕು. ಓಕೆನಾ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿರಿ. ಇವಾಗ ಅರೇಂಜ್ ದ ಫಾಲೋವಿಂಗ್ ಕಂಪೌಂಡ್ಸ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್. ಸೊ CH3CO CH3 CH3CO C2H5 CH3CO CHO ಇದೆ. ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ಅಂದಾಗ ಇದು ಎಲೆಕ್ಟ್ರಾನ್ ರಿಚ್ ಇರುತ್ತೆ. ಎಡಿಷನ್ ಆಗಬೇಕು ಅಂದರೆ ನಮಗೇನಿರಬೇಕು, ಸಬ್ಸ್ಟ್ರೇಟು ಎಲೆಕ್ಟ್ರೋಫಿಲಿಕ್ ಇರಬೇಕು. ಓಕೆನಾ, ಸೊ ಎಲೆಕ್ಟ್ರೋಫಿಲಿಕ್ ಇರಬೇಕು. ಯಾವಾಗ ಇದು ಜಾಸ್ತಿ ಎಲೆಕ್ಟ್ರೋಫಿಲಿಕ್ ಇರುತ್ತೋ ಅಷ್ಟು ಜಾಸ್ತಿ ನಮ್ಗೆ ನ್ಯೂಕ್ಲಿಯೋಫೈಲ್ ಬಂದು ಆ್ಯಡ್ ಆಗುತ್ತೆ. ಇವಾಗ 3 ಸಬ್ಸ್ಟ್ರೇಟ್ನ ಕೊಟ್ಟಿದ್ದಾರೆ ಅವರು. ನಾವೇನು ಮಾಡಬೇಕಂದ್ರೆ ಯಾರು ಜಾಸ್ತಿ ನಮಗೇನೇ ಇರುತ್ತೆ ಅಂದರೆ ಎಲೆಕ್ಟ್ರೋಫಿಲಿಕ್ ಇರ್ತಾರೋ ಅವ್ರಿಗೆ ಏನು ಮಾಡಬೇಕಂದ್ರೆ ಅಟ್ಯಾಕ್ ಮಾಡಬೇಕು. ಅದೇನಾಗುತ್ತೆ, ರಿಯೇಜೆಂಟ್ ಆಗುತ್ತೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಕೀಟೋನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಎಸ್ತರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಆಲ್ಡಿಹೈಡ್ ಕೊಟ್ಟಿದ್ದಾರೆ. ಸೊ ಆಲ್ಡಿಹೈಡಲ್ಲಿ ನೀವು ನೋಡಿದ್ರೆ ಸ್ಟ್ರಕ್ಚರ್ ಏನು ಕೊಟ್ಟಿದ್ದಾರೆ ಅವರು, CH3 ಜಸ್ಟ್ ಸಬ್ಸ್ಟ್ರೇಟ್ ಬರೋದು ತೋರಿಸ್ತೀನಿ ನಾನು. ಸೊ ಯಾವ ರೀತಿಯಾಗಿ ಏನು ಮಾಡಬೇಕಂತ ಟಕ್ ಅಂತ ಸಾಲ್ವ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಟೈಮಿಂದ ನೀವು ನೋಡ್ಕೊಳ್ಳೇ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಇರೋದು ಇವಾಗ CH3 C ಡಬಲ್ ಬಾಂಡು CH3 ಇದೆ. ನೆಕ್ಸ್ಟ್ ಏನಿದೆ, CH3 C ಡಬಲ್ ಬಾಂಡು C2H5 ಇದೆ, CO2H5 ಇದೆ. ಓಕೆನಾ, ಸೊ ಇಷ್ಟೇ. ಇವಾಗ ಜಾಸ್ತಿ ಎಲೆಕ್ಟ್ರೋಫಿಲಿಕ್ ಇರಬೇಕು, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡಬೇಕಂದ್ರೆ. ಸೊ ಅದಕ್ಕೋಸ್ಕರ ಅದು ಜಾಸ್ತಿ ಎಲ್ಲಿ ಎಲೆಕ್ಟ್ರೋಫಿಲಿಕ್ ಇರುತ್ತೋ ಅಲ್ಲೋಗಿ ಅಟ್ಯಾಕ್ ಮಾಡುತ್ತೆ. ಯಾರು ಎಷ್ಟು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರ್ತಾರೋ ಅಷ್ಟು ಏನು ಮಾಡ್ತಾರೆ ಅಂದರೆ ನ್ಯೂಕ್ಲಿಯೋಫೈಲ್ ರಿಚ್ ಅಂದರೆ ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರಾನ್ ರಿಚ್ ಮಾಲಿಕ್ಯೂಲ್ನ ಅಟ್ರಾಕ್ಟ್ ಮಾಡ್ತಾವೆ ಅಷ್ಟೊಂದು. ಓಕೆನಾ, ಸೊ ಕ್ಲಿಯರ್. ಸೊ ಇವಾಗ ನಾವು ನೋಡೋದಾದರೆ ಆಲ್ಡಿಹೈಡ್ ಇದೆ, ಇಲ್ಲ ಹೈಡ್ರೋಜನ್ ಇದೆ, ಇಲ್ಲ ಇದೆ CH3 ಗ್ರೂಪ್ ಇದೆ. ಈ CH3 ಸಿಮಿಲರ್ ಇರೋದು ನಾವೇನು ಕ್ಯಾರ್ ಮಾಡೋಕೆ ಹೋಗಲ್ಲ, CH3 ಹಂಗೆ ಇದಾವೆ. ಸೊ ಇಲ್ಲಿರೋದೇನು ಕಂಪ್ಯಾರಿಸನ್ ಇಲ್ಲಿ ಮಾಡಬೇಕು, ನಾವು ಇಲ್ಲಿ ಮಾಡಬೇಕು. ಸೊ Hದು ಕಂಪೇರಿಟಿವ್ಲಿ ಅಷ್ಟೊಂದು ಚೆನ್ನಾಗಿ ಡೊನೇಟ್ ಮಾಡಲ್ಲ. ಓಕೆನಾ, ಸೊ ಇದೇನಾಗುತ್ತೆ, ಪ್ಲಸ್ ಏನು ಹಾಕತ್ತೆ. ಇವಾಗ ಇದ್ರದ್ದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಇದೇನು ಮಾಡುತ್ತೆ, ಪ್ಲಸ್ ಎಮ್ನ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ನಮಗೇನಿದೆ, ಜಾಸ್ತಿ ಎಲೆಕ್ಟ್ರಾನ್ ರಿಚ್ ಆಗುತ್ತೆ. ಇವಾಗ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತಾ ಇದೆ, ಎಲೆಕ್ಟ್ರೋಫಿಲಿಸಿಟಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಬಟ್ ಇಲ್ಲಿ CH3 ಗ್ರೂಪ್ ಇದು ಏನಾಗುತ್ತೆ, ಪ್ಲಸ್ ಎಫೆಕ್ಟ್ನ ಕೊಡ್ತಾ ಇದೆ. ಸೊ ಹೈಪರ್ ಕಾಂಜುಗೇಷನ್ನು ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಕಂಪೇರಿಟಿವ್ಲಿ ಇಲ್ಲೇನಿರುತ್ತೆ ಅಂದರೆ ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಿರುತ್ತೆ ಅಂದರೆ ಎಲೆಕ್ಟ್ರೋಫಿಲಿಸಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆನಾ, ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಓನ್ಲಿ ಹೈಡ್ರೋಜನ್ ಇರೋದು. CH3 ಇನ್ನೂ ಚೆನ್ನಾಗಿ ಡೊನೇಟ್ ಮಾಡೋದು ಎಲೆಕ್ಟ್ರಾನ್ಗಳನ್ನು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಎಲೆಕ್ಟ್ರೋಫಿಲಿಸಿಟಿ ಜಾಸ್ತಿ ಇರುತ್ತೆ. ಇವಾಗ ನ್ಯೂಕ್ಲಿಯೋಫೈಲ್ ಎಲ್ಲಿ ಬಂದು ಅಟ್ಯಾಕ್ ಮಾಡಬೇಕು, ಇಲ್ಲಿ ಬಂದು ಅಟ್ಯಾಕ್ ಮಾಡಬೇಕು, ಇಲ್ಲಿ ಬಂದು ಅಟ್ಯಾಕ್ ಮಾಡಬೇಕು,
ಇಲ್ಲಾಂದರೆ ಇಲ್ಲಿ ಬಂದು ಅಟ್ಯಾಕ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿ ಬಂದು ಅಟ್ಯಾಕ್ ಮಾಡಬೇಕು. ಸೊ ನೀವೇ ಥಿಂಕ್ ಮಾಡಬೇಕು. ಇವಾಗ ಇದರ ಮೇಲೆ ರಿಯಾಜನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಜಸ್ಟ್ ಒಂದು ಸ್ವಲ್ಪ ಥಿಂಕ್ ಮಾಡಿಬಿಟ್ರೆ ಮುಗೀತು. ಸೊ ಎಲೆಕ್ಟ್ರೋಫೈಲ್ ಬಂದು ನ್ಯೂಕ್ಲಿಯೋಫೈಲ್ ಬಂದು ಏನು ಮಾಡುತ್ತೆ, ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಜಾಸ್ತಿ ನಮಗೇನಿದೆ ಅಂದರೆ ಓಕೆ ಇದು ಇಲ್ಲಿ ಓಕೆನಾ. ಸೊ ಇದೇನಿರುತ್ತೆ, ಜಾಸ್ತಿ ಎಲೆಕ್ಟ್ರೋಫಿಲಿಕ್ ಇರುತ್ತೆ. ಆಮೇಲೆ ಇಲ್ಲಿರುತ್ತೆ. ಯಾಕಂದರೆ ಇಲ್ಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡೋರಿದ್ದಾರೆ, ಪ್ಲಸ್ ಹೈಪರ್ ಕಾಂಜುಗೇಷನ್. ಇಲ್ಲೇನಿದೆ ಐ ಎಫೆಕ್ಟು. ಸೊ ಇಲ್ಲೇನಿದೆ ಅಂದರೆ ಇಲ್ಲೂ ಅಷ್ಟೊಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿ ಕಾರ್ಬನ್ಗಿಂತ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಹೆಚ್ಚು ಜಾಸ್ತಿ ಎಲೆಕ್ಟ್ರೋಫಿಲಿಸಿಟಿನ ತೋರಿಸುತ್ತೆ. ಸೊ ಹೆಚ್ಚಲ್ಲ ಈ ಸಿ ಡಬಲ್ ಬಾಂಡು ಎಲೆಕ್ಟ್ರಾನ್ ಡೊನೇಟ್ ಮಾಡೋರಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಜಾಸ್ತಿ ಎಲೆಕ್ಟ್ರೋಫಿಲಿಸಿಟಿಯನ್ನು ತೋರಿಸುತ್ತೆ ಕಂಪ್ಯಾರಿಟಿವ್ಲಿ ಇದು. ಇಲ್ಲೇನಂದರೆ ಹೈಪರ್ ಇದು ಮಿಸೋಮೆರಿಕ್ ಎಫೆಕ್ಟ್ ಇರುತ್ತೆ. ಎಲೆಕ್ಟ್ರಾನ್ಗಳನ್ನ ರೆಸೊನೆನ್ಸಲ್ಲಿ ಸ್ಟೆಬಿಲೈಸ್ ಮಾಡ್ತಿದೆ. ಅದಕ್ಕೋಸ್ಕರ ಎಲೆಕ್ಟ್ರೋಫಿಲಿಸಿಟಿ ಕಮ್ಮಿ ಆಗ್ತಿದೆ. ಇವಾಗ ನೀವು ನೋಡ್ಬೋದು CH3CHO ಫಸ್ಟಲ್ಲಿ ಇರಬೇಕು, ಇದಾಗಲ್ಲ. ನೆಕ್ಸ್ಟು ಇದಾಗಲ್ಲ. ನೆಕ್ಸ್ಟ್ CH3CHO ಇದೆ. CH3CHO ಆದಮೇಲೆ ನಮಗೇನಿರಬೇಕು, ಎಲೆಕ್ಟ್ರೋಫಿಲಿಸಿಟಿಗೆ ನೆಕ್ಸ್ಟು CH3 ಇರಬೇಕು, ಪ್ಲಸ್ ಎಫೆಕ್ಟ್. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಆಗಲ್ಲ, ಇದಾಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇವಾಗ ಈ ರೀತಿ ರಿಚ್ ಇದೆಯಾ ಅಂತ ಹೇಗೆ ನೋಡ್ಬೇಕು ನಾವು. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಮಾಡೋರಿದ್ರೆ, ಈ ರೀತಿ ರೆಸೊನೆನ್ಸ್ ಇರೋ ಥರ ಇದ್ದರೆ ಅದಕ್ಕೆ ನಾನು ಕರಿತೀವಿ ನಾವು ಮಿಸೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಅವ್ರು ಫಸ್ಟ್ ಇರ್ತಾರೆ ಯಾವಾಗಲೂ. ನೆಕ್ಸ್ಟ್ CH3 ಇದ್ದಾಗ ಏನಾಗುತ್ತೆ, ಆಲ್ಫಾ ಹೈಡ್ರೋಜನ್. ಸೊ ಆಲ್ಫಾ ಹೈಡ್ರೋಜನ್ ಇದ್ದಾಗ ಏನು ಮಾಡುತ್ತೆ, ಹೈಡ್ರೋಜನಿಂದ ಸ್ಟೆಬಿಲೈಸ್ ಮಾಡುತ್ತೆ. ಅದಕ್ಕೇನಂತ ಕರಿತೀವಿ ನಾವು ಹೈಪರ್ ಕಾಂಜುಗೇಷನ್ ಅಂತ ಕರಿತೀವಿ. ನೆಕ್ಸ್ಟು ಹೈಡ್ರೋಜನ್ ಇರುತ್ತೆ. ಸೊ ಹೈಡ್ರೋಜನಿಂದ ನಮ್ಗೆ ಏನಾಗುತ್ತೆ ಅಂದರೆ ಪ್ಲಸ್ ಐ ಎಫೆಕ್ಟ್ ಇರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಐ ಆಮೇಲೆ ಬರುತ್ತೆ. ಇದು ನಿಮ್ಮ ನೆನಪಿಗೆ ಬಂದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸೊ ನಿಮ್ಮದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟೆಕ್ನಿಕ್ಸ್ ಅಂಡ್ ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆಲ್ಲ, ಅಲ್ಲಿ ಮತ್ತೆ ಇನ್ನೂ ಕ್ಲಿಯರಾಗಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಕ್ಲಿಯರ್. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಜನರಲ್ ನೇಮ್ ಆಫ್ ದ ಕಾಂಪೌಂಡ್ ಫೌಂಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಆಲ್ಡಿಹೈಡ್ಸ್ ಆ್ಯಂಡ್ ಆಲ್ಕೋಹಾಲ್ ಇಸ್. ಓಕೆನಾ. ಸೊ ಜನರಲ್ ನೇಮ್ ಆಫ್ ದ ಕಾಂಪೌಂಡ್ ಫಾರ್ಮ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಆಲ್ಡಿಹೈಡ್ ಆ್ಯಂಡ್ ಆಲ್ಕೋಹಾಲ್. ಸೊ ಆಲ್ಡಿಹೈಡ್ ಮತ್ತು ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಹೇಳಿದೆ ನಾನು, ನೆನಪಿಟ್ಕೋಬೇಕು. ಆಲ್ಡಿಹೈಡ್ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆದಾಗ ಹೆಮಿಎಸಿಟಲ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಎಸಿಟಲ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿದೆ ಎಸಿಟೇಟ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಹೆಮಿಎಸಿಟಲ್ ಎಸಿಟಲ್. ಸೊ ಗ್ಲೈಕಾಲ್ ಆಗಲ್ಲ, ಎಸಿಟೇಟ್ ಆಗಲ್ಲ. ನೆಕ್ಸ್ಟ್ ಏನಾಗುತ್ತೆ, ಇದಾಗಲ್ಲ, ಎಸ್ಟರ್ ಆಗಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಸಿಟಲ್ ಆಗುತ್ತೆ. ಓಕೆ. ಸೊ ಇಷ್ಟು ಎಸಿಟಲ್ ಆಗುತ್ತೆ. ಸೊ ಎಸಿಟಲ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿತ್ತಲ್ಲ ಎಸಿಟಲ್, ನೆಕ್ಸ್ಟು ಎಸಿಟಲ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಇಷ್ಟು ಕ್ವಶನ್ಸ್ಗಳು ಸಿಂಪಲ್ ಆಗಿದ್ದಾವೆ, ಏನು ತೊಂದರೆನೇ ಇಲ್ಲ. ಓಕೆನಾ. ಸೊ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನೀವು ಆರಾಮಾಗಿ ಕೂಲಾಗಿರಬೇಕು. ಸೊ ಯಾವ ರೀತಿ ಕೊಟ್ಟರು ಈ ಸಲ ನೀವು ಆರಾಮಾಗಿ ಸಾಲ್ವ್ ಮಾಡಬೇಕು, ಅಷ್ಟೇ ತಲೆಯಲ್ಲಿರೋದು. ಓಕೆ. ಸೊ ಫಸ್ಟ್ ಇವಾಗ ಇಲ್ಲಿ ಅಮೋನಿಯಾದಿಂದ OH ಗ್ರೂಪಿಂದ ಆಯಿತು, CN ಗ್ರೂಪಿಂದ ಆಯಿತು, ನೆಕ್ಸ್ಟ್ NHSO3 ಆಯಿತು. ಇವಾಗ ಏನಿದೆ ಅಮೋನಿಯಾ ಇದೆ, 4 ರಿಯೇಜೆಂಟ್ಸ್ಗಳಿರೋದು. ಸೊ ಇಲ್ಲೇನೈತೆ NH2 ಇದೆ, ಇಲ್ಲಿ ಬಾಂಡ್ ಬ್ರೇಕ್ ಮಾಡಬೇಕು. ಸೊ ಬಾಂಡ್ನ ಬ್ರೇಕ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ OH NZ ಇದೆ, ಹೈಡ್ರೋಜನ್ ಆಕ್ಸಿಜನ್ ರಿಮೂವ್ ಮಾಡಿದೆ. ಇಲ್ಲಿ OH ಗ್ರೂಪ್ ಇದೆ, NH ಗ್ರೂಪ್ ಸಿಕ್ಕೊಂಡಿದೆ. ಇದು ಇಂಟರ್ಮೀಡಿಯೇಟ್. ನಮ್ಗೆ ಏನು ಬೇಕು, ಈ ಬಾಂಡ್ನ ಬ್ರೇಕ್ ಮಾಡಬೇಕು, ಡೈರೆಕ್ಟಾಗಿ NZನ ಆ್ಯಡ್ ಮಾಡಿಬಿಟ್ರೆ ಮುಗೀತು. ಓಕೆನಾ. ಕ್ಲಿಯರ್. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನ್ಯೂಕ್ಲಿಯೋಫೈಲ್ನ ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡಿದಾಗ ನಮಗೇನಾಗುತ್ತೆ, ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಪ್ರೋಟಾನ್ ಇಲ್ಲಿರೋದು ಇಲ್ಲಿ ಬರುತ್ತೆ, ಆಮೇಲೆ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಇಷ್ಟು ವೆರಿ ಇಂಪಾರ್ಟೆಂಟ್. ಏನು ಇವಾಗ ಈ Z ಗ್ರೂಪಲ್ಲಿ ಹೈಡ್ರೋಜನ್ ಹಾಕ್ಬೋದು, R ಗ್ರೂಪ್ನ ಹಾಕ್ಬೋದು, OH ಗ್ರೂಪ್ನ NH2 NH ಗ್ರೂಪ್ಗಳನ್ನ ಹಾಕ್ಬೋದು. ಓಕೆ. ಸೊ ಅದೇನೇ ಇರಲಿ, ಇದು ಕರೆಕ್ಟಾಗಿ ನೇಮ್ನ ನೆನ್ಪಿಟ್ಕೊಂಡಿರಿ. ಪ್ರಾಡಕ್ಟ್ ನೇಮ್ ಏನು ಬರುತ್ತೆ, ರಿಯಾಕ್ಟೆಂಟ್ ನೇಮ್ಗಳು ಏನಿರ್ತವೆ ಅಂತ. ಸೊ ಇವಾಗ ಅಮೋನಿಯಾ ಇದ್ದರೆ H ಆಗುತ್ತೆ. ಸೊ ಇಲ್ಲಿ H ಇರುತ್ತೆ. ನೆಕ್ಸ್ಟ್ ಅಮೈನ್ ಇದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ R ಗ್ರೂಪಲ್ಲಿ ಯಾವ್ದಾದ್ರು ಇರ್ಬೋದು, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಇರುತ್ತೆ. ಓಕೆನಾ. ಸೊ 3 R ಗ್ರೂಪ್ಗಳು ಇರ್ಬೋದು. ನೆಕ್ಸ್ಟು ಅಮೈನ್ ಅಂದಾಗ ಒಂದೇ Z ಗ್ರೂಪ್ ಇತ್ತಲ್ಲ, ಸೊ ಒಂದು R ಗ್ರೂಪ್ ಇರುತ್ತೆ, ಒಂದೇ ಒಂದು ಆಲ್ಕಲ್ ಗ್ರೂಪ್. ನೆಕ್ಸ್ಟ್ ಹೈಡ್ರಾಕ್ಸಿಲಮೈನ್ ಅಂದಾಗ OH ಗ್ರೂಪ್ ಇರುತ್ತೆ. ಹೈಡ್ರೋಜನ್ ಅಂದಾಗ NH2 ಇರುತ್ತೆ. ಫಿನೈಲ್ ಹೈಡ್ರೋಜನ್ ಇಂದಾಗ NH ಬೆಂಜಿನ್ ಗ್ರೂಪ್ ಇರುತ್ತೆ. 2,4 ಡೈನೈಟ್ರೋ ಫಿನೈಲ್ ಹೈಡ್ರೋಜನ್ ಅಂದಾಗ 2 ಮತ್ತು 4ನೇ ಪೊಸಿಷನ್ ನಮ್ಗೆ ಏನಿರುತ್ತೆ, ನೈಟ್ರೋ ಗ್ರೂಪ್ಗಳಿರ್ತವೆ. ನೆಕ್ಸ್ಟ್ ಸೆಮಿ ಕಾರ್ಬೋಸಲ್ ಇರುತ್ತೆ. ಓಕೆನಾ. ಈ ಪೊಸಿಷನಲ್ಲಿ ನೆಕ್ಸ್ಟ್ ಈ ರೀತಿ ಇವಾಗ ರಿಯಾಕ್ಷನ್ ಕೊಡ್ಬೋದು. ಈ ಸಲ ಇದು ಕೊಡ್ಬೋದೇನೋ. ಸೊ ಇವಾಗ ಈ ಸಲ ಅದು ಕೊಟ್ಟಿಲ್ಲ, ಈ ಸಲ ಇದು ಕೊಡ್ಬೋದು. ಈ ಸೆಮಿ ಕಾರ್ಬೋಸಲಲ್ಲಿ ಒಂದು ಸ್ವಲ್ಪ ದೊಡ್ಡ ಕಾಣಿಸ್ತಾವಲ್ಲ ಇವು ಸ್ಟ್ರಕ್ಚರ್ಸ್ಗಳು. ಸೊ ಇವನು ಕೊಡ್ಬೋದು. ನೀವು ನೆನ್ಪಿಟ್ಕೋಬೇಕಾಗಿರೋದೇನು, ಡಬಲ್ ಬಾಂಡ್ನ ರಿಮೂವ್ ಮಾಡಬೇಕು, NHನ ಆ್ಯಡ್ ಮಾಡಬೇಕು, ಪ್ರಾಡಕ್ಟ್ ಸಿಗ್ತವೆ. ಸೆಮಿ ಕಾರ್ಬೋ ಝೋನ್ ಇರೋದು ಝೋನ್ ಆಗುತ್ತೆ. ಝೋನ್ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ. ಸೊ ಝೋನ್ ಇಮೈನ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಬೇಕಾಗಿರೋದು ಇಷ್ಟೇ, ಡಬಲ್ ಬಾಂಡ್ನ ಬ್ರೇಕ್ ಮಾಡಿರಿ, ಇದನ್ನ ಆ್ಯಡ್ ಮಾಡಿರಿ, ಸಿಂಪಲ್. ಇವಾಗ ನೆಕ್ಸ್ಟ್ ಇರೋದು ಪಾಯಿಂಟ್ ಏನು, ಇವ್ರು ಏನಾರು ಹಾಕೊಂಡಿರಲಿ, ನಿಮಗೇನು ಆಲ್ರೆಡಿ MCQs ಅಲ್ಲಿ ಏನು ಮಾಡ್ತಾರೆ, ಅವರು ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ ಅದಕ್ಕೆ ಹಾಕಿಬಿಟ್ರೆ ಮುಗೀತು. ಓಕೆನಾ. ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ NH2OH ಇದೆ. ಸೊ
NH2OH ಹಾಕಿದಾಗ ನಮಗೇನಾಗುತ್ತೆ, ಸೊ ಮತ್ತು ಹೈಡ್ರೋಜನ್, 2 ಹೈಡ್ರೋಜನ್ನ ರಿಮೂವ್ ಮಾಡಬೇಕು. ಸೊ CHO ಇದೆ, ಆಲ್ಡಿಹೈಡ್ ಇದೆ. ಸೊ ಆಲ್ಡಿಹೈಡ್ ಇದ್ದಾಗ ನಮಗೇನಾಗುತ್ತೆ ಅಂದರೆ ಮತ್ತು C ಡಬಲ್ ಬಾಂಡ್ ಏನಾಗುತ್ತೆ ಅಲ್ಲಿರೋದೆ, ಓಕೆನಾ. ಸೊ ಇವಾಗ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ಗಳನ್ನ ಚೇಂಜ್ ಮಾಡಿದರೆ. ಸೊ ಈ ಪ್ರಾಡಕ್ಟ್ನ ನೀವೇ ಬರ್ರಿ. P2O5 ಇದ್ದರೆ ನಮಗೇನಾಗುತ್ತೆ ಅಂದರೆ ಆ ಪ್ರಾಡಕ್ಟಿಂದ ನೀವೇನು ಮಾಡ್ಬೇಕಂದ್ರೆ ಒಂದು ವಾಟರ್ ಮಾಲಿಕ್ಯೂಲ್ನ ಹೊರಗಡೆ ತೆಗಿಬೇಕು. ಸೊ ಈ ಕ್ವಶನ್ಗೆ ನೀವೇ ಆನ್ಸರ್ ಮಾಡಿ, ಓಕೆನಾ. ಸೊ ಇದು ಸಿಂಪಲಾಗಿ ಹೇಳಿದ್ದೀನಿ. NH2OH ಇದ್ದಾಗ ಏನಾಗುತ್ತೆ, ಹೈಡ್ರೋಜನಿಂದ ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು, ಡಬಲ್ ಬಾಂಡು. ಆಲ್ರೆಡಿ ನಾನು ಆನ್ಸರ್ ಹೇಳ್ತಾ ಇದ್ದೀನಿ, ನೀವು ಕಮೆಂಟ್ ಮಾಡಬೇಕು B ಮತ್ತು C ಏನು ಬರುತ್ತೆ ಅಂತ. ನೆಕ್ಸ್ಟು ಆ ಡಬಲ್ ಬಾಂಡು ಕನೆಕ್ಟ್ ಮಾಡಿರೋದ್ರಲ್ಲಿ ಸೊ ನೆಕ್ಸ್ಟ್ ಏನಿರುತ್ತೆ ಅಂದರೆ NH2OH ಇದೆ, OH ಮತ್ತು ಇನ್ನೊಂದು ಹೈಡ್ರೋಜನ್ನ ರಿಮೂವ್ ಮಾಡಬೇಕು, ಓಕೆನಾ. ಸೊ ವಾಟರ್ನ ಹೊರಗಡೆ ಹಾಕತ್ತೆ, P2O5 ಅದು ಡಿಹೈಡ್ರೇಟಿಂಗ್ ಏಜೆಂಟ್. ನೆಕ್ಸ್ಟ್ ಇರೋದು ಇಲ್ಲಿ ಸೊ ರಿಡಕ್ಷನ್, ಕ್ಲೆಮೆನ್ಸನ್ ರಿಡಕ್ಷನ್ ಅಂತ. ಕ್ಲೆಮೆನ್ಸನ್ ರಿಡಕ್ಷನ್ ನಮ್ಗೆ ಏನಾಗುತ್ತೆ ಅಂದರೆ ZnHg ಇರುತ್ತೆ, HCl ಇರುತ್ತೆ. ಸೊ ZnHg HCl ಏನು ಮಾಡುತ್ತೆ, ಸೊ ಈ ಸಿಂಪಲ್ ಇಲ್ಲಿ ಬಾಂಡ್ನ ಬ್ರೇಕ್ ಮಾಡುತ್ತೆ, ಹೈಡ್ರೋಕಾರ್ಬನ್ನ ಕನ್ವರ್ಟ್ ಮಾಡುತ್ತೆ. ಎಲ್ಲರೂ ಪ್ರಾಡಕ್ಟಲ್ಲಿ ಏನಾದ್ರು ತೋರಿಸೋದು ಅಂದರೆ ಹೈಡ್ರೋಕಾರ್ಬನ್ನ ಕನ್ವರ್ಟ್ ಆಗ್ತಿದೆ ಅಂದರೆ ಇವೆರಡನ್ನ ರಿಯಾಕ್ಷನ್ನ ಮರಿಬೇಡ್ರಿ, ಓಕೆನಾ. ಸೊ ಒಂದು ಕ್ಲೆಮೆನ್ಸನ್ ರಿಡಕ್ಷನ್, ಇನ್ನೊಂದು ವೋಲ್ಫ್-ಕಿರ್ಚ್ನರ್ ರಿಡಕ್ಷನ್. NH2 ಇರುತ್ತೆ, ಹೈಡ್ರೋಜಿನು. ನೆಕ್ಸ್ಟ್ ಇದ್ರ ಜೊತೆಗೆ ಏನು ಮಾಡಿರ್ತಾರೆ ಅಂದರೆ KOH ಇಥಿಲಿನ್ ಗ್ಲೈಕಾಲ್ನ ಹಾಕಿರ್ತಾರೆ. ಸೊ ಈ ಬಾಂಡ್ ಏನು ಮಾಡುತ್ತೆ ಅಂದರೆ ಫಸ್ಟು NH2 ಅಂದಾಗ ನಿಮ್ಗೆ ಗೊತ್ತಿದೆ, NH2 ಬದಲಿಗೆ NH2 ಪಕ್ಕದಲ್ಲಿ NH2 ಇದೆ. ಇವಾಗ 2 ಹೈಡ್ರೋಜನ್ ಹಾಕ್ತೀನಿ, ಡಬಲ್ ಬಾಂಡು. ಸೊ ಇದು ನಮ್ಗೆ ಬೇಕಾಗಿರೋದು ಇಷ್ಟೇ, KOH ಇಥಿಲಿನ್ ಹಾಕಿದಾಗ ಈ ಬಾಂಡ್ ಬ್ರೇಕ್ ಆಗ್ತವೆ, ಹೈಡ್ರೋಜನ್ ಆ್ಯಡ್ ಆಗ್ತವೆ. ಸೊ ಇದೆಲ್ಲ ನೆನ್ಪಿಟ್ಕೋಬೇಕಂತಿಲ್ಲ, ಬಟ್ ಈ ರಿಯೇಜೆಂಟ್ ಹೆಸರು ನೆನ್ಪಿಟ್ಕೊಂಡಿರಿ. KOH ಇಥಿಲಿನ್ ಗ್ಲೈಕಾಲ್ ಹಾಕಿದ್ರೆ ನಮಗೆ ಹೈಡ್ರೋಕಾರ್ಬನ್ ಆಗುತ್ತೆ, ZnHg HCl ಹಾಕಿದ್ರೆ ನಮಗೆ ಹೈಡ್ರೋಕಾರ್ಬನ್ ಆಗುತ್ತೆ. ಇಸ್ ಓನ್ಲಿ ಫಾರ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಬೆಂಜೋಯಿಕ್ ಆ್ಯಸಿಡ್ನ ಕೊಟ್ಟಿದ್ರು. ಸೊ ಆ್ಯಸಿಡ್ ಕೊಟ್ಟಾಗ ಇದು ರಿಯಾಕ್ಟ್ ಆಗಲ್ಲ, ಬೇರೆ ಯಾವುದೇ ಕೊಟ್ಟಾಗಲೂ ರಿಯಾಕ್ಟ್ ಆಗಲ್ಲ. ಇಟ್ಸ್ ಓನ್ಲಿ ಫಾರ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಇದು ವೆರಿ ಇಂಪಾರ್ಟೆಂಟ್, ಓಕೆನಾ. ಸೊ ಈ ರೀತಿ ಏನು ಮಾಡಿರ್ತಾರೆ ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಕೊಟ್ಟಿರ್ತಾರೆ, ಒಂದು ರಿಯೇಜೆಂಟ್ನ ಕೊಟ್ಟು ಅಟ್ಯಾಚ್ ಮಾಡಿ ಈ ರೀತಿ COHನ ಕೊಟ್ಟಿರ್ತಾರೆ, ಇಲ್ಲಾಂದರೆ CH ಈ ರೀತಿ ಎಲ್ಲ ಕೊಟ್ಟಿರ್ತಾರೆ. ಸೊ ಅವಾಗ ನೀವೇನು ಮಾಡಬೇಕಂದ್ರೆ ನಮ್ಗೆ ಏನು ಬೇಕು ಇದು ಬೇಕು. ಸೊ ಇದನ್ನೇನು ಮಾಡ್ತೀವಿ ನಾವು, ಹೈಡ್ರೋಕಾರ್ಬನ್ನ ಕನ್ವರ್ಟ್ ಮಾಡ್ತೀವಿ, ಡಬಲ್ ಬಾಂಡನ್ನು ರಿಮೂವ್ ಮಾಡ್ತೀವಿ, 2 ಹೈಡ್ರೋಜನ್ ಆ್ಯಡ್ ಮಾಡ್ತೀವಿ, ಸಿಂಪಲ್, ಓಕೆನಾ, ಕ್ಲಿಯರ್. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಇದರಲ್ಲಿ ವೋಲ್ಫ್-ಕಿರ್ಚ್ನರ್ ನಾವು ಜಾಸ್ತಿ ಪ್ರಿಪೇರ್ ಮಾಡ್ತೀವಿ ಕಂಪ್ಯಾರಿಟಿವ್ಲಿ ಕ್ಲೆಮೆನ್ಸನ್ಗಿಂತ. ಯಾಕಂದರೆ ಇಲ್ಲಿ SCl ಇರೋದಲ್ಲ. ಸೊ ಇವಾಗ ಇದು ಆಲ್ಕೋಹಾಲ್ ಕನ್ವರ್ಟ್ ಆಯ್ತು ಅಂದರೆ ಮತ್ತೇನು ಮಾಡುತ್ತೆ ಅಂದರೆ ರಿಪ್ಲೇಸ್ ಮಾಡುತ್ತೆ, OH ಗ್ರೂಪ್ನ ರಿಪ್ಲೇಸ್ ಮಾಡಿ Cl ಮತ್ತು ಬರೋ ಚಾನ್ಸ್ ಇರುತ್ತೆ, ಸಬ್ಸ್ಟಿಟ್ಯೂಷನ್ ಆಗೋದು. ಅದಕ್ಕೋಸ್ಕರ ಇದು ಸೇಫರ್ ಮೆಥಡ್ ಅಂತ ನಾವು ಇದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀವಿ, ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಅಪ್ರೋಪ್ರಿಯೇಟ್ ರೀಸನ್ ಫಾರ್ ದ ಫಾಲೋವಿಂಗ್ ಟ್ರಾನ್ಸ್ಫಾರ್ಮೇಷನ್ ಈಸ್. ಸೊ OH ಇದೆ, C ಡಬಲ್ ಬಾಂಡು CH3 ಇದೆ. ನೆಕ್ಸ್ಟ್ ಏನಾಗಿದೆ ಅಂದರೆ OH ಅದೇ ರೀತಿ ಇದೆ, ನೋ ಪ್ರಾಬ್ಲಮ್, ಹಾಗಾದರೆ ಏನು ಪ್ರಾಬ್ಲಮ್ ಇಲ್ಲ. C ಡಬಲ್ ಬಾಂಡ್ ಇರೋದು ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇಲ್ಲಿಂದ 2 ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗಿದೆ. ಯಾವ ರಿಯೇಜೆಂಟ್ ಅಂತ ಕೇಳಿದ್ದಾರೆ, ಓಕೆನಾ. ZnHg HCl ಹಾಕಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ, ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ NH2 KOH ಎಥಿಲಿನ್ ಗ್ಲೈಕಾಲ್ ಹಾಕಿದ್ದಾರೆ, ಓಕೆ, ಇದರಿಂದನೂ ಆಗುತ್ತೆ, ಓಕೆನಾ. ಸೊ ಯಾವ್ದ್ರಲ್ಲಿ ಕೇಳಿದರೆ 2018ನಲ್ಲಿ. ನೆಕ್ಸ್ಟ್ NiH2 ಹಾಕಿದ್ರೆ ನಮ್ಗೆ ಏನಾಗುತ್ತೆ, H2PD ಇರ್ಬೋದು. NiH2 ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ NaBH4 ಹಾಕ್ತೀನಿ, ಅದು ಏನಾಗುತ್ತೆ ಅಂದರೆ C ಡಬಲ್ ಬಾಂಡ್ ಇರೋದು OH ಗ್ರೂಪ್ ಆಗಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಇರೋದೇನು ಕನ್ಫ್ಯೂಷನ್ನು, ಇವೆರಡರದ್ದು ಮಧ್ಯ. ಸೊ ಇವೆರಡರ ಮಧ್ಯೆ ನಿಮ್ಗೆ ಏನಂತ ಹೇಳಿದೆ, ಇದು ಜಾಸ್ತಿ ಪ್ರಿಫರಬಲ್, ಇದಾಗಲ್ಲ, ಅದಕ್ಕೋಸ್ಕರ ಆಪ್ಷನ್ B ಆಗುತ್ತೆ, ಓಕೆನಾ. ಸೊ ಕ್ಲಿಯರ್, ಯಾವುದೇ ರೀತಿಯ ಡೌಟ್ ಇಲ್ಲ, ಆರಾಮಾಗಿ ಸಾಲ್ವ್ ಮಾಡ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ರಿಡಕ್ಷನ್ ಆಫ್ ಕೀಟೋನ್ಸ್ ಕ್ಯಾನಾಟ್ ಬಿ ಕ್ಯಾರಿಡ್ ಔಟ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ರಿಯೇಜೆಂಟ್ಸ್. ರಿಡಕ್ಷನ್ ಆಫ್ ಕೀಟೋನ್ ಆದಾಗ ಏನು ಮಾಡಬೇಕು ನಾವು, ಹೈಡ್ರೋಜನ್ ಎಡಿಷನ್ ಮಾಡಬೇಕು, ಓಕೆನಾ. ಸೊ ಅದ್ರಲ್ಲಿ ನಮ್ಗೆ ಏನು ಮಾಡಬೇಕು, ಇವಾಗ ಹೈಡ್ರೋಜನ್ ಎಡಿಷನ್ ಮಾಡೋಕ್ಕಿರೋ ಬೇಕಾಗಿರೋ ರಿಯೇಜೆಂಟ್ಸ್ಗಳು ಯಾವ್ಯಾವ ಇದ್ದಾವೆ ಎಲ್ಲವನ್ನೂ ರಿಕಲೆಕ್ಟ್ ಮಾಡ್ಕೊತ ಹೋಗಬೇಕು. ಅವ್ರು ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಸೊ ರಿಡಕ್ಷನ್ ಆಫ್ ಕೀಟೋನ್ಸ್ ಅಂತ ಹೇಳಿದ್ದಾರೆ ಅವರು, ಕೀಟೋನ್ಸ್ ಅಂತ ಹೇಳಿದ್ದಾರೆ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ರಿಯೇಜೆಂಟ್ಸ್, ಯಾವುದರಿಂದ ಕೆನಾಟ್ ಆಗಲ್ಲ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಕೆನಾಟ್ ಆಗಲ್ಲ ಅಂತ. ಹೈಡ್ರೋಜನ್ ಪ್ರೆಸೆನ್ಸ್ ಆಫ್ ಪ್ಯಾಲೇಡಿಯಮ್ ಇನ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ಕ್ವಿನೋಲಿನ್. ಸೊ ಕೀಟೋನ್ಸ್ಗೋಸ್ಕರ ಇರೋದ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪ್ಯಾಲೇಡಿಯಮ್ ಇನ್ ಬೇರಿಯಂ ಸಲ್ಫೇಟ್ ಯಾವುದದು, H2PD BaSO4 ಯಾವುದದು, ಬೆನ್ಸೈಲ್ ಕ್ಲೋರೈಡಿಗೆ ಇರೋದು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಅದು ಕ್ವಿನೋಲಿನು, ಇದಕ್ಕೋಸ್ಕರ ಕೀಟೋನಿಗೆ ರಿಡ್ಯೂಸ್ ಮಾಡೋಕ್ಕೆ ಇರಲಿಲ್ಲ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆ ಪ್ರಾಡಕ್ಟು ಆಗಲ್ಲ. ಸೊ ಓಕೆನಾ. ಸೊ ಓಕೆ, ಇದು ಸೈಡಿಗೆ ಹಾಕಿಡೋಣ. ನೆಕ್ಸ್ಟ್ ಇರೋದು ಸೋಡಿಯಂ ಬೋರೋಹೈಡ್ರೈಡ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಸೋಡಿಯಂ ಬೋರೋಹೈಡ್ರೈಡ್, ಲಿಥಿಯಂ ಹೈಡ್ರೈಡ್ ಇದ್ದಾಗ ಏನಾಗುತ್ತೆ, ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಇವೆಲ್ಲ ಏನಾಗ್ತವೆ ಅಂದರೆ ಆಲ್ಕೋಹಾಲ್ ಕನ್ವರ್ಟ್ ಆಗ್ತವೆ. ಸೊ ನಮ್ಗೆ ಇಲ್ಲಿ ಏನಿರಬೇಕು, Cl ಇದ್ದಾಗ H2PD BaSO4ನ ಯೂಸ್ ಮಾಡ್ತೀವಿ, X ಇದ್ದಾಗ, ಓಕೆನಾ. ಸೊ ನೆಕ್ಸ್ಟ್ ಇರೋದೇನು, ಜಿಂಕ್ ಅಮಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟ್ HCl. ಜಿಂಕ್ ಅಮಲ್ಗಮ್ ಕಾನ್ಸಂಟ್ರೇಟ್ HCl ಹಾಕಿದಾಗ ನಮ್ಗೆ ಏನಾಗುತ್ತೆ, ಇವೆರಡು ಗ್ರೂಪ್ಗಳು ಹೊರಗಡೆ ಹೋಗಿ ನಮ್ಗೇನಾಗುತ್ತೆ ಅಂದರೆ ಆಲ್ಕೇನ್ ಆಗಿ ಕನ್ವರ್ಟ್ ಆಗ್ತವೆ, ಓಕೆನಾ. ಸೊ ಹೈಡ್ರೋಕಾರ್ಬನ್. ನೆಕ್ಸ್ಟ್ ಹೈಡ್ರೋಜನ್ ಆ್ಯಂಡ್ KOH ಇನ್ ಇಥೈಲಿನ್ ಗ್ಲೈಕಾಲ್. ಇದೇನು, ಇದು ಕ್ಲೆಮೆನ್ಸನ್ ರಿಡಕ್ಷನ್, ಇದು ವೋಲ್ಫ್-ಕಿರ್ಚ್ನರ್ ರಿಡಕ್ಷನ್. ನೆಕ್ಸ್ಟ್ ಇದು ಸೋಡಿಯಂ ಬೋರೋಹೈಡ್ರೈಡ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ರಿಡ್ಯೂಸಿಂಗ್ ಏಜೆಂಟ್ಸ್ಗಳು. ಸೊ ಇವೇನು ಮಾಡ್ತವೆ ಅಂದರೆ ಎಲ್ಲವೂ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತವೆ. ಇದೇನು ಮಾಡ್ತವೆ, ಬಿ ಆಪ್ಷನ್ಗಳು ಏನು ಮಾಡುತ್ತೆ ಅಂದರೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಓಕೆನಾ. ಸೊ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟು
ಇಲ್ಲಿ ಏನಾಗುತ್ತೆ ಅಂದರೆ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಮಾಡುತ್ತೆ ಯಾವುದು ಜಿಂಕ್ ಅಮಲ್ಗಮ್ ಮತ್ತು ಸಿ ಮತ್ತು ಡಿ ಆಪ್ಷನ್ಗಳು. ಓಕೆನಾ. ಸೊ ಇವಾಗಿರೋ ಉಳಿದಿರೋ ಒಂದೇ ಆಪ್ಷನ್ ಏನು, ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಬೇರಿಯಂ ಸಲ್ಫೇಟ್. ಸೊ ಅದೇನು ಮಾಡುತ್ತೆ ಅಂದರೆ ನಮಗೆ ಓನ್ಲಿ RC ಡಬಲ್ ಬಾಂಡು CL ಏನು ಮಾಡುತ್ತೆ ಇದ್ರೆ ಮಾತ್ರ ರಿಯಾಕ್ಟ್ ಮಾಡುತ್ತೆ. ಸೊ ಅದನ್ನೇನು ಮಾಡುತ್ತೆ ಅಂದರೆ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ ಅಂದರೆ ಈ ರಿಯೇಜೆಂಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು, ಎಲ್ಲ ನಿಮ್ಗೆ ಗೊತ್ತಿದೆ, ಜಸ್ಟ್ ರಿವಿಷನ್ ಮಾಡ್ತಾ ಇರಬೇಕು, ನೆಕ್ಸ್ಟ್ ಅದನ್ನ ರೀಕಲೆಕ್ಟ್ ಮಾಡ್ತಾ ಇರಬೇಕು ರಿಯೇಜೆಂಟ್ಸ್ಗಳನ್ನ ಏನು ಮಾಡ್ತೇವೆ ಅನ್ನೋದು. ಓಕೆನಾ. ಸೊ ಆರಾಮಾಗಿ ಸಾಲ್ವ್ ಮಾಡ್ಬೋದು 2017 ಕ್ವಶನು. ಸೊ ಇದು ಆಗಲ್ಲ, ಇದು ಆಗಲ್ಲ, ಇದಾಗಲ್ಲ. ಸೊ ಅದಕ್ಕೋಸ್ಕರ ಇದಾಗುತ್ತೆ ಹೈಡ್ರೋಜನ್ ಪ್ರೆಸೆನ್ಸ್ ಆಫ್ ಪೆಲೆಡಿಯಂ ಇನ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ಕ್ರಿನೋಲಿನ್. ಓಕೆನಾ. ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಆಕ್ಸಿಡೇಷನ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆಕ್ಸಿಡೇಷನಲ್ಲಿ ನಮಗೆ ಇದೆ ಅಂದರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇರ್ತವೆ, ಆಲ್ಕೋಹಾಲ್ ಇರೋದನ್ನ ಡೈರೆಕ್ಟಾಗಿ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ. ಓಕೆನಾ. ಸೊ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ. ಇದು ಯಾವುದು ಪ್ರೈಮರಿ ಆಲ್ಕೋಹಾಲ್ ಇದ್ದರೆ. ಸೆಕೆಂಡರಿ ಆಲ್ಕೋಹಾಲ್ ಇದ್ರೆ ಏನಾಗುತ್ತೆ, ಕೀಟೋನ್ ಆಗುತ್ತೆ. ಇಷ್ಟು ನಮ್ಗೆ ಗೊತ್ತಿದೆ. ಓಕೆನಾ. ಸೊ ಇವಾಗ ನೆಕ್ಸ್ಟು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಇರ್ತವೆ ಕಂಪೇರಿಟಿವ್ಲಿ, ಬಟ್ ಈ ಟಾಲೆನ್ಸ್ ರಿಯೇಜೆಂಟ್, ಫೆಲಿಂಗ್ಸ್ ರಿಯೇಜೆಂಟ್ ಅಷ್ಟೊಂದು ಕೆಪಾಸಿಟಿ ಇದೆ ಅಂದರೆ ಅವು ಆಲ್ಡಿಹೈಡ್ನ ಮತ್ತು ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ. ಆಲ್ಡಿಹೈಡ್ನ ಏನು ಮಾಡ್ತವೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ. ಓಕೆನಾ. ಸೊ ಇದು ಯಾವುದು ಆಲ್ಕಿಲಿನ್ ಪೊಟ್ಯಾಷಿಯಮ್ ಟಾರ್ಟರೇಟ್ ಸೊಲ್ಯೂಷನ್ ಮತ್ತು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಯಾವುದು ಫೆಲಿಂಗ್ಸ್ ಟೆಸ್ಟಲ್ಲಿ ಯೂಸ್ ಮಾಡೋದು. ನೆಕ್ಸ್ಟು ಟಾಲೆನ್ಸ್ ರಿಯೇಜೆಂಟ್ ನಮ್ಗೆ ಏನಿರುತ್ತೆ ಅಂದರೆ AgNH3 ಟ್ವೈಸ್ ಇರುತ್ತಲ್ಲ, ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಸೊ ಅದು ಓಕೆನಾ. ಟಾಲೆನ್ಸ್ ರಿಯೇಜೆಂಟ್ ಫೆಲಿಂಗ್ಸ್ ಟೆಸ್ಟ್ ಅದನ್ನು ಕರೆಕ್ಟಾಗಿ ಬರೆದಿಟ್ಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲಿ ಏನಿರುತ್ತೆ, ಆಲ್ಡಿಹೈಡ್ ಇರೋದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ, ಆಲ್ಡಿಹೈಡ್ ಇರೋದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಆಲ್ಡಿಹೈಡ್ ಇರೋದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಬೆಂಜಾಲ್ಡಿಹೈಡ್ ಇದ್ರೂ ಏನಾಗುತ್ತೆ, ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಬೆಂಜಾಲ್ಡಿಹೈಡ್ ಇದ್ರೂ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. COH ಇರೋದೇನು ಬೆಂಜಾಯಿಕ್ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಬೆಂಜಾಯಿಕ್ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಇದರಲ್ಲಿ ಬೆಂಜಾಯಿಕ್ ಆ್ಯಸಿಡ್ ಕೂಡ ಆಗಲ್ಲ. ಇದರಲ್ಲಿ ಆಲ್ಡಿಹೈಡು ಬೆಂಜಾಲ್ಡಿಹೈಡು ಎರಡೂ ಆಗುತ್ತೆ. ಸೊ ಇದರಲ್ಲಿ ಓಕೆನಾ. ಬಟ್ ಇದರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಓನ್ಲಿ ಆಲ್ಡಿಹೈಡ್ ಮಾತ್ರ ಅದೇನಾಗುತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕೀಟೋನ ಕೊಟ್ಟಿರ್ತಾರೆ ಅವರು, ಕೀಟೋನ್ ಕೊಟ್ಟಿರ್ಬೋದು, ಆ್ಯಸಿಡ್ ಕೊಟ್ಟಿರ್ಬೋದು, ಯಾವುದು ಆಗಲ್ಲ. ಸೊ ಅದಕ್ಕೋಸ್ಕರ ನೀವೇನು ಟೆನ್ಷನ್ ಮಾಡೋಕೆ ಹೋಗಬೇಡ, ಆಲ್ಡಿಹೈಡ್ ಅಷ್ಟೇ ನೆನ್ಪಿಟ್ಕೋಬೇಕು. ಟಾಲೆನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲಿಂಗ್ಸ್ ರಿಯೇಜೆಂಟ್. ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಕೀಟೋನ್ ಏನಾದ್ರು ನಾವು ಆಕ್ಸಿಡೈಸ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ, ಇವಾಗ ಕೀಟೋನ್ನ ಆಕ್ಸಿಡೈಸ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇಲ್ಲಿ KMnO4 ಇದೆ, K2CR2OCN ಇದೆ, HNO3 ಇದೆ. ಸೊ ಇವೆಲ್ಲವೂ ಏನು ಮಾಡ್ತಾವೆ ಅಂದರೆ ಪ್ರೈಮರಿ ಆಲ್ಕೋಹಾಲ್ನ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ, ಸೆಕೆಂಡರಿ ಆಲ್ಕೋಹಾಲ್ನ ಕೀಟೋನ ಕನ್ವರ್ಟ್ ಮಾಡ್ತೇವೆ. ಓಕೆನಾ. ಸೊ ಇದಕ್ಕೆ ಮಾತ್ರ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇರೋದು ಇವಾಗ ಕೀಟೋನ್ನ ನಾವೇನಾದರೂ ಆಕ್ಸಿಡೈಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಹೀಟ್ ಮಾಡಬೇಕು, ಟೆಂಪ್ರೇಚರ್ನ ಕೂಡ ಜಾಸ್ತಿ ಮಾಡಬೇಕು. ಸೊ ಏನಾಗುತ್ತೆ ಅಂದರೆ ಹಾರ್ಶ್ ಕಂಡೀಷನ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಈ ಕಡೆಯಿಂದ ಬಾಂಡ್ ಬ್ರೇಕ್ ಆದರೆ ನಮ್ಗೆ ಏನಾಗುತ್ತೆ ಅಂದರೆ OH ಗ್ರೂಪ್ನ ಇಲ್ಲಿ ಆ್ಯಡ್ ಮಾಡಬೇಕು. ಸೊ OH ಗ್ರೂಪ್ನ ಆ್ಯಡ್ ಮಾಡಬೇಕು. ಈ CH2 ಗ್ರೂಪ್ನ ಏನು ಮಾಡಬೇಕು ನಾವು ಆ್ಯಸಿಡಾಗಿ ಕನ್ವರ್ಟ್ ಮಾಡಬೇಕು. ಓಕೆನಾ. ಸೊ ಇದೇನು ಒಂದು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು, ಈ ಕಡೆಯಿಂದ ಬಾಂಡ್ ಬ್ರೇಕ್ ಮಾಡಬೇಕು. ಸೊ ಈ ಕಡೆಯಿಂದ ಬಾಂಡ್ ಬ್ರೇಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಈ ಗ್ರೂಪ್ನ ಏನು ಮಾಡಬೇಕಂದ್ರೆ ಆ್ಯಸಿಡಾಗಿ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟು ಇಲ್ಲಿ C ಡಬಲ್ ಬಾಂಡು ಆಲ್ರೆಡಿ ಇದೆ, ಇದಕ್ಕೇನಾಗುತ್ತೆ ಮತ್ತು OH ಗ್ರೂಪ್ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಸೊ ಆ ರೀತಿ ಬ್ರೇಕ್ ಆಗುತ್ತೆ. C ಡಬಲ್ ಬಾಂಡಿಗೆ ಒಂದು OH ಗ್ರೂಪ್ನ ಆ್ಯಡ್ ಮಾಡಬೇಕು. CH2 ಗ್ರೂಪ್ ಇದೆ ಆ್ಯಸಿಡ್ ಮಾಡಬೇಕು, ಈ ಕಡೆ ಇರೋ CH2 ಗ್ರೂಪ್ನ ಆ್ಯಸಿಡ್ ಮಾಡಬೇಕು. ಫಸ್ಟ್ ಸಲ ರಿಯೇಜೆಂಟ್ ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಈ ಪ್ರಾಡಕ್ಟ್ಗಳು ಸಿಗ್ತವೆ. ಓಕೆನಾ. RCOOH RCH2OH. ಓಕೆ. ಸೊ RCH2OH RCH2COH. ಓಕೆನಾ. ಒಂದು CH2 ಮಿಸ್ ಆಗಿದೆ. ಸೊ RCH2COH ಒಂದು ಸಲ. ನೆಕ್ಸ್ಟು ಇಲ್ಲಿ ಓಕೆನಾ. ಸೊ ಇದು ಈ ಪ್ರಾಡಕ್ಟ್ ಸಿಕ್ತು. ನೆಕ್ಸ್ಟ್ ಅದು ಅದೇ ರೀತಿ ಇರುತ್ತೆ, RCH2C ಡಬಲ್ ಬಾಂಡು OH ಇರುತ್ತೆ, RCH2COH ಇರುತ್ತೆ. ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ, ಇದು ಫಸ್ಟ್ ಟೈಮ್ ಬ್ರೇಕು, ಇದು ಸೆಕೆಂಡ್ ಟೈಮ್ ಬ್ರೇಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಈ ಕಡೆ ಇರೋದು R-CH2. ಸೊ ಓಕೆ, ಫಸ್ಟ್ ಅದು ಬರ್ದಿದ್ರೆ ಓಕೆ, ನೋ ಪ್ರಾಬ್ಲಮ್. ಇವಾಗ RCH2COH ಇದೆ, RCH2 ಈ ಕಡೆ. ಓಕೆನಾ. ಇದು ಫಸ್ಟ್ ಟೈಮು, ಇದು ಸೆಕೆಂಡ್ ಟೈಮ್, ಇದು ಫಸ್ಟ್ ಟೈಮ್. RCH2COH ಇದೆ. ನೆಕ್ಸ್ಟು RCHCOH ಆಗುತ್ತೆ. ಓಕೆ. ಸಿಂಪಲ್. ಬಾಂಡ್ನ ಬ್ರೇಕ್ ಮಾಡಬೇಕು, CH2 ಇರೋ ಕಡೆ COH ಕನ್ವರ್ಟ್ ಮಾಡಬೇಕು. C ಡಬಲ್ ಬಾಂಡ್ ಇದೋ ಕಡೆ ಆ್ಯಸಿಡ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು, OH ಗ್ರೂಪ್ನ ಆ್ಯಡ್ ಮಾಡಬೇಕು. ಎರಡು ಸೈಡನ್ನು ಆ್ಯಸಿಡ್ ಮಾಡಬೇಕಲ್ಲ, ಅಷ್ಟೇ ಸಿಂಪಲ್. ಓಕೆನಾ. CH2 ಇರೋದು COH ಮಾಡಿದೆ. ನೆಕ್ಸ್ಟ್ C ಡಬಲ್ ಬಾಂಡ್ ಇದೋ ಕಡೆ ಒಂದು OH ಗ್ರೂಪ್ನ ಆ್ಯಡ್ ಮಾಡಿದೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನ ಏನು ಕೊಡಲ್ಲ, ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ. ಸೊ ಈ ರೀತಿ ಹಾರ್ಶ್ ಕಂಡೀಷನಲ್ಲೂ ಕೂಡ ನಾವು ಕೀಟೋನ್ನು ಕೂಡ ಆ್ಯಸಿಡಾಗಿ ಮಾಡ್ಬೋದು. ಇಲ್ಲೆಲ್ಲ ಹೈಡ್ರೋಜನ್ ಇರಲ್ಲ ಕೀಟೋನ್ ಹತ್ರ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಕೀಟೋನ್ ಇದ್ದಾಗ, ಈ ಸಿಚುವೇಷನ್ ಇದ್ದಾಗ C ಡಬಲ್ ಬಾಂಡು ನೀವು ನೋಡ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇದು ಅಷ್ಟೊಂದು ಈಸಿಯಾಗಿ ಆಕ್ಸಿಡೈಸ್ ಆಗಲ್ಲ. ನೆಕ್ಸ್ಟ್ ಇರೋದು ಇವಾಗ ಆಕ್ಸಿಡೇಷನ್ ಆಫ್ ಮಿಥೈಲ್ ಕೀಟೋನ್ ಬೈ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಸೊ ಹ್ಯಾಲೋಫಾರ್ಮ್ ರಿಯಾಕ್ಷನ್ ನಮ್ಗೆ ಬೇಕಾಗಿರೋದು ಇಷ್ಟೇ. ಸೊ ಹ್ಯಾಲೋಫಾರ್ಮ್ ರಿಯಾಕ್ಷನ್ ನೀವು ನೆನ್ಪಿಟ್ಕೋಬೇಕು, NaOX. ಓಕೆನಾ. NaOI ಮತ್ತು I2 ಇರುತ್ತೆ. ಸೊ NaOX ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು. ಸೊ ಇದು ಬಂತು ಅಂದರೆ ಮಿಥೈಲ್ ಗ್ರೂಪ್ ಇದೆ ಅಂದರೆ ನಾವೇನು ಮಾಡಬೇಕಂದ್ರೆ ಅದನ್ನ ಬ್ರೇಕ್ ಮಾಡಬೇಕು. ಸೊ ಅದ್ರ ಬದಲಿಗೆ ONನ ಆ್ಯಡ್ ಮಾಡಬೇಕು. CH3 ಗ್ರೂಪ್ನ ಏನು ಮಾಡಬೇಕು, CHX3 ಆಗಿ ಕನ್ವರ್ಟ್ ಮಾಡಬೇಕು. ಇವಾಗ ಐಡೋ ಫಾರ್ಮ್ ಇರುತ್ತೆ, ಇಲ್ಲಾಂದರೆ ಹ್ಯಾಲೋ ಫಾರ್ಮ್ ಇರುತ್ತೆ. ಸೊ ಇವಾಗ I2 ಹಾಕಿದ್ರೆ ನಮ್ಗೆ ಏನಾಗುತ್ತೆ, ಐಡೋ ಫಾರ್ಮ್ ಆಗುತ್ತೆ. Cl ಹಾಕಿದ್ರೆ ಕ್ಲೋರೋ ಫಾರ್ಮ್ ಆಗುತ್ತೆ. ನೆಕ್ಸ್ಟು
ಬಿ ಆರ್ ಹಾಕಿದ್ರೆ ಬ್ರೋಮೋಫಾರ್ಮ್ ಐಡೋಫಾರ್ಮ್ ಆಗುತ್ತೆ. ಓಕೆನಾ. ಇವಾಗ ಏನಾದರೂ ಇಲ್ಲಿ RC ಡಬಲ್ ಬಾಂಡು CH3 ಬದಲಿಗೆ RC ಡಬಲ್ ಬಾಂಡು CH3 ಬದಲಿಗೆ ಇವಾಗೆಲ್ಲ ಹೈಡ್ರೋಜನ್ ತೊಗೊತೀನಿ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ಇವಾಗ ಏನಾದ್ರು OH ಗ್ರೂಪ್ ಇದ್ರೂ ಈ ರೀತಿ CH3 ಗ್ರೂಪ್ ಇದ್ರೂ ಏನಾಗುತ್ತೆ, ಇದು ಆಕ್ಸಿಡೇಷನ್ ಆಗುತ್ತೆ. ಸೊ ಆಕ್ಸಿಡೇಷನ್ ಆಗಿದ್ಕೊಳ್ಳೆ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಇರೋದು ಏನಾಗುತ್ತೆ, ಆಲ್ಡಿಹೈಡ್ ಆಗುತ್ತೆ. ಓಕೆನಾ. ಸೊ ಇದೇನು ಪ್ರೈಮರಿ ಆಲ್ಕೋಹಾಲ್ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಪ್ರೈಮರಿ ಆಲ್ಕೋಹಾಲ್ ಇರೋದು ಏನಾಗುತ್ತೆ, ಇವಾಗ ನಮ್ಮ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕೀಟೋನ್ ಆಗಿ ಕನ್ವರ್ಟ್ ಆಗಿರೋದನ್ನ ನಾವೇನು ಮಾಡ್ಬೋದು, ನೆಕ್ಸ್ಟು ಈ ರೀತಿ ಸೋಡಿಯಂ ಕಾರ್ಬಾಕ್ಸಿಲೇಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಓಕೆನಾ. ಸೊ ಅದೇ ರೀತಿ ಇವಾಗ ಇದು ಪ್ರೈಮರಿ ಆಲ್ಕೋಹಾಲ್ ಆಯಿತು. ಇವಾಗ ಸೆಕೆಂಡರಿ ಆಲ್ಕೋಹಾಲಿಂದ ನಾವು ಮಾಡ್ಬೋದು. ಸೊ ಇವಾಗ ಏನಾಗುತ್ತೆ ಅಂದರೆ OH ಇದೆ, CH3 ಇದೆ, ಇದೇನಾಗತ್ತೆ ಅಂದರೆ CH3. ಓಕೆ. ಸೊ CH3 ಇದೆ, ಇದನ್ನೇನಾಗುತ್ತೆ ಅಂದರೆ ಮತ್ತೆ ಆಕ್ಸಿಡೈಸ್ ಮಾಡಿದಾಗ ಕೀಟೋನ್ ಆಗುತ್ತೆ, ಅದನ್ನ ಮತ್ತೆ ಬಾಂಡ್ ಬ್ರೇಕ್ ಮಾಡ್ಬೋದು. ಸೊ ಫಸ್ಟ್ ಇರೋದು ಅವ್ರ ಬುಕ್ಕಲ್ಲಿ ಕೊಟ್ಟಿರೋದು ಒಂದೇ ಕೊಟ್ಟಿದ್ದಾರೆ, ಆಲ್ಡಿಹೈಡ್. ಸೊ ಅದನ್ನಷ್ಟೇ ನೋಡಿಕೊಂಡ್ರೆ ಸಾಕು, ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡೋದು ಬೇಡ. ಸೊ ಪ್ರೈಮರಿ ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇರೋದು KMnO4H+. ಸೊ KMnO4H+, ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಬೇಯಸ್ ಟೆಸ್ಟ್ ಅಂತ ಕರಿತೀವಿ. ಸೊ ಬೇಯಸ್ ಟೆಸ್ಟಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಈ ಬಾಂಡ್ನ ಬ್ರೇಕ್ ಮಾಡಬೇಕು. ಸೊ ಬಾಂಡ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಬಾಂಡ್ನ ಬ್ರೇಕ್ ಮಾಡಿದಾಗ ಇಲ್ಲಿ COH ಗ್ರೂಪಾಗಿ ಕನ್ವರ್ಟ್ ಆಗುತ್ತೆ. ಸೊ ಓಕೆನಾ, COH ಗ್ರೂಪಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಬಾಂಡ್ ಬ್ರೇಕ್ ಮಾಡಿದಾಗ ಇಲ್ಲೂ ಕೂಡ ಏನಂದರೆ COH ಆಗುತ್ತೆ. ಯಾವಾಗ ಇಲ್ಲಿ H+ ಇದ್ದಾಗ. ಇವಾಗ ಏನಾದರೂ ನಾವು ಬೇಸ್ ಅಥವಾ H2O ಇದ್ದಾಗ ಏನಾಗುತ್ತೆ ಅಂದರೆ ಈ ಒಂದು ಬಾಂಡ್ನ ಬ್ರೇಕ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ OH ಗ್ರೂಪ್ನ ಹಾಕಬೇಕು. ಇವಾಗ ನೆಕ್ಸ್ಟ್ ಏನಾಗೋದಂದರೆ ಇಲ್ಲಿ ಆ್ಯಸಿಡಾಗಿ ಕನ್ವರ್ಟ್ ಆಗೋದೇನು, ಈ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಇಲ್ಲೇನಾಗತ್ತೆ ಅಂದರೆ ಒಂದು OH ಗ್ರೂಪ್, ಇಲ್ಲೊಂದು OH ಗ್ರೂಪ್ ಬಂದು ಆ್ಯಡ್ ಆಗುತ್ತೆ. ಸೊ ಅದರಿಂದ ನಮಗೇನಾಗತ್ತೆ ಅಂದರೆ ಅಲ್ಲಿ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಆ್ಯಸಿಡ್ ಇದ್ದಾಗ ನಾವೇನು ಮಾಡಬೇಕಂದ್ರೆ ಇದು H+ ಇದ್ದಾಗ ನಾವೇನು ಮಾಡಬೇಕಂದ್ರೆ ಬಾಂಡ್ ಬ್ರೇಕ್ ಮಾಡಬೇಕು, ಆ್ಯಸಿಡಾಗಿ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟು ಬೇಸ್ ಇದ್ದಾಗ ನಾವೇನು ಮಾಡಬೇಕಂದ್ರೆ ಡಬಲ್ ಬಾಂಡ್ನ ತೆಗೆದು ಒಂದು OH ಗ್ರೂಪ್ನ ಹಾಕ್ಬಿಟ್ರೆ ಆಯ್ತು, ಸಿಂಪಲ್. ಇವಾಗ ಟ್ರಿಪಲ್ ಬಾಂಡ್ ಇದ್ದಾಗ ನಮಗೇನಾಗುತ್ತೆ, ಟ್ರಿಪಲ್ ಬಾಂಡ್ ಇದ್ದಾಗಲೂ ನಾವೇನು ಮಾಡಬೇಕು, H+ನ ಕೊಟ್ಟಿದ್ದಾರೆ ಅಂದರೆ ಸೊ ಫಸ್ಟ್ ಬಾಂಡ್ನ ಬ್ರೇಕ್ ಮಾಡಬೇಕು. ಸೊ ಇಲ್ಲಿ ಸೊ ಬಾಂಡ್ನ ಬ್ರೇಕ್ ಮಾಡಿ ನಾವೇನು ಮಾಡಬೇಕಂದ್ರೆ C ಡಬಲ್ ಬಾಂಡು OH ಆಗಿ ಕನ್ವರ್ಟ್ ಮಾಡಬೇಕು. ಈ ಕಡೆ ಒಂದು C ಇದೆ, ಈ ಕಡೆ ಒಂದು C ಇದೆ ಅಲ್ಲ. ಸೊ ಈ Cಗೆ ಏನು ಮಾಡಬೇಕು, COH ಆಗಿ ಕನ್ವರ್ಟ್ ಮಾಡಿದೆ. ಸೊ ಈ ಗ್ರೂಪ್ ಕನೆಕ್ಟ್ ಆಗಿತ್ತು, ಈ ಗ್ರೂಪ್ನ ಕನೆಕ್ಟ್ ಮಾಡಿದ್ದೀನಿ, COH ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟು ಈ ಕಡೆ ಇರೋ ಕಾರ್ಬನ್ ಐಟಮ್ ಒಂದೇ ಒಂದು ಕಾರ್ಬನ್ ಐಟಮ್ ಇದೆ. ಓಕೆನಾ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂದರೆ ಒಂದು ಕಾರ್ಬನ್ ಐಟಮ್ಗೆ ಮತ್ತೆ ನಾನು ಏನು ಮಾಡಬೇಕಂದ್ರೆ ಆ್ಯಸಿಡಾಗಿ ಕನ್ವರ್ಟ್ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು, ಒಂದ್ಸಲ ಆಕ್ಸಿಜನ್, ಇನ್ನೊಂದ್ಸಲ OH ಗ್ರೂಪ್ನ ಆ್ಯಡ್ ಮಾಡಿದೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಆ್ಯಸಿಡಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಹೈಡ್ರೋಜನ್ ಹೊರಗಡೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್, ಒಂದು ಸ್ವಲ್ಪ ಚೇಂಜಸ್ ಮಾಡಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲಿ ಡಿಫ್ರೆನ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಇವಾಗ ನಾ ಈ ಬಾಂಡ್ನ ಬ್ರೇಕ್ ಮಾಡಿದಾಗ ಇದು ನಿಮ್ಗೆ ಗೊತ್ತಿದೆ, ಇದ್ದಾಗ ಏನಾಗುತ್ತೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಏನು ಮಾಡುತ್ತೆ, ಈ ಕಾರ್ಬನ್ ಐಟಮ್ ನಾವು ಏನು ಮಾಡಬೇಕು, C ಡಬಲ್ ಬಾಂಡು OH ಆಗಿ ಕನ್ವರ್ಟ್ ಮಾಡಬೇಕು. ಇವಾಗ ಇಲ್ಲಿ ಏನಿದೆ ಅಂದರೆ ಈ ಕಾರ್ಬನ್ ಐಟಮ್ ನೆಕ್ಸ್ಟ್ ಕಾರ್ಬನ್ ಐಟಮ್ ಇದೆ. ಸೊ ಓಕೆನಾ, ಇಲ್ಲಿ CH3 ಗ್ರೂಪ್ ಇದೆ. ಇವಾಗ ಈ ಕಾರ್ಬನ್ ಐಟಮ್ ನಾನು ಏನು ಮಾಡಬೇಕು, ಆ್ಯಸಿಡಾಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಆ್ಯಸಿಡಾಗಿ ಕನ್ವರ್ಟ್ ಮಾಡಿದ್ದೀನಿ. ಸಬ್ಸ್ಟ್ರೇಟ್ ಹೆಂಗೆ ಇರಲಿ ಇದು ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ಇವಾಗ ಒಂದ್ಸಲ ನೋಡಿದ್ರಿಂದ ಇನ್ನೊಂದ್ಸಲ ರಿವರ್ಸ್ ಹೋಗಿ ಇನ್ನೊಂದ್ಸಲ ಚೆಕ್ ಮಾಡಿರಿ ಕರೆಕ್ಟಾಗಿ. ಸೊ ಹೇಳಿದ್ದೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಸಾಕು, ಆರಾಮಾಗಿ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಏನು ಮಾಡ್ತೀನಿ, ಈ ಬಾಂಡ್ನ ಬ್ರೇಕ್ ಮಾಡಬೇಕು. ಸೊ ಓಕೆನಾ, ಬಾಂಡ್ನ ಬ್ರೇಕ್ ಮಾಡಿ ನಾವೇನು ಮಾಡಬೇಕಂದ್ರೆ ಇವಾಗ ಈ ಬಾಂಡ್ನ ಬ್ರೇಕ್ ಮಾಡಿದಾಗ ನಮಗೇನಾಗುತ್ತೆ, ಸೊ ಫಸ್ಟು ಒಂದ್ಸಲ OH ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ಇನ್ನೊಂದ್ಸಲ OH ಗ್ರೂಪ್ ಬರುತ್ತೆ. ಇಲ್ಲೇನು ಡಬಲ್ ಬಾಂಡ್ ಇದೆ. ಸೊ ಡಬಲ್ ಬಾಂಡ್ ಅಂದರೆ ಏನು, ಇದು ಇನಾಲ್ ಟ್ಯೂಟೋಮರೈಸೇಷನ್ ಥರ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದು ಟ್ಯೂಟೋಮರೈಸೇಷನ್ ಆಗಿ ಇನಾಲ್ ಇದ್ದಾಗ ನಮಗೇನಾಗುತ್ತೆ, ಅವಾಗ ನೋಡಿದ್ರಲ್ಲ, ಸೊ ಕೀಟೋ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇದೇನಾಗುತ್ತೆ, ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಅದೇನು ಪ್ರಾಡಕ್ಟ್ ಬಂದಿದೆ. ಸೊ ಈ ರೀತಿ ಏನಾಗುತ್ತೆ ಅಂದರೆ ಈ ರೀತಿ ಸಿಚುವೇಷನ್ ಇದ್ದಾಗ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಬಾಂಡೇ ಬ್ರೇಕ್ ಆಗೋದು, ಟ್ರಿಪಲ್ ಬಾಂಡ್ ಇತ್ತಲ್ಲ, ಈ ಬಾಂಡೇ ಬ್ರೇಕ್ ಆಗೋದು. ಇವಾಗ ಏನಾಗುತ್ತೆ, ಇಲ್ಲಿ ಬಂದು OH ಗ್ರೂಪ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಬಂದು OH ಗ್ರೂಪ್ ಆ್ಯಡ್ ಆಗುತ್ತೆ. ಸೊ ಇದೇನು ಅದೇ ಪ್ರಾಡಕ್ಟು ಇಲ್ಲಿ ಬರ್ದಿರೋದು, ಇಲ್ಲಿ ಬರ್ದಿರೋದು. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಹೈಡ್ರೋಜನ್ ಇರೋದು ಅದು ಹೊರಗಡೆ ಹೋಗುತ್ತೆ. ಸೊ ನಮಗೇನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗುತ್ತೆ. ಸೊ ಅಷ್ಟೇ ರಿಯೇಜೆಂಟ್ನ ಬರ್ದಿರೋದು, ವೆರಿ ಇಂಪಾರ್ಟೆಂಟು. ಸೊ ಮಧ್ಯೆ ಎಲ್ಲರೂ ಕೇಳ್ಬೋದು, ಅದಕ್ಕೋಸ್ಕರ ನೆನ್ಪಿಟ್ಕೊಂಡಿರಿ, ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಾಟ್ ಈಸ್ ದ ಮೋಸ್ಟ್ ಸೂಟೇಬಲ್ ರಿಯೇಜೆಂಟ್ ಫಾರ್ ದ ಫಾಲೋವಿಂಗ್ ಕನ್ವರ್ಷನ್. ಓಕೆನಾ. ಸೊ ಫಾಲೋವಿಂಗ್ ಕನ್ವರ್ಷನ್ ಅಂತ ಹೇಳಿದರೆ ಈ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಸೊ ರಿಯೇಜೆಂಟ್ ನೋಡ್ಬೇಕು ನೀವು. ಫಸ್ಟು ಟಾಲೆನ್ಸ್ ರಿಯೇಜೆಂಟ್ ಕೊಟ್ಟಿದ್ದಾರೆ, I2NaOH ಕೊಟ್ಟಿದ್ದಾರೆ, ಬೆಂಜಾಯಿಲ್ ಪೆರಾಕ್ಸೈಡ್ ಕೊಟ್ಟಿದ್ದಾರೆ, SN ಮತ್ತು NaOH ಕೊಟ್ಟಿದ್ದಾರೆ. ಓಕೆನಾ. ಸೊ ಇವಾಗ ಈ ರೀತಿ ರಿಯೇಜೆಂಟ್ಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳೆ ನಾವೇನು ಮಾಡಬೇಕು, ಟಾಲೆನ್ಸ್ ರಿಯೇಜೆಂಟ್ ಅಂದರೆ ನಿಮ್ಗೆ ಗೊತ್ತಿದೆ, ಎಲ್ಲೋ ಆಲ್ಡಿಹೈಡ್ ಗ್ರೂಪ್ ಇರಬೇಕು. ಸೊ ಅದೇನಾಗುತ್ತೆ, ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. I2NaOH ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಐಡೋಫಾರ್ಮ್ ರಿಯಾಕ್ಷನ್. ಸೊ ಈ ರೀತಿ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರಿ ಅಂದರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸಬ್ಸ್ಟಿಟ್ಯೂಟ್ ಕೊಡಬೇಕು, ಆ ರೀತಿ ಇರೋ ಪ್ರಾಡಕ್ಟ್ಗಳನ್ನೇ ಹುಡುಕಬೇಕು. ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಡಬಲ್ ಬಾಂಡಿಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ನಮ್ಗೆ ಬೇಕಾಗಿರೋದು ಈ ಪ್ರಾಡಕ್ಟ್ಸ್ಗಳು. ಸೊ ಅಲ್ಲೋಗಿ ಅಟ್ಯಾಕ್ ಮಾಡ್ಬೇಕು ನಾನು. ಸೊ ಇವಾಗ ಟಾಲೆನ್ಸ್ ರಿಯೇಜೆಂಟ್ ಆದಾಗ ನಮ್ಗೆ ಏನಿರುತ್ತೆ ಅಂದರೆ C ಡಬಲ್ ಬಾಂಡು CH3 ಗ್ರೂಪ್ ಇರೋದು ನಮಗೇನಾಗುತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಓಕೆ. ಇವಾಗ ಏನಾಗುತ್ತೆ ಅಂದರೆ ಟಾಲೆನ್ಸ್ ರಿಯೇಜೆಂಟ್ ಇದ್ದಾಗ ನಮಗೇನಾಗುತ್ತೆ, ಕೀಟೋ ಗ್ರೂಪ್ ಇದ್ದರೆ ಅದೇನಾಗುತ್ತೆ, ರಿಯಾಕ್ಟ್ ಆಗಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಈ ಆಪ್ಷನ್ನ ತೆಗೆದೆ. ನೆಕ್ಸ್ಟ್ ಏನಾಗಿದೆ ಅಂದರೆ I2NaOH ಆಗಿದ್ದಾರೆ. ಸೊ I2NaOH ಆಗಿದ್ದಾರೆ, ಆಲ್ಫಾ CH3 ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಅವಾಗ ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ONA ಬಂದು ಆ್ಯಡ್ ಆಗುತ್ತೆ. ಸೊ ಇವಾಗ
ಎನ್ ಎ ಬಂದು ಆ್ಯಡ್ ಆಯಿತು ಅಂದರೆ ನಮಗೇನಾಗುತ್ತೆ ಇಲ್ಲಿ ಬಂದು ಆ್ಯಡ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪ್ಲಸ್ಸಲ್ಲಿ ನಮಗೇನಾಗುತ್ತೆ H ಪ್ಲಸ್ನ ಹಾಕಿದ್ರೆ ಅದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದಕ್ಕೋಸ್ಕರ ನಿಮಗೆ ಕ್ಲಿಯರ್ ಆಗಿರಬೇಕು. ಸೊ ಯಾವ ರೀತಿಯ ರೀಜನ್ಸ್ಗಳನ್ನು ಕೊಟ್ಟಿದ್ದಾರೆ, ಸೊ ಯಾವ ರೀತಿ ಒಂದ್ಸಲ ಆಪ್ಷನ್ಗಳನ್ನು ಓದಬೇಕು, ಆಪ್ಷನ್ಗಳನ್ನ ಓದಿ ಸೊ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಓಕೆ, ಈ ರೀತಿ ಕೊಟ್ಟಿದ್ದಾರವರು, ಈ ರೀತಿ ಇರೋ ಸಬ್ಸ್ಟೆಂಟ್ಗಳನ್ನು ನಾನು ಹುಡ್ಕೊಂಡು ಅಲ್ಲಿ ಆನ್ಸರ್ನ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಇರಬೇಕು. ಓಕೆನಾ. ಸೊ ಫಸ್ಟ್ ಓಕೆ, ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇದು ಆಪ್ಷನ್ ಆಗುತ್ತೆ. ಸೊ ಇದಾಗಲ್ಲ, ಬೆಂಜಾಲ್ ಪೆರಾಕ್ಸೈಡ್ ಆಗಲ್ಲ, SnNaOH ಆಗಲ್ಲ. ಸೊ ಇವೆಲ್ಲ ಏನು ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತವೆ ನಿಮಗೆ ನೈಟ್ರೋ ಗ್ರೂಪ್ನ NH2 ಕನ್ವರ್ಟ್ ಮಾಡ್ತವೆ. ಓಕೆನಾ. ಸೊ ಕ್ಲಿಯರ್. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟು, CH3 ಗ್ರೂಪ್ ಕಾಣಿಸ್ತು ಅಂದರೆ ಐಡೋಫಾರ್ಮ್ ಆಗೋ ಥರ ಇದ್ದರೆ ಅದನ್ನ ತೆಗೆದುಬಿಡ್ರಿ, ಅಲ್ಲೊಂದು ONನ ಆ್ಯಡ್ ಮಾಡಿರಿ. ಆ್ಯಸಿಡ್ ಆಗೋ ಥರ ಇದ್ದರೆ CH3 ಗ್ರೂಪ್ ಇದ್ದರೆ ಐಡೋಫಾರ್ಮ್ ರಿಯಾಕ್ಷನ್ನ ಮರಿಬಾರ್ದು. ಓಕೆನಾ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಇವಾಗ ದ ಟೆಸ್ಟ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪೆಂಟೇನ್ 2 ಆನ್ ಆ್ಯಂಡ್ ಪೆಂಟೇನ್ 3 ಆನ್. ಸೊ ಇವಾಗ ನೋಡಿರಿ ಮತ್ತೆ ಅದೇ ರೀತಿ ಕ್ವಶನ್ಗಳನ್ನ ಕೇಳಿದರೆ ಪೆಂಟೇನ್ 2 ಆನ್ ಅಂದರೆ ನಮಗೇನಿರುತ್ತೆ, ಎರಡನೇ ಪೊಸಿಷನಲ್ಲಿ ಕೀಟೋನ್ ಇರುತ್ತೆ. ಓಕೆನಾ. ಸೊ 1 2 3 4 5. ನೆಕ್ಸ್ಟು ಪೆಂಟೇನ್ 3 ಆನ್ ಇದೆ, ಪೆಂಟೇನ್ 3 ಆನ್ ಆಗುತ್ತೆ. ಇವಾಗ ಅವ್ರು ಏನು ಕೇಳಿದ್ದಾರೆ, ಸೊ ಫೆಲಿಂಗ್ಸ್ ಟೆಸ್ಟ್ ಕೇಳಿದ್ದಾರೆ. ಸೊ ಇವೆರಡರ ಜೊತೆಗೆ ರಿಯಾಕ್ಟ್ ಆಗಲ್ಲ. ನೆಕ್ಸ್ಟು ಐಡೋಫಾರ್ಮ್ ಟೆಸ್ಟ್ ಕೇಳಿದ್ದಾರೆ. ಸೊ ಐಡೋಫಾರ್ಮ್ ಟೆಸ್ಟ್ ಇದ್ದಾಗ ನಮಗೇನಾಗುತ್ತೆ, ಇಲ್ಲಿ ಮೀಥೈಲ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇಲ್ಲಿ ಮೀಥೈಲ್ ಗ್ರೂಪ್ ಪ್ರೆಸೆಂಟ್ ಇಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಇದನ್ನ ಬ್ರೇಕ್ ಮಾಡ್ತೀವಿ, ONನ ಆ್ಯಡ್ ಮಾಡ್ಬೋದು. ಇದರಿಂದ ನಾವೇನು ಮಾಡ್ಬೋದು, ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಈ ರೀತಿ ಏನು ಮಾಡಿದ್ದಾರೆ ಅಂದರೆ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಜಸ್ಟ್ ನೋಡಿ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಬೆನಿಡಿಕ್ಸ್ ಟೆಸ್ಟ್ ಏನು ಮಾಡ್ತಾರೆ, ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ, ಇದು ಗ್ಲೂಕೋಸ್ಗೋಸ್ಕರ ಇರೋದು. ಓಕೆನಾ. ಸೊ ಕಾನ್ಸಂಟ್ರೇಷನ್ ಎಷ್ಟಿದೆ ಗ್ಲೂಕೋಸ್ದು, ಫ್ರಕ್ಟೋಸ್ದು ಅನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಇದು ಆಪ್ಷನ್ ಆಗಲ್ಲ. ನೆಕ್ಸ್ಟ್ BS ಟೆಸ್ಟಲ್ಲಿ ನಾವೇನು ನೋಡಿದ್ವಿ, ಸೊ KMnO4 ಇದೆ. KMnO4 ಏನು ಮಾಡತ್ತಂದರೆ ಆ್ಯಸಿಡಾಗಿ ಕನ್ವರ್ಟ್ ಮಾಡುತ್ತೆ. ಇವಾಗ ಇಲ್ಲಿರೋದೇನೋ ಕೀಟೋನ್. ಸೊ ಕೀಟೋನ್ ಜೊತೆಗೆ ಅದೇನು ಮಾಡುತ್ತೆ, ರಿಯಾಕ್ಟ್ ಮಾಡಲ್ಲ. ಓಕೆನಾ. ಸೊ ಹೈ ಟೆಂಪ್ರೇಚರ್ ಬೇಕು. ಓಕೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಕೀಟೋನು ಅಷ್ಟೊಂದು ಈಸಿಯಾಗಿ ರಿಯಾಕ್ಟ್ ಮಾಡಲ್ಲ BS ಟೆಸ್ಟಲ್ಲಿ. ಸೊ ಅಲ್ಲಿರೋದೇನು ಅಕಸ್ಮಾತ್ ಡಬಲ್ ಬಾಂಡ್ ಇದ್ದರೆ H+ ಇದ್ದರೆ ಅದೇನಾಗುತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಡಬಲ್ ಬಾಂಡು ಬೇಸಿಕ್ ಮೀಡಿಯಮ್ ಇದ್ದರೆ ಅದೇನಾಗುತ್ತೆ, ಆಲ್ಕೋಹಾಲಾಗಿ ಕನ್ವರ್ಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ಇದೆ ಬೆನ್ಸೈಲ್ ಡಿಯಾಡ್ದು. ಓಕೆನಾ. ಸೊ ಬೆನ್ಸೈಲ್ ಡಿಯಾಡ್ ಅನ್ನೋದಕ್ಕಿಂತ ಟಾಲ್ವಿನ್ದು. ಸೊ ಟಾಲ್ವಿನ್ ಇದ್ದಾಗ ಏನಾಗುತ್ತೆ ಅನ್ನೋದು ಅದು ನೆಕ್ಸ್ಟ್ ಕಲಿಯೋಣ. ಓಕೆನಾ. ಸೊ ಅದಕ್ಕೋಸ್ಕರ ಇದಾಗಲ್ಲ. ಸಿಂಪಲ್ ಆಗಿದ್ದಾವೆ ಕ್ವಶನ್ಸ್ಗಳು ಸಿಂಪಲ್ ಆಗಿದ್ದಾವೆ, ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಕ್ಲಿಯರ್. ಓಕೆನಾ. ಫಸ್ಟ್ ಇದು ಆರ್ಗ್ಯಾನಿಕ್ ಕಾಂಪೌಂಡ್ X on treatment with PCC in dichloromethane gives the compound Y. The compound Y reacts with I2 and alkali to form yellow precipitate of triiodomethane. The compound X is. ಸೊ ಇಲ್ಲೇ ನಿಮ್ಗೆ ಕ್ಲಿಯರ್ ಆಗಿಬಿಡಬೇಕು. PCC ಹಾಕಿದ್ದಾರೆ ಅಂದರೆ X ಏನಾಗಿರಬೇಕು, PCC ಹಾಕಿದ್ರೆ ಅಂದರೆ ಮೇ ಬಿ ಓಕೆ. ಸೊ ಇದೇನಾಗಿರ್ಬೇಕಂದ್ರೆ ಆಕ್ಸಿಡೇಷನ್ ಪ್ರಾಡಕ್ಟ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ ಅಂದರೆ PCC ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಪ್ರೈಮರಿ ಆಲ್ಕೋಹಾಲ್ಸ್ ಅಥವಾ ಸೆಕೆಂಡ್ರಿ ಆಲ್ಕೋಹಾಲ್ಸ್ಗೆ. ಓಕೆನಾ. ಸೊ ಇವಾಗ ಪ್ರಾಡಕ್ಟಲ್ಲಿ ನಮ್ಗೆ ಏನಿರಬೇಕು, ಪ್ರೈಮರಿ ಆಲ್ಕೋಹಾಲ್ ಇರಬೇಕು, ಇಲ್ಲಾಂದರೆ ಸೆಕೆಂಡ್ರಿ ಆಲ್ಕೋಹಾಲ್ ಇರಬೇಕು. ಸೊ ಇವಾಗ ನೀವು ಪ್ರಾಡಕ್ಟಲ್ಲಿ ಒಂದು ಸಲ ಹುಡ್ಕೊಂತ ಬರಬೇಕು. CH3 CHO ಇರುತ್ತೆ. ಸೊ ಇದನ್ನ ಮತ್ತೆ ಆಕ್ಸಿಡೈಸ್ ಮಾಡೋಕ್ಕಾಗಲ್ಲ. ಕೀಟೋನ್ ಇರುತ್ತೆ, ಇದನ್ನ ಆಕ್ಸಿಡೈಸ್ ಮಾಡೋಕ್ಕಾಗಲ್ಲ. ಆಲ್ಕೋಹಾಲ್ ಇದೆ. ಓಕೆ. ನೆಕ್ಸ್ಟ್ ಏನಿದೆ, ಆ್ಯಸಿಡ್ ಇದೆ. ಅದಕ್ಕೋಸ್ಕರ ನಮಗೇನಾಗುತ್ತೆ, C ಆಗುತ್ತೆ ಆಪ್ಷನ್. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನು ಹೇಳಿದ್ರೆ ಅವರು ಅದನ್ನ ಮಾಡ್ಕೊತ ಬರಬೇಕು. ಇವಾಗ CH3 CH2OH ಇರೋದನ್ನ ನಾವು PCC ಹಾಕಿದ್ರೆ ನಮಗೇನಾಗುತ್ತೆ, CH3 CH2 C ಡಬಲ್ ಬಾಂಡು H ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಹೇಳಿದಾರೆ ಅಂದರು, I2 ಮತ್ತು ಆಲ್ಕಲಿ ಟು ಫಾರ್ಮ್ ಎಲ್ಲೋ. I2 ಮತ್ತು ಆಲ್ಕಲಿ ಅಂದಾಗ ನಮ್ಗೆ ಏನಿರುತ್ತೆ, NaOH ಮತ್ತು I2 ಅದೇನಾಗುತ್ತೆ, NaOX ಆಗುತ್ತೆ. ಓಕೆನಾ. ಸೊ ONA ಆಗುತ್ತೆ. ಸೊ ONA ಇದೇನಾಗುತ್ತೆ, ಇಲ್ಲಿರೋ ಬಂದು CH3ನ ರಿಮೂವ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಬಂದು ಅಟ್ಯಾಕ್ ಆಗುತ್ತೆ. CH3 ಇರೋದು CI3H ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ, C ಡಬಲ್ ಬಾಂಡು ON ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ಏನು ಬರುತ್ತೆ, ಏನು ಆಗ್ಬೋದಾಗಿತ್ತು, ಸೊ ಅದರಿಂದ ನಾವೇನು ಮಾಡ್ಬೋದು ಅನ್ನೋದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಅವಾಗ ನೀವು ಆರಾಮಾಗಿ ಥಿಂಕ್ ಮಾಡಿ ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ಆಪ್ಷನ್ ಏನಾಗುತ್ತೆ, CH3 CH2OH ಆಗುತ್ತೆ. ಸೊ ಎಲ್ಲಾದ್ರೂ ಸೊ ನಿಮ್ಗೆ ಕರೆಕ್ಟಾಗಿ ಒಂದ್ಸಲ ಏನಾಗ್ತಿದೆ ಅನ್ನೋದನ್ನ ಡಿಫ್ರೆನ್ಷಿಯೇಟ್ ಮಾಡೋಕೆ ಗೊತ್ತಾಗ್ಬಿಡ್ತು ಅಂದರೆ ಓನ್ 2 1 3 1 ಕೊಟ್ಟರು ಅಂದರೆ ನೀವು ಕರೆಕ್ಟಾಗಿ ನೆನ್ಪು ಮಾಡ್ಕೊಂಡ್ಬಿಟ್ಕೊಂಡ್ಬಿಡ್ರಿ. ಸೊ ಐಡೋಫಾರ್ಮ್ ಟೆಸ್ಟಿಗೆ ಹೋಗೋಕ್ಕೆ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಾದ್ರೂ ಆರಾಮಾಗಿ ಸಾಲ್ವ್ ಮಾಡ್ಬೋದಾಗಿತ್ತು. ಈ I2 ಮತ್ತು ಐಡೋಫಾರ್ಮ್ ಟೆಸ್ಟ್ ನೀವು ನೆನ್ಪಿಟ್ಕೊಂಡಿದ್ರೆ, CH3ನ ರಿಮೂವ್ ಮಾಡಿದ್ದಾರೆ ಅಂದರೆ CH3ನ ರಿಮೂವ್ ಮಾಡಿ OHನ ಆ್ಯಡ್ ಮಾಡಿದ್ದಾರೆ ಅಂದರೆ ಟಕ್ ಅಂತ ನೆನ್ಪಿಟ್ಕೋಬೇಕು. ಅದೇನು, CH3ನ ರಿಮೂವ್ ಮಾಡಿದ್ರು ಅಂದರೆ ಐಡೋಫಾರ್ಮ್ ಟೆಸ್ಟ್. ಓಕೆನಾ. CH3ನ ರಿಮೂವ್ ಮಾಡಿದ್ರು ಅಂದರೆ ಐಡೋಫಾರ್ಮ್ ಟೆಸ್ಟು. ಡಿಫ್ರೆನ್ಷಿಯೇಟ್ ಮಾಡೋಕೆ ಕೊಟ್ಟರು ಅಂದರೆ ಮೋರ್ ಸಬ್ಸ್ಟಿಟ್ಯೂಟ್ ಲೆಸ್ ಸಬ್ಸ್ಟಿಟ್ಯೂಟ್ ಇದೆ ಅಂದರೆ ಐಡೋಫಾರ್ಮ್ ಟೆಸ್ಟಿಗೆ ಹೋಗಬೇಕು. ನೆಕ್ಸ್ಟು ಇಲ್ಲಿ ಆಕ್ಸಿಡೈಸ್ ಮಾಡಿ ಏನಾರು ಕೊಟ್ಟರು ಅಂದರು ನೀವು ಮತ್ತೆ ಐಡೋಫಾರ್ಮ್ ಟೆಸ್ಟಿಗೆ ಹೋಗಬೇಕು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇರೋದು ರಿಯಾಕ್ಷನ್ ಡ್ಯೂ ಟು ಆಲ್ಫಾ ಹೈಡ್ರೋಜನ್. ಸೊ ಆಲ್ಫಾ ಹೈಡ್ರೋಜನಿಂದ ನಮ್ಗೆ ಏನಾಗುತ್ತೆ ಅಂದರೆ ಅಲ್ಲೇನಿತ್ತು, ಐಡೋಫಾರ್ಮ್ ಟೆಸ್ಟಲ್ಲಿ CH2 ಗ್ರೂಪ್ನ ರಿಮೂವ್ ಮಾಡ್ತಿದ್ವಿ. ಓಕೆನಾ. ಸೊ ನೆನ್ಪಿಟ್ಕೊಂಡಿರಿ, ಐಡೋಫಾರ್ಮ್ ಟೆಸ್ಟಲ್ಲಿ CH3 ಗ್ರೂಪ್ ಇರುತ್ತೆ. ಸೊ ಅದನ್ನ ಆಕ್ಸಿಡೈಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಪ್ರೈಮರಿ ಆಲ್ಕೋಹಾಲಿಂದ ನಾವೇನು ಮಾಡ್ಬೋದು, ಆಕ್ಸಿಡೈಸ್ ಮಾಡಿ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಅದನ್ನ CH3 ಗ್ರೂಪ್ನ ರಿಮೂವ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಡೈಲ್ಯೂಟ್ NaOH ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ CH3 CHO ಇರುತ್ತೆ. ಸೊ CH3 CHO. ಓಕೆ. ಸೊ ಇಲ್ಲಿದೆ CH3 CHO ಇದೇ ಗ್ರೂಪ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿರೋ ಒಂದು ಡಬಲ್ ಬಾಂಡೋ ಗ್ರೂಪು. ಸೊ ಡಬಲ್ ಬಾಂಡೋ ಗ್ರೂಪು
ಇಲ್ಲಿರೋ ಹೈಡ್ರೋಜನ್ಸ್ಗಳು ಏನಾಗ್ತವೆ ಅಂದರೆ 2 ಹೈಡ್ರೋಜನ್ ಹೊರಗಡೆ ಹೋಗ್ತವೆ. ಸೊ ಇವುಗಳ ಮಧ್ಯೆ ಏನಾಗ್ತದೆ, ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಈ ಕಾರ್ಬನ್ ಮತ್ತು ಈ ಕಾರ್ಬನ್ ಆಟಮ್. ಸೊ ಇದು ಯಾವುದು ಆಲ್ಫಾ ಪೊಸಿಷನ್ಲಿರೋ ಕಾರ್ಬನ್ ಆಟಮ್ದು ಹೈಡ್ರೋಜನ್ ಮತ್ತು ಸಿ ಡಬಲ್ ಬಾಂಡ್ ಜೊತೆಗೆ ಈ ಡೈಲ್ಯೂಟ್ NaOH ಯಾಕೆ ಹಾಕಿದ್ದಾರೆ ಅಂದರೆ ಇಲ್ಲಿಂದ ಹೈಡ್ರೋಜನ್ ರಿಮೂವ್ ಮಾಡೋಕ್ಕೆ. ಇಲ್ಲಿಂದ ಹೈಡ್ರೋಜನ್ ರಿಮೂವ್ ಮಾಡಿದಾಗ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಸಿಗುತ್ತೆ. ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ, ಇಲ್ಲಿ ಸ್ಟೆಬಿಲೈಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಹೈಡ್ರೋಜನ್ ಜಾಸ್ತಿ ಎಸಿಡಿಕ್ ಇರುತ್ತೆ. ಜಾಸ್ತಿ ಎಸಿಡಿಕ್ ಇದೆ ಅಂದ್ಕೊಳ್ಳಿ, ಇದೇನಾಗುತ್ತೆ ಅಂದರೆ ಇದು ನ್ಯೂಕ್ಲಿಯೋಫಿಲಿಸಿಟಿ ಜಾಸ್ತಿ ಇದೆ ಇವಾಗ. ಸೊ ಅದಕ್ಕೋಸ್ಕರ ನಮಗೆ ಏನಿದೆ ಹೈಡ್ರೋಜನ್ ಬಿಟ್ಕೊಡ್ತಾ ಇದೆ. ಎಲೆಕ್ಟ್ರಾನ್ ರಿಚ್ ಇರೋದ್ರಿಂದ ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಒಂದ್ಸಲ ಅಟ್ಯಾಕ್ ಮಾಡಿದಾಗ OH ಆಗುತ್ತೆ, ಇನ್ನೊಂದ್ಸಲ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಇನ್ನೊಂದು ಬಾಂಡ್ ಬ್ರೇಕ್ ಆಗುತ್ತೆ, ಇನ್ನೊಂದು ಇನ್ನೊಂದು ಹೈಡ್ರೋಜನ್ ತಗೊಂಡು ವಾಟರ್ ಹೊರಗಡೆ ಹೋಗುತ್ತೆ. ಇವಾಗ ಈ ಕಾರ್ಬನ್ ಮತ್ತು ಈ ಕಾರ್ಬನ್ ಮಧ್ಯೆ ನಮ್ಗೆ ಏನಾಗುತ್ತೆ, ಆಲ್ಫಾ ಹೈಡ್ರೋಜನ್ ಕಾರ್ಬನಿಲ್ ಗ್ರೂಪ್ದು ನೆಕ್ಸ್ಟ್ ಕಾರ್ಬನ್ನು ಮತ್ತು ಈ ಡಬಲ್ ಬಾಂಡ್ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ ಅಂದರೆ ಇಲ್ಲಿ. ಓಕೆ. ಸೊ ಫಸ್ಟ್ ಆಲ್ಕೋಹಾಲ್ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಮತ್ತೆ ಇಲ್ಲಿಂದ ಹೈಡ್ರೋಜನ್, ಇಲ್ಲಿಂದ ಮತ್ತೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ರಿಮೂವ್ ಮಾಡ್ತೀವಿ, ನೆಗೆಟಿವ್ ಚಾರ್ಜ್ ಬರುತ್ತೆ, ಅದು ಮತ್ತೆ ಅಟ್ಯಾಕ್ ಮಾಡುತ್ತೆ. ಈ OH ಏನು ಮಾಡುತ್ತೆ, ಇಲ್ಲಿಂದ ಇನ್ನೊಂದು ಹೈಡ್ರೋಜನ್ ತಗೊಳುತ್ತೆ. ಸೊ OH ಇನ್ನೊಂದು ಹೈಡ್ರೋಜನ್ ತೊಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಹೈಡ್ರೋಜನ್ ಉಳಿತು. ಸೊ ಇಲ್ಲಿ ಏನಾಗುತ್ತೆ, ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಕ್ಲಿಯರ್. ಏನು ಮಾಡ್ಬೇಕು ನೀವು, CH3CHO ಕೊಟ್ಟಾಗ ಕರೆಕ್ಟಾಗಿ ಈ ರೀತಿ ಬರೆದಿಟ್ಕೋಬೇಕು. ಸೊ ಬಿಟ್ಸ್ ಬರೆದಿಟ್ಕೊಂಡಿರಿ, ಡಬಲ್ ಬಾಂಡ್ ರಿಮೂವ್ ಮಾಡಿರಿ, ಆಲ್ಫಾ ಪೊಸಿಷನ್ಲಿರೋ ಹೈಡ್ರೋಜನ್ 2 ಹೈಡ್ರೋಜನ್ ರಿಮೂವ್ ಮಾಡಿರಿ, ಕನೆಕ್ಷನ್ ಮಾಡಿರಿ. ಸೊ ಕನೆಕ್ಷನ್ ಮಾಡಿ ಎಷ್ಟು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೋ ಅವರು ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ರಿ. ಸೊ ಓಕೆನಾ. ಸೊ ಇವಾಗ ಇಲ್ಲೇನು ಮಾಡ್ತೀನಿ, ಹೈಡ್ರೋಜನ್ ಬದಲಿಗೆ ನೆಕ್ಸ್ಟು ಇಲ್ಲಿ ಕಾಂಪ್ಲೆಕ್ಸ್ ಏನಾದ್ರು ಕೊಟ್ರಾ, ಇಲ್ಲೇನಾದ್ರು ಕಾಂಪ್ಲೆಕ್ಸ್ ಕೊಟ್ರಾ, ಏನಾದ್ರು ಕೊಡಲಿ ಅವರು. ಸೊ ಅದನ್ನೆಲ್ಲ ಕನೆಕ್ಷನ್ ಮಾಡ್ಕೊತ ಹೋಗ್ಬೇಕು. ಓಕೆನಾ. ಸೊ ಫಸ್ಟ್ ಏನು ಮಾಡಬೇಕು, ಅಟ್ಯಾಕ್ ಮಾಡಬೇಕು, ಬಾಂಡ್ನ ಬ್ರೇಕ್ ಮಾಡಬೇಕು, ಕನೆಕ್ಷನ್ ಮಾಡಬೇಕು, ಏನು ಕೊಟ್ಟಿದ್ರೆ ಅದನ್ನ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್. ಓಕೆನಾ. ಸೊ ಇವಾಗ ಇದೇನು ನಾರ್ಮಲ್ ನಿಮಗೆ ಸೇಮ್ ಪ್ರಾಡಕ್ಟ್ ಜೊತೆ ರಿಯಾಕ್ಟ್ ಆಗ್ತಿದೆ. ಓಕೆನಾ. ಇದು ಆಲ್ಡೋಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಇವಾಗ ಕ್ರಾಸ್ ಆಲ್ಡೋಲ್ ಕಂಡೆನ್ಸೇಷನ್ ಅನ್ನೋದು ಒಂದಿದೆ. ಸೊ ಕ್ರಾಸ್ ಆಲ್ಡೋಲ್ ಕಂಡೆನ್ಸೇಷನ್ ಅಂದಾಗ ನಮ್ಗೇನಾಗತ್ತೆ ಅಂದರೆ, ಇನ್ನು ನೋಡ್ಬೋದು ಸೇಮ್ ಇರೋ ಪ್ರಾಡಕ್ಟ್ ಒಂದ್ಸಲ ರಿಯಾಕ್ಟ್ ಆಗ್ತವೆ. ಸೊ ಅದರಿಂದ ನಮ್ಗೇನಾಗುತ್ತೆ, 2 ಪ್ರಾಡಕ್ಟ್ಗಳು ಸಿಗ್ತಾ ಇದ್ದಾವೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಇವಾಗ ಇಲ್ಲಿರೋ ಸೇಮ್ ಪ್ರಾಡಕ್ಟ್ಗಳಿದಾವಲ್ಲ, ಸೊ ಈ ರಿಯೇಜೆಂಟ್ ಇನ್ನೊಂದ್ಸಲ ಅದ್ರ ಜೊತೆ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಆಗ್ಬೋದು. ಸೊ ಅದಕ್ಕೇನೋ ಆಪ್ಷನ್ ಇಲ್ಲಿದೆ. ಸೊ ಇವಾಗ ಏನಾಗತ್ತಂದರೆ ಈ ರಿಯೇಜೆಂಟ್ ಇದೆ ಅಲ್ಲ, ಸೊ ಈ ರಿಯೇಜೆಂಟ್ ಅದರದ್ದೇ ಇನ್ನೊಂದು ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಏನು ಮಾಡಬೇಕು, ಆಲ್ಫಾ ಪೊಸಿಷನ್ಲಿರೋ 2 ಹೈಡ್ರೋಜನ್ ರಿಮೂವ್ ಮಾಡಬೇಕು, ಇಲ್ಲಿಂದ ಒಂದು ಆಕ್ಸಿಜನ್ ರಿಮೂವ್ ಮಾಡಬೇಕು. ಸೊ ಏನಾಗುತ್ತೆ ಅಂದರೆ ಈ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಓಕೆನಾ. ಸೊ ಅಷ್ಟು ಕ್ಲಿಯರ್. ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇವಾಗ ಇಲ್ಲಿ. ಸೊ ನೆಕ್ಸ್ಟ್ ಏನಾಗತ್ತಂದರೆ ಇದ್ರದ್ದು CHO ಇದೆಲ್ಲ, ಇದ್ರ ಪಕ್ಕದಲ್ಲಿರೋ 2 ಹೈಡ್ರೋಜನ್ನು ನೆಕ್ಸ್ಟ್ ಈ ಕಾರ್ಬನ್ ಆಟಮ್ಗೆ C ಡಬಲ್ ಬಾಂಡ್ ಹೋಗಿ ಕನೆಕ್ಷನ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೋದು C ಡಬಲ್ ಬಾಂಡ್ ಇದೆ, ಇಲ್ಲಿ 2 ಹೈಡ್ರೋಜನ್ ಏನು ಮಾಡ್ಬೋದು, ಕನೆಕ್ಷನ್ ಮಾಡ್ಬೋದು. ಬಟ್ ಅದೇ ರೀತಿ ಈ ಕಡೆ ನಾವು ಮಾಡ್ಬೋದು, ಈ ಕಡೆ ಏನು ಮಾಡ್ಬೋದು, ಇದ್ರದ್ದು 2 ಹೈಡ್ರೋಜನ್ ತೆಗೆದೆ ಸೊ ಈ ಕಾರ್ಬನ್ ಆಟಮ್ ಮಧ್ಯೆ ಏನು ಮಾಡ್ಬೋದು, ಡಬಲ್ ಬಾಂಡ್ ಫಾರ್ಮೇಷನ್ ಮಾಡ್ಬೋದು. ಸೊ ಈ ಕಡೆ ಆ ಕಡೆ ಆಗಲಿ ಏನಾಗಲಿ. ಓಕೆನಾ. ಸೊ ನಿಮಗೆ 4 ಪ್ರಾಡಕ್ಟ್ ಬರೆಯಕ್ಕೆ ಕೊಡಲ್ಲ ಅವರು, ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಕೊಟ್ಟಿರ್ತಾರೆ. ಸೊ ಒಂದು ಪ್ರಾಡಕ್ಟ್ ನಿಮ್ಮ 4 ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಕೊಟ್ಟಿರೋದೇನೋ ಒಂದೇ ಒಂದು ಪ್ರಾಡಕ್ಟ್. ಸೊ ಒಂದೇ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂದರೆ ಆ ಆಪ್ಷನ್ಗಳನ್ನ ಹುಡುಕಬೇಕು. ಸೊ ಯಾವ ರೀತಿ ಆ ಡಬಲ್ ಬಾಂಡ್ ಫಾರ್ಮೇಷನ್ ಎಲ್ಲಾಗಿದೆ, ಸೊ ಸಬ್ಸ್ಟೇಟ್ಗಳನ್ನ ನೋಡಬೇಕು, ಪಕ್ಕದಲ್ಲಿರೋವೆಲ್ಲ ಎಲ್ಲ ಮ್ಯಾಚ್ ಆಗ್ತಿದಾವ, ಮುಗೀತು, ಆಪ್ಷನ್ ಕ್ಲಿಯರ್. ಓಕೆನಾ. ಸೊ ಒಂದು ಕ್ವಶನ್ ಬಂದಾಗ ನೀವು ಸಾಲ್ವ್ ಮಾಡ್ತೀರಾ. ಇಲ್ಲಿ ನೆಕ್ಸ್ಟ್ ಇದೆ. ಸೊ ನೆಕ್ಸ್ಟ್ ಇರೋದು ಕ್ಯಾನಿಜರ್ ರಿಯಾಕ್ಷನ್. ಸೊ ಕ್ಯಾನಿಜರ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ ಅಂದರೆ ಇವು ನೋಡ್ಬೋದು, 2 ಕಡೆ ಫಾರ್ಮಾಲ್ಡಿಹೈಡ್ ಗ್ರೂಪ್ಗಳಿದ್ದಾವೆ. ಸೊ ನೆಕ್ಸ್ಟ್ ನೋ ಆಲ್ಫಾ ಹೈಡ್ರೋಜನ್ ಇರುತ್ತೆ. ಓಕೆನಾ. ಸೊ ಆಲ್ಫಾ ಹೈಡ್ರೋಜನ್ ಅಂದರೆ ಏನಿರುತ್ತೆ, ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಕನೆಕ್ಟ್ ಆಗಿರ್ತವೆ. ಆಲ್ಫಾ ಹೈಡ್ರೋಜನ್ ಇಲ್ಲ ಅಂದರೆ ಏನಿರುತ್ತೆ, ಡೈರೆಕ್ಟಾಗಿ ಹೈಡ್ರೋಜನ್ ಕನೆಕ್ಟ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್, ಆಲ್ಡಿಹೈಡ್ ಕೀಟೋನ್ಸ್ ಆಗಿರ್ಬೋದು, ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆಗಿರ್ಬೋದು, ನೆಕ್ಸ್ಟು ಆಲ್ಡೋಲ್ ರಿಯಾಕ್ಷನ್ ಆಗಿರ್ಬೋದು, ಕ್ಯಾನಿಜರ್ ರಿಯಾಕ್ಷನ್ ಆಗಿರ್ಬೋದು, ಇವು ಪಕ್ಕ ಕೇಳ್ತಾರೆ ಕ್ವಶನ್ಸ್ಗಳು. ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ಟೈಮ್ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಟ್ KOH ಆಗಿದಾಗ OH ಮೈನಸ್ ಇರುತ್ತೆ, ಇದು ಬಂದು ಅಟ್ಯಾಕ್ ಮಾಡಿದಾಗ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಇಲ್ಲೇನಾಗುತ್ತೆ ಅಂದರೆ ಬರ್ದ್ಬಿಡೋಣ. ಸೊ C ಡಬಲ್ ಬಾಂಡು OH ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಬರ್ದ್ಬಿಡ್ತೀವಿ, 1 ಸೆಕೆಂಡ್. C ಡಬಲ್ ಬಾಂಡು H ಇರುತ್ತೆ. ಸೊ ಫಸ್ಟ್ ಟೈಮ್ ನಾ OH ಹಾಕಿದಾಗ KOH ಹಾಕಿದಾಗ ಇದೇನು ಮಾಡುತ್ತೆ, ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಇದ್ಯಾವುದು ಆಲ್ಡಿಹೈಡ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ OH ಇರುತ್ತೆ. ಸೊ OH O ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಬಂದು OH ಸೇರಿಕೊಂಡಿದೆ, ಇಲ್ಲಿ 2 ಹೈಡ್ರೋಜನ್ಗಳಿದ್ದಾವೆ. ಓಕೆನಾ. ಕ್ಲಿಯರ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಕಾನ್ಸಂಟ್ರೇಟೆಡ್ KOH ಹಾಕಿರೋದ್ರಿಂದ ನಮಗೇನಾಗುತ್ತೆ ಅಂದರೆ ಇಲ್ಲ ಅಂದರೆ NaOH ಹಾಕಿರೋದ್ರಿಂದ ಅದು OH ಏನಾಗುತ್ತೆ ಅಂದರೆ ಹೊರಗಡೆ ಹೋಗುತ್ತೆ. ಸೊ ಹೊರಗಡೆ ಹೋಯ್ತು ಅಂದರೆ ನಮಗೇನಾಗುತ್ತೆ ಅಂದರೆ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದು ಓಕೆನಾ. ಓಕೆ. ಇಲ್ಲಿ 1 ಸೆಕೆಂಡ. ಈ OH ಇವಾಗ ಬಂದಿರೋದಲ್ಲ, ಇದು ಇಲ್ಲೇನಾಗುತ್ತೆ ಅಂದರೆ H ಹೊರಗಡೆ ಹೋಗುತ್ತೆ. ಸೊ H ಹೊರಗಡೆ ಹೋಯ್ತು ಅಂದರೆ C ಡಬಲ್ ಬಾಂಡು OH ಫಾರ್ಮೇಷನ್ ಆಗಿದೆ. ಇದ್ಯಾವುದು ಆ್ಯಸಿಡ್. ಓಕೆನಾ. ಸೊ O ಮೈನಸ್ ಇರುತ್ತೆ, Na ಇರುತ್ತಲ್ಲ ಇವಾಗ, ಇಲ್ಲ Ka ಇರುತ್ತೆ. ಸೊ O ಮೈನಸ್ ಇರುತ್ತೆ. ಇವಾಗ ಹೈಡ್ರೋಜನ್ನು ಹೊರಗಡೆ ಹೋಗಿರೋದು ಏನು ಮಾಡುತ್ತಂದರೆ ಇದೇ ರೀತಿ ಇರೋ ಇನ್ನೊಂದು ಮಾಲಿಕ್ಯೂಲ್ ಜೊತೆಗೆ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ಈ ಸಲ ನಮಗೇನಾಗುತ್ತೆ ಅಂದರೆ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿಂದ ಒಂದು ಹೈಡ್ರೋಜನ್ ಬಂದು H ಮೈನಸ್ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆಯಿತು ಅಂದರೆ ನಮಗೇನಾಗುತ್ತೆ ಅಂದರೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಇಲ್ಲಿ, ಒಂದು ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ, ಇನ್ನೊಂದು ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಇವೆರಡನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಇನ್ನೊಂದು ಆಲ್ಫಾ ಹೈಡ್ರೋಜನ್ ಇರಲ್ಲ ಅನ್ನೋದು ನೆನ್ಪಿಟ್ಕೋಬೇಕು, 2 ಪಾಯಿಂಟು. ನೆಕ್ಸ್ಟ್ ಕಾನ್ಸಂಟ್ರೇಟೆಡ್ KOH 3 ಪಾಯಿಂಟ್. ಓಕೆನಾ. ಸೊ ನೆಕ್ಸ್ಟು
ಏನಿರುತ್ತೆ ಅಂದರೆ ಆಲ್ಫಾ ಹೈಡ್ರೋಜನ್ ಇರಲ್ಲ ಅಂದರೆ ನಾವು ಬೆನ್ಸೈಲ್ ಡಿಯೈಡಲ್ಲೂ ನೋಡ್ಬೋದು. ಇದರಲ್ಲೂ ಕೂಡ ನಮಗೆ ಏನಿರುತ್ತೆ ಅಂದರೆ ಆಲ್ಫಾ ಹೈಡ್ರೋಜನ್ ಇರಲ್ಲ. ಆಲ್ರೆಡಿ ಕಾರ್ಬನ್ ಏನು ಮಾಡಿದೆ, 4 ಬಾಂಡ್ನ ಫಾರ್ಮ್ ಮಾಡಿದೆ. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಇವಾಗ ಈ ರೀತಿ ಮಾಲಿಕ್ಯೂಲ್ಗಳನ್ನ ಕಾಂಪ್ಲೆಕ್ಸ್ ಆರು ಮಾಡ್ಕೊಡ್ಬೋದು, ಏನಾರು ಮಾಡ್ಕೊಡ್ಬೋದು. ನೀವು ಟೆನ್ಷನ್ ಮಾಡಬಾರ್ದು. ಆಲ್ಫಾ ಹೈಡ್ರೋಜನ್ ಇರಬಾರ್ದು. ನೆಕ್ಸ್ಟು ಕಾನ್ಸಂಟ್ರೇಟೆಡ್ KOH ಇಲ್ಲ ಅಂದರೆ NaOH ಇರಬೇಕು. ನೆಕ್ಸ್ಟು ನಮಗೇನಾಗುತ್ತೆ ಅಂದರೆ ಆ್ಯಸಿಡು ಮತ್ತು ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಫಾರ್ಮೇಷನ್ ಆಗುತ್ತೆ. ಸೋಡಿಯಂ ಕಾರ್ಬಾಕ್ಸಿಲೇಟ್ ಅಂತ ನಾವು ಕರಿತೀವಿ, ಅಂದರೆ ಪೊಟ್ಯಾಷಿಯಂ ಕಾರ್ಬಾಕ್ಸಿಲೇಟ್. ಓಕೆನಾ? ಸೊ ಇಷ್ಟು. ನೆಕ್ಸ್ಟ್ ಇರೋದು ಇವಾಗ CHO ಗ್ರೂಪ್ ಇದೆ. CHO ಗ್ರೂಪ್ ಇದ್ದಾಗ ನಮಗೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ NHN ಮತ್ತು H2SO4 ಹಾಕಿದಾಗ ನಮಗೇನಾಗುತ್ತೆ NO2+ ಫಾರ್ಮೇಷನ್ ಆಗುತ್ತೆ. ಸೊ NO2+ ಫಾರ್ಮೇಷನ್ ಆಯಿತು ಅಂದರೆ ನಾವೇನು ಮಾಡ್ತೀವಿ, ಅದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ ಅಂದರೆ C ಡಬಲ್ ಬಾಂಡ್ ಗ್ರೂಪ್ ಅಲ್ಲ. ಸೊ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಪುಲ್ ಮಾಡುತ್ತೆ. ಓಕೆನಾ? ಸೊ ಪುಲ್ ಮಾಡುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ ಅಂದರೆ ನಾವೇನು ಮಾಡಬೇಕಂದ್ರೆ ಮೆಟಾ ಪೊಸಿಷನಲ್ಲಿ ನಾವೇನು ಮಾಡಬೇಕು, NO2 ಗ್ರೂಪ್ನ ಆ್ಯಡ್ ಮಾಡಬೇಕು ಮೆಟಾ ಪೊಸಿಷನಲ್ಲಿ. ಅದೇ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ, OH ಗ್ರೂಪ್ ಇದ್ದರೆ ಏನಾಗೋದು, ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡೋದು ಬೆಂಜಿನ್ ರಿಂಗ್ ಒಳಗಡೆ. ಸೊ ಅವಾಗ ಏನಾಗುತ್ತೆ ಅಂದರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಸಬ್ಸ್ಟಿಟ್ಯೂಟ್ ಆಗೋದು. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ನಮಗೇನಾಗುತ್ತೆ, ಮೆಟಾ ಪೊಸಿಷನಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದೇನಲ್ಲ, ಅವು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರ್ರಿ. ಸೊ ಅದರಿಂದನೇ ನೀವು ಸಾಲ್ವ್ ಮಾಡೋದು. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ C6H5CN ಇದೆ, SnCl2 HCl ಇದೆ, ನೆಕ್ಸ್ಟ್ X ಇದೆ, ಕಾನ್ಸಂಟ್ರೇಟೆಡ್ KOH ಇದೆ, Y+Z ಇದೆ. ಸೊ SnCl2 HCl ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಸಂಜು ಸ್ಯಾಮ್ಸನ್. ಇವಾಗ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ CH3CN ಕೊಟ್ಟಿದ್ರು, ಇವಾಗ C6H5CN ಕೊಟ್ಟಿದ್ದಾರೆ. ನಮ್ಗೇನು ಬೇಕಾಗಿತ್ತು, ಸಬ್ಸ್ಟ್ರೇಟ್ ಏನೇ ಇರಲಿ, ನಮ್ಗೇನು ಬೇಕಾಗಿತ್ತು, CN ಬೇಕು, SnCl2 HCl. CN ಇದ್ದರೆ ನಮಗೇನಾಗುತ್ತೆ, ಅದು CN ಇದ್ದಾಗ ನಮಗೇನಾಗುತ್ತೆ ಅಂದರೆ CN ಇದ್ದಾಗ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಕಾನ್ಸಂಟ್ರೇಟೆಡ್ KOH ಇದ್ದಾಗ ನಮಗೇನಾಗುತ್ತೆ, ನೆಕ್ಸ್ಟ್ 2 ಪ್ರಾಡಕ್ಟ್ಗಳು ಬರ್ತಿದ್ದಾವೆ ಅಂದರೆ ಅದು ಕೆನಿಸರ್ ರಿಯಾಕ್ಷನ್ ಆಗಿರುತ್ತೆ. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು, ಫಾರ್ಮೇಷನ್ ಆಫ್ X, ಫಾರ್ಮೇಷನ್ ಆಫ್ Y and Z ಆರ್ ನೌನ್ ಬೈ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ರೋಸ್ಮಂಡ್ ರಿಡಕ್ಷನ್ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ, ಇದಾಗಲ್ಲ. ನೆಕ್ಸ್ಟು ಕ್ಲೆಮೆನ್ಸನ್ ರಿಡಕ್ಷನ್ ಅಂತ ಕೊಟ್ಟಿದ್ದಾರೆ. ಕ್ಲೆಮೆನ್ಸನ್ ರಿಡಕ್ಷನ್ ಇದು ರಿಯೇಜೆಂಟೇ ಅಲ್ಲ. ನೆಕ್ಸ್ಟ್ ವೋಲ್ಫ್ ಕಿಸ್ನರ್ ರಿಡಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಆಗಲ್ಲ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೀಫನ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಕೆನಿಸರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಲ್ಲ, ಏನಾರು ಕೊಡಲಿ ಅವರು, ನಾನು ನಿಮ್ಗೆ ಅದಕ್ಕೋಸ್ಕರ R ಅಂತ ಬರ್ಸಿರೋದು. ಇವಾಗ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು, C6H5CN ಇದೆ ಅಲ್ಲ. ಸೊ CN ಇರೋದು ನಮಗೇನಾಗುತ್ತೆ, ಈ ಫಸ್ಟ್ ರಿಯೇಜೆಂಟ್ ಅಂತ ಬರೆದ್ಬಿಡ್ತೀನಿ. ಓಕೆನಾ? ಸೆಕೆಂಡ್ ರಿಯೇಜೆಂಟ್ ಅಂತ ಬರಿತೀನಿ. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ ಬೆನ್ಸೈಲ್ ಡಿಯೈಡ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಏನಂತ ಹೇಳಿದ್ದೀನಿ ನಾನು, ಬೆನ್ಸೈಲ್ ಡಿಯೈಡಲ್ಲೂ ಕೂಡ ಏನಾಗುತ್ತೆ ಅಂದರೆ ಆಲ್ಫಾ ಹೈಡ್ರೋಜನ್ ಇರಲ್ಲ. ಸೊ ಅದಕ್ಕೋಸ್ಕರ ನಾವು ಕಾನ್ಸಂಟ್ರೇಟೆಡ್ KOHನ ಹಾಕಿದಾಗ ನಮಗೇನಾಗುತ್ತೆ ಅಂದರೆ ಒಂದು KOH ಹಾಕಿದರೆ NaOH. ಓಕೆ, ಇದಾಕಿದಾಗ ನಮಗೇನಾಗತ್ತಂದರೆ ಒಂದು C ಡಬಲ್ ಬಾಂಡು O ಮೈನಸ್ Na ಆಗುತ್ತೆ ಫಸ್ಟ್ ಪ್ರಾಡಕ್ಟು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ, CH2OH ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಇಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಮುಗ್ದೇ ಹೋಗಿತ್ತು, ಕಥೆನೇ ಮುಗೀತು. ಓಕೆ, ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಇನ್ನು ಹೇಳಿರೋ ರಿಯೇಜೆಂಟ್ಸ್ಗಳನ್ನ ಅವು ಏನು ಮಾಡ್ತವೆ, ಸೊ ಅದ್ರಲ್ಲಿ ಏನು ಚೇಂಜಸ್ ಮಾಡ್ಬೋದು ಅದನ್ನ ಹೇಳ್ತಾ ಇದ್ದೀನಿ. ಸೊ ಅದಾದಮೇಲೆ ಏನಾದ್ರು ಸಬ್ಸ್ಟ್ರೇಟ್ ಹಾಕೊಂಡಿರಲಿ, ಅದು ನಮ್ಮ ಮ್ಯಾಟ್ರ್ ಆಗಲ್ಲ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ CHO ಹಾಕಿದ್ದಾರೆ, CH3CHO ಹಾಕಿದ್ದಾರೆ, ಡೈಲ್ಯೂಟ್ NaOH ಹಾಕಿದ್ದಾರೆ. ಸೊ ಡೈಲ್ಯೂಟ್ NaOH ಹಾಕಿದಾಗ ನಮಗೇನಾಗುತ್ತೆ ಅಂದರೆ ನೀವು ನೋಡ್ಬೋದು, CHO ಇದೆ, CH3HO ಇದೆ, ಡೈಲ್ಯೂಟ್ NaOH ಇದೆ, ಹೀಟ್ ಹಾಕಿದ್ದಾರೆ. CH3HO ಇದ್ದಾಗ ನೀವು ನೋಡ್ಬೋದು ಇಲ್ಲಿ ಡೈಲ್ಯೂಟ್ NaOH ಹಾಕಿದ್ದಾರೆ, ಅಂದರೆ ಕಾನ್ಸಂಟ್ರೇಟೆಡ್ NaOH ಹಾಕಿದರೆ ಕ್ಯಾನಿಸರ್ ರಿಯಾಕ್ಷನ್ ಆಗುತ್ತೆ. ಡೈಲ್ಯೂಟ್ NaOH ಹಾಕಿದರೆ ನಮಗೇನಾಗುತ್ತೆ ಅಂದರೆ ಇವುಗಳ ಮಧ್ಯೆ ನಮಗೇನಾಗುತ್ತೆ ಅಂದರೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹೇಗೆ ನಿಮ್ಗೇನು ಹೇಳಿದ್ದೀನಿ ನಾನು ಇಲ್ಲಿ ನೋಡ್ಬಿಡ್ಬೋದು, ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಅವರು. CH3CHO ಇದೆ, ಇಲ್ಲೇನು ಆಲ್ಫಾ ಹೈಡ್ರೋಜನ್ ಇಲ್ಲ, ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ನೆಕ್ಸ್ಟ್ ಎಲ್ಲಿಂದ ಅಟ್ಯಾಕ್ ಆಗಬೇಕು, ನಮಗೆ ಇಲ್ಲಿಂದ ಅಟ್ಯಾಕ್ ಆಗಬೇಕು. ಸೊ ಇಲ್ಲಿಂದ ಅಟ್ಯಾಕ್ ಆಗಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲಿಂದ ಒಂದು 2 ಹೈಡ್ರೋಜನ್ನ ರಿಮೂವ್ ಮಾಡಬೇಕು. ಸೊ ಫಸ್ಟ್ ಸಿಂಪಲ್ ಆಗಿ ಬರ್ದ್ಬಿಡ್ತೀನಿ. ಓಕೆನಾ? ಸೊ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಆಪ್ಷನ್ B ಆಗುತ್ತೆ. ಸೊ ನಾ ಇವಾಗ ಗೆಸ್ ಹೆಂಗೆ ಮಾಡಿದೆ ಅಂತ ನೀವು ಹಂಗೆ ಬರೀಬೇಕು. ಓಕೆ, ಸೊ ಫಸ್ಟ್ ಏನಿತ್ತು ಈ ರೀತಿ ಬರೀಬೇಕು. ಏನು ಕೊಟ್ಟಿದ್ದಾರೆ ಅವರು, C ಡಬಲ್ ಬಾಂಡು H ಇರುತ್ತೆ. ಇವಾಗ ಇಲ್ಲಿ ನೋಡ್ಬೋದು ನೀವು CH3CHO ಇದೆ, C ಡಬಲ್ ಬಾಂಡು H ಇದೆ, CH3 ಇದೆ. ಓಕೆನಾ? ಸೊ ಈ ರೀತಿ ಬರೆದಿಟ್ಕೊಂಡೆ. ಅವ್ರೇನು ಕೊಟ್ಟಿದ್ದಾರೆ, ಡೈಲ್ಯೂಟ್ NaOH. ಸೊ ಡೈಲ್ಯೂಟ್ NaOH ಕೊಟ್ಟರೆ ನಮಗೇನಾಗುತ್ತೆ, ಅದು ಡೈಲ್ಯೂಟ್ NaOH ಕೊಟ್ಟರೆ ಅದು ಆಲ್ಡೋಲ್ ಕಂಡನ್ಸೇಷನ್ ಆಗುತ್ತೆ. ಕಾನ್ಸಂಟ್ರೇಟೆಡ್ ಕೊಟ್ಟರೆ ಇದು ಕ್ಯಾನಿಸರ್ ರಿಯಾಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡೈಲ್ಯೂಟ್ NaOH ಕೊಟ್ಟಿದ್ದಾರೆ. ನಮಗೇನಾಗುತ್ತೆ ಅಂದರೆ ಕಾನ್ಸಂಟ್ರೇಟೆಡ್ NaOH ಕೊಟ್ಟರೆ ಕ್ಯಾನಿಸರ್ ರಿಯಾಕ್ಷನ್ ಆಗುತ್ತೆ ವಿತ್ ಆಲ್ಫಾ ಹೈಡ್ರೋಜನ್ ಇರಬಾರ್ದು, ಅದಕ್ಕೋಸ್ಕರ ಡೈಲ್ಯೂಟ್ NaOH ಕೊಟ್ಟಿದ್ದಾರೆ, ಆಲ್ಫಾ ಹೈಡ್ರೋಜನ್ ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ನಮಗೆ ಈ ರಿಯಾಕ್ಷನ್ ಆಗುತ್ತೆ. ಓಕೆನಾ? ಸೊ ಇವಾಗ C ಡಬಲ್ ಬಾಂಡು ಇದೆ, ಇಲ್ಲಿಂದ 2 ಹೈಡ್ರೋಜನ್ನ ರಿಮೂವ್ ಮಾಡ್ತೀನಿ. ಸೊ ಇವುಗಳ ಮಧ್ಯೆ ಕನೆಕ್ಷನ್ ಮಾಡ್ತೀನಿ, ಸಿಂಪಲ್. ಇವಾಗ ಆ ರೀತಿ ಇರೋ ಪ್ರಾಡಕ್ಟ್ಗಳನ್ನ ಹುಡ್ಕೊಂತ ಬರಬೇಕು. CHO ಇದೆ, CH2CHO ಇದೆ, ಏನಾಗಿದೆ ಅಂದರೆ 4ನೇ ಪೊಸಿಷನ್ ಕನೆಕ್ಷನ್ ಮಾಡಿದರೆ ಆಗಲ್ಲ. ಇವಾಗ CH ಇದೆ,
ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಿ ಡಬಲ್ ಬಾಂಡು ನಾನು ಈ ಕಡೆಯಿಂದನೇ ಅಟ್ಯಾಕ್ ಮಾಡ್ಬೇಕು ಇಲ್ಲಿ, ಯಾಕಂದರೆ ಈ ಕಡೆಯಿಂದ ಅಟ್ಯಾಕ್ ಮಾಡೋಕೆ ನಂತರ ಆಲ್ಫಾ ಹೈಡ್ರೋಜನ್ ಇಲ್ಲ. ಸೊ ಆಲ್ಫಾ ಹೈಡ್ರೋಜನ್ ಇಲ್ಲ ಅಂದರೆ ನಾವೇನು ಮಾಡಬೇಕು, ಅಲ್ಲಿಂದ ನಾವು ಬೇಸ್ ಹಾಕಿ ಹೈಡ್ರೋಜನ್ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಈ ಕಡೆಯಿಂದನೇ ಅಟ್ಯಾಕ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿಂದ 2 ಹೈಡ್ರೋಜನ್ ರಿಮೂವ್ ಮಾಡಿದೆ. ಸೊ ಈ ಕಾರ್ಬನ್ ಆಟಮ್ ಮಧ್ಯೆ ಏನು ಮಾಡಿದೆ, ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಓಕೆನಾ, ಕ್ಲಿಯರ್. ಸೊ ಇವಾಗ ಏನು ಮಾಡಿದೆ, ಕನೆಕ್ಷನ್ ಮಾಡಿದೆ. ನೆಕ್ಸ್ಟ್ ಏನಾಯ್ತು ಅಂದರೆ ನೀವು ನೋಡ್ಬೋದು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಆಪ್ಷನ್ ಬಿ ಆಗುತ್ತೆ. ಸೊ ಇದು ಕೂಡ ಆಪ್ಷನ್ ಆಗಲ್ಲ, CH ಡಬಲ್ ಬಾಂಡ್. ಓಕೆ, ಸೊ ಇದು ಆಪ್ಷನ್ ಆಗಲ್ಲ, ಸಾರಿ ಇದು ಆಪ್ಷನ್ ಆಗಲ್ಲ. ನೀವು ನೋಡ್ರಿ ವೆರಿ ಕೇರ್ಫುಲ್ ಆಗಿರಬೇಕು. CH3 ಇದೆ, ಸಿ ಡಬಲ್ ಬಾಂಡು ಅಲ್ಡಿಹೈಡ್ ಗ್ರೂಪ್ ಇರಬೇಕಲ್ಲ. ಸೊ ಅಲ್ಡಿಹೈಡ್ ಗ್ರೂಪ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಒಂದು ಡಬಲ್ ಬಾಂಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಆಗುತ್ತೆ, ಆಪ್ಷನ್ ಡಿ ಆಗಲ್ಲ. ವೆರಿ ಕೇರ್ಫುಲ್ ಆಗಿರಬೇಕು. ಆಪ್ಷನ್ ನೋಡಿದಾಗಲೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಡಬಲ್ ಬಾಂಡು ಒಂದು ಅಲ್ಡಿಹೈಡ್ ಫಾರ್ಮೇಷನ್ ಆಯಿತು ಅಂದರೆ ಅದೇನಾಗಿರುತ್ತೆ, ಡೈಲ್ಯೂಟ್ NaOH ಆದರೆ ಅದೇ ಆಪ್ಷನ್ ಆಗಿರುತ್ತೆ. ಸೊ ಇಲ್ಲಿದೆ ಆಪ್ಷನ್. ಓಕೆನಾ, ಸೊ ಆಪ್ಷನ್ ಸಿ ಆಗಿರುತ್ತೆ. ನೀವೆಲ್ಲದನ್ನೂ ಮತ್ತೆ ಇವಾಗ ಹುಡ್ಕೊಂಡು ಕೊಡ್ಬೇಕು ಅನ್ನೋದೇನಿಲ್ಲ. ಇವಾಗ ಏನಿದೆ ಅಂದರೆ ಒಂದೇ ಪ್ರಾಡಕ್ಟ್ ಒಂದೇ ರಿಯಾಕ್ಷನ್ ಆಗ್ತಾ ಇದೆ, ಅದಕ್ಕೋಸ್ಕರ ನಮಗೆ ಇದ್ರ ಜೊತೆ ರಿಯಾಕ್ಟ್ ಆಗ್ತಿದೆ. ಸೊ ಇದ್ರ ಜೊತೆಗೆ ರಿಯಾಕ್ಟ್ ಆಗ್ಬೋದು. ನಿಮ್ಮ ಪ್ರಾಡಕ್ಟ್ನ ತೋರಿಸಿದೆ, ನಮ್ಗೆ ಕೇಳ್ತಿದ್ದೇನು ಒಂದೇ ಒಂದು ಪ್ರಾಡಕ್ಟ್, ನಾವು ಯಾಕೆ ಬೇರೆ ಬಗ್ಗೆ ಟೆನ್ಷನ್ ಮಾಡಬೇಕು. ಸೊ ಇದರಿಂದ ಇದಕ್ಕೆ ಕನೆಕ್ಷನ್ ಮಾಡಿಬಿಟ್ರೆ ಮುಗೀತು, ನಮ್ಮ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ಬೆನ್ಸಿನ್ ಕಾರ್ಬಾಲ್ಡಿಹೈಡ್ ಇಸ್ ರಿಯಾಕ್ಟೆಡ್ ವಿತ್ ಕಾನ್ಸಂಟ್ರೇಟೆಡ್ NaOH solution to give the products A and B. The product A can be used as a food preservative and the product B is an aromatic hydroxyl compound where OH group is linked to sp3 hybridized carbon atom next to benzene. The product A and B are, ಓಕೆನಾ. ಸೊ ಅವ್ರೇನು ಹೇಳಿದ್ರೆ ಅಂದರೆ ಬೆನ್ಸಿನ್ ಕಾರ್ಬಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ NaOH. ಸೊ ಯಾವುದಿರುತ್ತೆ ಇದು ಕ್ಯಾನಜರೋ ರಿಯಾಕ್ಷನ್, ಬೆನ್ಜಾಲ್ಡಿಹೈಡ್, ನೋ ಆಲ್ಫಾ ಹೈಡ್ರೋಜನ್. ಕಾನ್ಸಂಟ್ರೇಟೆಡ್ KOH ಅಂದರೆ ನಮ್ಗೆ ಏನಿರುತ್ತೆ ಅಂದರೆ ಪಕ್ಕ ಕನ್ಫರ್ಮೇಷನ್ ಕ್ಯಾನಜರ್ ರಿಯಾಕ್ಷನ್ಗೆ. ಓಕೆನಾ. ಸೊ ಅದಾದಮೇಲೆ ಏನು ಹೇಳಿದ್ರೆ ಅಂದರೆ 2 ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗ್ತವೆ A and B ಅಂತ. ಸೊ A and B ಅಂದಾಗ ನಮ್ಗೆ ಯಾವ್ದಿರುತ್ತೆ, ಒಂದು ಆ್ಯಸಿಡ್ ಇರುತ್ತೆ, ಇನ್ನೊಂದು ಆಲ್ಕೋಹಾಲ್ ಇರುತ್ತೆ. ಸೊ ಅದನ್ನ ಹುಡ್ಕೊಂಡು ಬರಬೇಕು. ಸೊ ಸೋಡಿಯಂ ಬೆಂಜೋಯೇಟ್ ಆ್ಯಂಡ್ ಫಿನಾಲ್ ಅಂತ ಇದೆ. ನೆಕ್ಸ್ಟ್ ಸೋಡಿಯಂ ಬೆಂಜೋಯೇಟ್ ಆ್ಯಂಡ್ ಫಿನೈಲ್ ಮೆಥನಾಲ್ ಅಂತ ಇದೆ. ಸೊ ಫಿನೈಲ್ ಮೆಥನಾಲ್. ಓಕೆ, ಸೊ ನೆಕ್ಸ್ಟು ಇವಾಗ ಹಿಂಗೆ ಬರೆದಿಟ್ಕೊಂಡಿರಿ. ಓಕೆನಾ. ಸೊ ಕನ್ಫ್ಯೂಷನ್ ಆದರೆ ಸೊ ಈ ರೀತಿ ಇರುತ್ತೆ ಬೆನ್ಜಾಲ್ಡಿಹೈಡ್. ಸೊ ಇವಾಗ ಮೆಥನಾಲ್ ಅಂದರೆ ನಮ್ಗೆ ಏನಾಗುತ್ತೆ, ಫಿನೈಲ್ ಮೆಥನಾಲ್. ಓಕೆ, ಸೊ ಫಿನಾಲ್ ಅಂದರೆ ಡೈರೆಕ್ಟಾಗಿ OH ಗ್ರೂಪಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಆಪ್ಷನ್ ಆಗಲ್ಲ. ಫಿನೈಲ್ ಮೆಥನಾಲ್ ಸೋಡಿಯಂ ಬೆಂಜೋಯೇಟ್ ಆಗುತ್ತೆ. ಕ್ರೆಸಾಲ್ ಅಂದರೆ ನಮ್ಗೆ ಏನಿರುತ್ತೆ, OCH3 ಗ್ರೂಪ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗಲ್ಲ. ಸೋಡಿಯಂ ಬೆಂಜೋಯೇಟ್ ಎಲ್ಲ ಕಡೆ ಕೊಟ್ಟಿದ್ರೆ ಪಿಕ್ರಿಕ್ ಆ್ಯಸಿಡ್ ಸಂಬಂಧನೇ ಇಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಆಪ್ಷನ್ ಇದಾಗುತ್ತೆ. ಸೊ ಇದರ ರಿಯಾಕ್ಷನ್ ನಾನು ಆಲ್ರೆಡಿ ಬರ್ಸಿದ್ದೀನಿ. ಸೊ ಇದನ್ನು ಈ ರೀತಿ ಕೇಳಿದ್ದಾರೆ 2016 ಓಕೆನಾ. ಸೊ ಈ ರೀತಿ ಕೇಳಿದರೆ ನೀವು ಆರಾಮಾಗಿ ನೆನ್ಪಿಟ್ಕೋಬೇಕಾಗಿತ್ತು, A B ಕಾನ್ಸಂಟ್ರೇಟೆಡ್, ನೋ ಆಲ್ಫಾ ಹೈಡ್ರೋಜನ್, ಕ್ಯಾನಜರ್ ರಿಯಾಕ್ಷನ್, ಸಿಂಪಲ್, ಕ್ಲಿಯರ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಏನಾಗುತ್ತೆ ಅಂದರೆ ಪ್ರೈಮರಿ ಆಲ್ಕೋಹಾಲ್ ಇದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವ್ಯಾವ ರಿಯೇಜೆಂಟ್ಸ್ಗಳಿದ್ದಾವೆ, ಆಲ್ಕಲೈನ್ KMnO4 ಇರ್ಬೋದು, K2CO2 ಇರ್ಬೋದು, ಜೋನ್ಸ್ ರಿಯೇಜೆಂಟ್ ಇರ್ಬೋದು. ಸೊ ಇವೆಲ್ಲ ಏನು ಮಾಡ್ತಾವೆ ಅಂದರೆ ಆಲ್ಕೋಹಾಲ್ನ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ. ನೆಕ್ಸ್ಟ್ ಫ್ರಮ್ ಆಲ್ಕೈಲ್ ಬೆನ್ಸಿನಿಂದ, ಇದು ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್, ಅವಾಗ ನೋಡಿದ್ವಲ್ಲ. ಸೊ ಅದನ್ನು ನೋಡಿ ಇಟ್ಕೊಂಡಿರಿ. ಅವಾಗೇನು ಬೇಸ್ ರಿಯೇಜೆಂಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೊ ಆ ಪಾಯಿಂಟ್ಸ್ಗಳಲ್ಲಿ ಈ ಪಾಯಿಂಟ್ನ ಆ್ಯಡ್ ಮಾಡಿಟ್ಕೊಂಡಿರಿ. ಇವಾಗ ಇಲ್ಲೇನಾದ್ರು ಹೈಡ್ರೋಜನ್ ಇತ್ತು ಅಂದರೆ ಈ ಕಾರ್ಬನ್ ಐಟಮ್ಗೆ, ಸೊ ಇದೇನಾಗುತ್ತೆ ಅಂದರೆ ಪಕ್ಕ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ ಅಂದರೆ ಎಲ್ಲ ಹೈಡ್ರೋಜನ್ಗಳು ಹೊರಗಡೆ ಹೋಗ್ತವೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ರೀತಿ ಕಾಂಪ್ಲೆಕ್ಸ್ಗಳನ್ನು ನೀವು ನೋಡ್ಬೋದು. ಸೊ ಇವಾಗ ಯಾವುದೇ ರೀತಿ ಕಾಂಪ್ಲೆಕ್ಸ್ ಇರಲಿ, ಸೊ ನಮಗೇನಿದೆ ಅಂದರೆ ಇವಾಗ ಇಲ್ಲಿ ಹೈಡ್ರೋಜನ್ ಇದೆ, ಆಲ್ಫಾ ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಓಕೆನಾ. ಇದು ಎಲೆಕ್ಟ್ರಾನ್ ಡೆಫಿಷಿಯಂಟ್ ರಿಂಗು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಎಲೆಕ್ಟ್ರಾನ್ ರಿಚ್ ಇರೋ ಕಡೆ ನಮ್ಗೆ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಸೊ ಇವಾಗ ಇದೇನು ಬೆನ್ಸಿನ್ ರಿಂಗ್ ಇದೆ, ಇಲ್ಲೂ ಏನಿದೆ, ಇಲ್ಲೂ ಒಂದು ಬೆನ್ಸಿನ್ ರಿಂಗ್ ಥರ ಇದೆ. ಸೊ ನೈಟ್ರೋಜನ್ ಆ್ಯಡ್ ಆಗಿದೆ. ಇವಾಗ ಏನಾಗುತ್ತೆ, ಇಲ್ಲಿ ನಾವು ನೋಡ್ಬೋದು ಈ ಪೊಸಿಷನ್ ನಮಗಿದೆ ಒಂದು ಹೈಡ್ರೋಜನ್ ಇದೆ. ಈ ಪೊಸಿಷನ್ ನಮಗೇನಿದೆ, ಒಂದು ಹೈಡ್ರೋಜನ್ ಇದೆ. ಓಕೆನಾ. ಸೊ ಕರೆಕ್ಟಾಗಿ ಬರೆದ್ಬಿಡ್ತೀನಿ, ಕ್ಲಿಯರ್ ಆಗಲ್ಲ ಅನಿಸುತ್ತೆ. ಸಬ್ಸ್ಟ್ರೇಟ್ ಹೆಂಗೆ ಇರಲಿ ನಮ್ಮ ಮ್ಯಾಟ್ರ್ ಆಗಲ್ಲ. ನಮ್ಗೆ ಬೇಕಾಗಿರೋದೇನು ಅದಕ್ಕೆ ನಾವೇನು ಮಾಡಬೇಕಂದ್ರೆ ಅಟ್ಯಾಕ್ ಮಾಡಬೇಕು. ಓಕೆನಾ. ಸೊ 1 2 3 1 2. ಇವಾಗ ನೀವು ನೋಡಿದ್ರೆ ಎಲೆಕ್ಟ್ರಾನ್ ಡೆಫಿಷಿಯಂಟ್ ರಿಂಗು, ಎಲೆಕ್ಟ್ರಾನ್ ರಿಚ್ ರಿಂಗ್ ಇದೆ. ಸೊ ಯಾಕಂದರೆ ಇಲ್ಲೇನಾಗತ್ತೆ ಅಂದರೆ ನಮಗೆ ಒಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ನಮಗೇನಾಗುತ್ತೆ ಅಂದರೆ, ಓಕೆ ಎಲ್ಲ ಕಡೆ ಬಾಂಡ್ ಸ್ಯಾಟಿಸ್ಫೈ ಮಾಡಿದೆಲ್ಲ 1 1 2 3 4 1 2 3 4. ಓಕೆ, ಕ್ಲಿಯರ್. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು ಆಲ್ಫಾ ಪೊಸಿಷನಲ್ಲಿ ಹೈಡ್ರೋಜನ್ ಇದೆ. ಸೊ ನಮ್ಗೇನಾಗುತ್ತೆ ಅಂದರೆ ಇವಾಗ ಸಿಂಪಲ್ ಬ್ರೇಕ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ ಅಂದರೆ ಯಾವುದೇ ಪೊಸಿಷನ್ ಇರಲಿ, ಹೈಡ್ರೋಜನ್ ಇದೆ ಅಂದರೆ ನಮಗೇನಾಗುತ್ತೆ, ಅದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ನೋಡ್ಬೋದು ಈ ರೀತಿ ಇದ್ದಾಗ ಇದು ನೈಟ್ರೋಜನ್ ಇದೆ. ನೆಕ್ಸ್ಟು ಇಲ್ಲಿ ಡಬಲ್ ಬಾಂಡ್ ಇದೆ, ಇದೇನಾಗುತ್ತೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸಬ್ಸ್ಟ್ರೇಟ್ ಹೆಂಗೆ ಇರಲಿ. ಸೊ ಇದೊಂದು ಕಾಂಪ್ಲೆಕ್ಸ್ ಇತ್ತು, ನಾನು ಸುಮ್ಮನೆ ಹಾಕಿದ್ದೀನಿ. ಸೊ ಹೆಂಗಾರು ಮಾಡಲಿ ಅವರು ಅನ್ನೋದು ಒಂದು ರೀಸನ್ಗೋಸ್ಕರ. ಓಕೆನಾ. ಸೊ ಇವಾಗ ಆಲ್ಫಾ ಹೈಡ್ರೋಜನ್ ಕಾಣಿಸ್ತು ಅಂದರೆ ಅದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಅದೇನಾಗುತ್ತೆ, ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್. ಓಕೆನಾ. ಎಲ್ರಿಗೂ ಕ್ಲಿಯರ್ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾವುದೇ ರೀತಿಯ ಡೌಟ್ ಇರಬಾರ್ದು. ಇಲ್ಲೇನಾದ್ರು CR3 3 R ಗ್ರೂಪ್ ಇತ್ತು ಅಂದರೆ ಅವಾಗ ಮಾತ್ರ ಇದು ರಿಯಾಕ್ಟ್ ಆಗಲ್ಲ. ಓಕೆನಾ. ಸೊ ಆ ಬೇರ್ಸ್ ರೀಸೆಂಟ್ನ ಕರೆಕ್ಟಾಗಿ ನೆನ್ಪಿಟ್ಟು
ನೆನ್ಪಿಟ್ಕೊಂಡ್ರಿ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದನ್ನು ಜೊತೆಲಿ. ನೆಕ್ಸ್ಟ್ ಇರೋದು ಇವಾಗ ಅಸೈಲ್ ಹ್ಯಾಲೈಡ್ ಜೊತೆಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ, ವೆರಿ ಇಂಪಾರ್ಟೆಂಟ್. ವಾಟರ್ ಜೊತೆಗೆ ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿರೋದು ವಾಟರ್ ಬಂದು ಏನಾಗುತ್ತೆ ಅಟ್ಯಾಕ್ ಮಾಡುತ್ತೆ, ಸೊ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. OH ಮೈನಸ್ ಜೊತೆ ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಈ ಹೈಡ್ರೋಜನ್ ಹೊರಗಡೆ ಹೋಗುತ್ತಲ್ಲ, ಸೊ OH ಬಂದು ಅಟ್ಯಾಕ್ ಮಾಡಿದ ಮೇಲೆ ಈ Cl ಏನು ಮಾಡುತ್ತೆ ಅಂದರೆ ಈ ಹೈಡ್ರೋಜನ್ ತೊಗೊಂಡು ಹೊರಗಡೆ ಹೋಗುತ್ತೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಕಾರ್ಬಾಕ್ಸಿಲೇಟ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ H2O+ ಹಾಕಿದಾಗ ಆ್ಯಸಿಡ್ ಆಗುತ್ತೆ. ಓಕೆನಾ, ಇವನ್ನ ಮಧ್ಯೆ ಎಲ್ಲರೂ ಹಾಕ್ಬೋದು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಅಸೈಲ್ ಕ್ಲೋರೈಡ್ ಇದ್ದರೆ ವಾಟರ್ ಮತ್ತು ಎಸಿಡಿಕ್ ಹೈಡ್ರೋಲಿಸ್ ಮತ್ತು ಬೇಸಿಕ್ ಹೈಡ್ರೋಲಿಸ್ ಎರಡೂ ಮಾಡ್ಬೋದು. ಅದರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಎರಡು ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಎಸಿಡಿಕ್ ಆ್ಯನ್ಹೈಡ್ರೈಡ್ ಇದೆ, ಮತ್ತು ವಾಟರ್ನ ಹಾಕ್ತೀನಿ, ಸೊ ಈ ಬಾಂಡ್ನ ಬ್ರೇಕ್ ಮಾಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎರಡು ಆ್ಯಸಿಡ್ ಫಾರ್ಮೇಷನ್ ಆಗ್ತವೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಹೈಡ್ರೋಜನ್ ಹಾಕ್ತೀನಿ, ಇದಕ್ಕೇನಾಗುತ್ತೆ H+ ಇದೆಯಲ್ಲ OH ಹೈಡ್ರೋಜನ್, H+ OH-. ಓಕೆನಾ, ಸೊ ಇವಾಗ OH- ಏನು ಮಾಡ್ತೀನಿ, ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಸೇಮ್ ಗ್ರೂಪ್ ಆಗಿರೋದ್ರಿಂದ ಎರಡು ಆ್ಯಸಿಡ್ಗಳು ಆಗ್ತವೆ. ಇವಾಗ O- ಏನು ಮಾಡ್ತೀನಿ, H+ ಆ್ಯಡ್ ಮಾಡ್ತೀನಿ, ಎರಡು ಆ್ಯಸಿಡ್ ಆಯಿತು, ಸಿಂಪಲ್. ನೆಕ್ಸ್ಟ್ ಇವಾಗ H3O+ ಇದೆ, ಸೊ ಇದೇನು ಮಾಡ್ತೀನಿ ಅಂದರೆ ಇಲ್ಲಿಂದ ಮತ್ತು OH ನೆಕ್ಸ್ಟ್ ಹೈಡ್ರೋಜನ್. ಇವಾಗ ಏನು ಮಾಡ್ತೀನಿ, OH ನಾವು ಅಟ್ಯಾಕ್ ಮಾಡಬೇಕಲ್ಲ, ಸೊ ಇದೇನಾಗುತ್ತೆ ಎಲೆಕ್ಟ್ರಾನ್ ಡಿಫಿಷನ್ ಸೆಂಟರ್ ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ. ಇವಾಗ OC2H5 ಇದೆ, ಸೊ ಇದೇನು ಮಾಡುತ್ತೆ ಹೈಡ್ರೋಜನ್ ಇಸ್ಕೊಳ್ಳುತ್ತೆ, ಈ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ, ಇದೇನಾಗುತ್ತೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ, ಆಲ್ಕೋಹಾಲ್ ಪ್ಲಸ್ ಆ್ಯಸಿಡ್ ಆಗುತ್ತೆ. ಇವಾಗ ಇದನ್ನೇ ರಿಯಾಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಮತ್ತೆ ಇದಾಗುತ್ತೆ ಎಸ್ಟರ್ ಆಗುತ್ತೆ. ಇವೆರಡನ್ನ ಮತ್ತೆ ಜೊತೆ ರಿಯಾಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಎಸ್ಟಿಕ್ ಆ್ಯನ್ಹೈಡ್ರೈಡ್ ಆಗುತ್ತೆ. ಓಕೆನಾ, ಸೊ ಇದು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಸಿಂಪಲ್, ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ಇರೋದು ಇವಾಗ ನೈಟ್ರೈಲ್. ಸೊ ನೈಟ್ರೈಲ್ ಇದ್ದಾಗ ನಮ್ಗೆ ಏನಾಗುತ್ತೆ, ಅವಾಗ ನೋಡಿದ್ರೆ ನೀವು ಸ್ಟೀಫನ್ಸ್ ರಿಯಾಕ್ಷನ್ ಆಗಿರ್ಬೋದು, ನೆಕ್ಸ್ಟ್ ಡೈಬಲ್ H ಆಗಿರ್ಬೋದು. ಇವಾಗ ನೆಕ್ಸ್ಟ್ ಮೂರನೇದು ಕೊಟ್ಟಿದ್ದಾರೆ ಅವರು ಆ್ಯಸಿಡ್ ಮತ್ತು ಬೇಸು. ಸೊ ಆ್ಯಸಿಡ್ ಬೇಸ್ ಹಾಕಿದಾಗ ನಮಗೆ ಏನಾಗುತ್ತೆ ಅಂದರೆ ನೈಟ್ರೈಲ್ ಇರೋದು ಡೈರೆಕ್ಟಾಗಿ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ, CN ಇರೋದು ಏನಾಗುತ್ತೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ C ಡಬಲ್ ಬಾಂಡ್ ಹೋಗಿದ್ದಾಗ ಹೋಗಿ ಅಟ್ಯಾಕ್ ಮಾಡಿದೆ, ಏನಾಗಿತ್ತು CN ಮತ್ತು OH ಇತ್ತು. CN ಇದ್ದಾಗ ನಾನು ಏನು ಮಾಡಿದೆ ಆಸ್ಟಿಕ್ ಹೈಡ್ರೋಲಿಸಿಸ್ ಮಾಡಿದ್ನಲ್ಲ H3O+ ಹಾಕಿದೆ, ಸೊ H3O+ ವಾಟರ್ ಹಾಕಿದೆ, ಅವಾಗ ಏನಾಯಿತು ಅಂದರೆ ಡೈರೆಕ್ಟಾಗಿ ಕನ್ವರ್ಟ್ ಇರೋದು ಆ್ಯಸಿಡಾಗಿ ಕನ್ವರ್ಟ್ ಆಯಿತು. ಓಕೆನಾ, ಸೊ ಇದನ್ನೇ ಅಲ್ಲಿ ಮಾಡಿದ್ದೆ ನಾನು ಕನೆಕ್ಷನ್ ಮಾಡ್ಬೋದು ಅಂತ, ಸೊ ಇಲ್ಲಿ ಬಂದಿದೆ ಅದು ಆನ್ಸರ್. ಓಕೆ, ಸೊ ಅದು ನೆನ್ಪಿಟ್ಕೋಬೇಕು, ಎಲ್ಲರೂ ಕನೆಕ್ಷನ್ ಮಾಡ್ಬೋದು ಕರೆಕ್ಟಾಗಿ. ನಾನು ಹೇಳಿದ್ನಲ್ಲ ಅಲ್ಲಲ್ಲಿ ಏನು ಹೇಳಿದ್ದೀನಿ ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಸಾಕು, ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ರಿಯೇಜೆಂಟ್ನ ಏನು ಮಾಡತ್ತೆ ಅನ್ನೋದನ್ನ ಜಸ್ಟ್ ನೆನ್ಪಿಟ್ಕೋಬೇಕು. ಓಕೆನಾ, ಸೊ ಆದಮೇಲೆ ಸ್ಟೆಪ್ ಬೈ ಸಾಲ್ವ್ ಹೋದರೆ ಆಯಿತು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ RMGX. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇದ್ರೆ ನಮ್ಗೆ ಏನಿರುತ್ತೆ R- ಇರುತ್ತೆ, ಇದು ಬಂದು ಏನಾಗುತ್ತೆ ಎಲೆಕ್ಟ್ರಾನ್ ಡೆಫಿಷಿಯೆಂಟಿಗೆ ಅಟ್ಯಾಕ್ ಮಾಡುತ್ತೆ, ಆ್ಯಸಿಡ್ ಫಾರ್ಮೇಷನ್ ಆಗಿರೋದನ್ನ ನಾವು ನೋಡ್ಬೋದು. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ದು ಇನ್ನೊಂದು ಎಡಿಷನ್ ಪ್ರಾಡಕ್ಟು, ಸೊ ಅಲ್ಲೊಂದಿತ್ತಲ್ಲ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ, ಸೊ ಇದನ್ನು ಕೂಡ ಆ್ಯಡ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಸ್ಟೇಟ್ಮೆಂಟ್ 1, ರಿಡಕ್ಷನ್ ಆಫ್ ಎಸ್ಟರ್ ಬೈ ಡೈಬಾಲೇಜ್ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಗಿವ್ಸ್ ಆಲ್ಡಿಹೈಡ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಾಗುತ್ತೆ, ಡೈಬಾಲೇಜ್ ಜೊತೆ ರಿಯಾಕ್ಟ್ ಮಾಡಿದಾಗ ನೈಟ್ರೈಲ್ ಇದ್ದರೆ ಎಸ್ಟರ್ ಇದ್ದರೆ ಆಲ್ಡಿಹೈಡಾಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಆಕ್ಸಿಡೇಷನ್ ಆಫ್ ಬೆನ್ಸೈಲ್ ಆಲ್ಕೋಹಾಲ್ ಎಕ್ವೇಸ್ KMnO4 ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಎನ್ ಬೆನ್ಸಾಲ್ಡಿಹೈಡ್. ಸೊ ಏನಾಗುತ್ತೆ ಬೆನ್ಸಾಲ್ಡಿಹೈಡ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಯಾವಾಗಲೂ ಏನು ಮಾಡುತ್ತೆ ಅಂದರೆ ಆ್ಯಸಿಡಾಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ, ಸೊ ಅಮಾಂಗ್ ದ ಅಬೌವ್ ಸ್ಟೇಟ್ಮೆಂಟ್ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಇಲ್ಲಿ. ಓಕೆನಾ, ಸೊ ಸ್ಟೇಟ್ಮೆಂಟ್ 1 ಇಸ್ ಟ್ರೂ, ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ ಅಂದರೆ ಬಿ ಆಗುತ್ತೆ. ಸೊ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ನೀವು ಆರಾಮಾಗಿ ಓದ ತಕ್ಷಣ ಸಾಲ್ವ್ ಮಾಡ್ಬೋದು, ಬಟ್ ಏನಾಗುತ್ತೆ ಅಂದರೆ ಆ ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಬೆನ್ಸಲ್ ಆಲ್ಕೋಹಾಲ್ ಅಂದಾಗ ನಮಗೇನಿರುತ್ತೆ CH2OH ಇರುತ್ತೆ, ಇಲ್ಲೊಂದು ಹೈಡ್ರೋಜನ್ ಪ್ರೆಸೆಂಟ್ ಇದೆ ಅಂದರೆ ಇದು ಆಲ್ಡಿಹೈಡಿಗೆ ಸ್ಟಾಪ್ ಆಗಲ್ಲ. ಸೊ ಆಲ್ಡಿಹೈಡಿಗೆ ಸ್ಟಾಪ್ ಆಗಲ್ಲ, ಇದೇನಾಗುತ್ತೆ ಮತ್ತೆ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಸೊ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಸ್ಟ್ರಕ್ಚರ್ದೇನು ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರೆಯೋಣ. ಓಕೆನಾ, ಸೊ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಇದರಲ್ಲಿ ನಾವು ನೋಡ್ಬೋದು ಬಾಯ್ಲಿಂಗ್ ಪಾಯಿಂಟ್ ಮತ್ತು ಸೊಲ್ಯುಬಿಲಿಟಿ. ಬಾಯ್ಲಿಂಗ್ ಪಾಯಿಂಟ್ ಅಂದಾಗ ವೆರಿ ಇಂಪಾರ್ಟೆಂಟು. ಸೊ ಇಲ್ಲೇನಾಗುತ್ತೆ ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ದು ಜಾಸ್ತಿ ಇರುತ್ತೆ, ಯಾಕಂದರೆ ಹೈಡ್ರೋಜನ್ ಬಾಂಡಿಂಗ್ ನೋಡ್ಬೋದು ಡೈಮರ್ ಫಾರ್ಮೇಷನ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ದು ಹೈಯೆಸ್ಟ್ ಇರುತ್ತೆ ಆಲ್ಕೋಹಾಲ್ಗಿಂತ. ನೆಕ್ಸ್ಟು ಅದಾದಮೇಲೆ ಬರೋವು ಯಾರು ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ಗಳು. ಓಕೆನಾ, ಸೊ ಕೀಟೋನ್ ಬರುತ್ತೆ, ಆದಮೇಲೆ ಆಲ್ಡಿಹೈಡ್ ಬರುತ್ತೆ, ಅದಾದಮೇಲೆ ಹೈಡ್ರೋಕಾರ್ಬನ್ಸ್ ಬರ್ತವೆ. ಓಕೆ, ಸೊ ಹ್ಯಾಲೋಲ್ಕಿನ್ಸ್ ಇದೆಲ್ಲ ಅವು ಬರ್ತವೆ. ನೆಕ್ಸ್ಟು ಆಲ್ಕೋಹಾಲ್ಸ್ ಬರ್ತವೆ, ನೆಕ್ಸ್ಟು ಆಲ್ಡಿಹೈಡ್ ಕೀಟೋನ್ಸ್ ಬರ್ತವೆ, ನೆಕ್ಸ್ಟ್ ಏನಾಗುತ್ತೆ ಹ್ಯಾಲೋರಿನ್ಸ್ ಬರ್ತವೆ, ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್ ಬರ್ತವೆ. ಓಕೆನಾ, ಸೊ ಕ್ಲಿಯರ್. ಬಾಯ್ಲಿಂಗ್ ಪಾಯಿಂಟ್ ಒಂದೇ ಇದ್ರಲ್ಲಿ ಬರೀಬೋದು, ಎಲ್ಲ ಕಡೆ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ಬೇಕಾಗ್ತವೆ ಅಂತ. ಸಾಲ್ಯುಬಿಲಿಟಿ ಅಂದಾಗ ನಮಗೆ ಏನಿರುತ್ತೆ ಅಂದರೆ ಲೆಸ್ ಏನಿರಬೇಕಂದ್ರೆ ಕಾರ್ಬನ್ ಇರಬೇಕು. ಸೊ ನಮ್ಗೆ ಅವಾಗ ಏನಾಗುತ್ತೆ ಅಂದರೆ ಈಸಿಲಿ ಆರಾಮಾಗಿ ನಾವೇನು ಮಾಡ್ಬೋದು ಸೊಲ್ಯೂಬಲ್ ಮಾಡ್ಬೋದು. ಆಲ್ರೆಡಿ ನಮಗೇನಿದೆ ಅಂದರೆ ಎಸಿಡಿಕ್ ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಇಲ್ಲಿಂದ ನಾವು ಏನಾದ್ರು ಹೈಡ್ರೋಜನ್ ತೆಗೆದ್ರೆ ಇದೇನಾಗುತ್ತೆ ಡಿಲೋಕಲೈಸ್ ಆಗುತ್ತೆ. ಯಾವಾಗ ಡಿಲೋಕಲೈಸ್ ಆಗುತ್ತೋ ನೆಗೆಟಿವ್ ಚಾರ್ಜು ಅದು ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ, ಅದಕ್ಕೋಸ್ಕರ ನಮ್ಗೆ ಏನಾಗಿರುತ್ತೆ ಅದು ಜಾಸ್ತಿ ಆಸಿಡಿಕ್ ಇರುತ್ತೆ, ಹೈಡ್ರೋಜನ್ ಬಿಟ್ಕೊಡುತ್ತೆ. ಇವಾಗ ಕಾರ್ಬನ್ ಚೈನ್ ಇನ್ಕ್ರೀಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಕಮ್ಮಿ ಆಗುತ್ತೆ. ಓಕೆನಾ, ಸೊ ಇದು ವೆರಿ ಇಂಪಾರ್ಟೆಂಟ್, ನೋಡಿಟ್ಕೊಂಡಿರಿ. ನೆಕ್ಸ್ಟು lower members of aliphatic carboxylic acids are soluble in water. This is due to the formation of
ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್. ಸೊ ಎಲ್ಲಿದೆ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್ ಡೈಮರ್ ಫಾರ್ಮೇಷನ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ನೋಡ್ಬೋದು ಆಪ್ಷನ್ ಎ ಆಗುತ್ತೆ. ಲಂಡನ್ ಫೋರ್ಸು ವಾಟರ್ ಇನ್ ಆಸ್ ನಾನ್ ಎಲೆಕ್ಟ್ರೋಲೈಟ್ ಇವು ಯಾವುದೂ ಆಗಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇವೆಲ್ಲವೂ ಇಂಟ್ರಾಕ್ಷನ್ಗಳು ಆಗ್ತವೆ, ಬಟ್ ವೆರಿ ಸ್ಟ್ರಾಂಗ್ ಬೇಕಾಗಿರೋದೇನು ಬಾಯ್ಲಿಂಗ್ ಪಾಯಿಂಟ್ನ ಇನ್ಕ್ರೀಸ್ ಮಾಡ್ತಾ ಇರೋದೇನೋ ಎಕ್ಸೆಪ್ಷನಲಿ ಹೈಡ್ರೋಜನ್ ಬಾಂಡಿಂಗ್, ಅದಕ್ಕೋಸ್ಕರ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲಿವೇಜ್ ಆಫ್ OH ಬಾಂಡ್. ಸೊ ಇವಾಗ ಈ OH ಬಾಂಡ್ ನಾವು ಬ್ರೇಕ್ ಮಾಡ್ಬೋದು H2O ಜೊತೆ ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ H2O+ ಕನ್ವರ್ಟ್ ಆಗುತ್ತೆ. ಇದು ರೆಸೊನೆನ್ಸ್ ಸ್ಟೆಬಿಲೈಸ್ ಆಗಿರುತ್ತೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಎಸಿಡಿಕ್ ಹೈಡ್ರೋಜನ್ ಇರುತ್ತೆ. ಓಕೆನಾ. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಹಾಕಿದಾಗ ಈ 6 ಗ್ರೂಪಲ್ಲಿ ನಮ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತ. ಸೊ ಇವಾಗ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆರ್ಡರು. ಸೊ ಎಲ್ಲ ಕಡೆ ನೆನ್ಪಿಟ್ಕೊಂಡಿರಿ ಎಸಿಡಿಟಿ ಕೇಳಿದಾಗ. ಸೊ ಈ ಫಿನಾಲ್ಸಲ್ಲೂ ಆಲ್ಕೋಹಾಲ್ಸ್ ಫಿನಾಲ್ಸ್ ಇತರಿಸಲು ನೀವು ಈ ಗ್ರೂಪ್ಗಳನ್ನು ಯೂಸ್ ಮಾಡ್ಕೋಬೋದು. ಸೊ ಓಕೆನಾ. ಅಲ್ಲಿ ಆರ್ಡರ್ ಹೇಳಿರಲಿಲ್ಲ, ಇಲ್ಲಿ ಆರ್ಡರ್ ಹೇಳ್ತಾ ಇದ್ದೀನಿ. ಸೊ ಈ ಆರ್ಡರ್ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಇದ್ರ ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ನೆಕ್ಸ್ಟ್ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು. ಓಕೆನಾ. ಸೊ ಇವಾಗ ಈ ಗ್ರೂಪ್ ಏನಾದ್ರು ನಾನು ಇಲ್ಲಿ ಹಾಕ್ಬಿಟ್ಟೆ ಅಂದರೆ ಇವು ಈ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಹಾಕಿದೆ ಅಂದರೆ ಜಾಸ್ತಿ ಎಲೆಕ್ಟ್ರಾನ್ಗಳನ್ನು ಪುಲ್ ಮಾಡುತ್ತೆ. ಇದು ಪುಲ್ ಮಾಡಿದ್ರೆ ಏನಾಗುತ್ತೆ, ಮತ್ತು OH ಅಲ್ಲಿರೋ ಬಾಂಡಲ್ಲೂ ಎಲೆಕ್ಟ್ರಾನ್ಗಳನ್ನು ಜಾಸ್ತಿ ಪುಲ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಹೈಡ್ರೋಜನ್ ಈಸಿಲಿ ಅವೈಲೇಬಲ್ ಇರುತ್ತೆ. ಓಕೆನಾ. ಕ್ಲಿಯರ್. ಸೊ ನೆಕ್ಸ್ಟ್ ಇರೋದು ಇವಾಗ ಇದು ಕೆ ಇಕ್ವಿಲಿಬ್ರಿಯಮು. ಸೊ ಜಸ್ಟ್ CH3O- ಪ್ರಾಡಕ್ಟಲ್ಲಿ ಇದ್ದಾವೆ. ನೆಕ್ಸ್ಟ್ ಪ್ರಾಡಕ್ಟ್ ಬೈ ರಿಯಾಕ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಅದೇ ಇವಾಗ ಕೆ ಇಕ್ವಿಲಿಬ್ರಿಯಮ್ ಅಂದಾಗ ವಾಟರ್ ಈ ಕಡೆ ಬರುತ್ತೆ, ಅದೇನಾಗುತ್ತೆ ಅಂದರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆ್ಯಸಿಡ್. ಇವಾಗ ನೀವು ನೋಡ್ಬೋದು ಇದು ಇನ್ಕ್ರೀಸಿಂಗ್ ಆರ್ಡರ್. ಸೊ ಇದ್ರ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರೋದು ಫಸ್ಟ್ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕಮ್ಮಿ ಆಗ್ತಾ ಹೋಗ್ತವೆ. ಸೊ ಈ ಆರ್ಡರ್ ನೆನ್ಪಿಟ್ಕೊಂಡ್ರಿ, ಇದನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಮೋಸ್ಟ್ ಎಸಿಡಿಕ್ ಹೈಡ್ರೋಜನ್. ಸೊ ಡೈಕ್ಲೋರೋ ಎಸಿಡಿಕ್ ಆ್ಯಸಿಡ್, ಟ್ರೈಕ್ಲೋರೋ ಎಸಿಡಿಕ್ ಆ್ಯಸಿಡ್, ಕ್ಲೋರೋ ಎಸಿಡಿಕ್ ಆ್ಯಸಿಡ್, ಪ್ರೊಪೆನಾಯಿಕ್ ಆ್ಯಸಿಡ್. ಓಕೆನಾ. ಸೊ ಎಲ್ಲ ಕಡೆ ಎಸಿಡಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ CH3 C++OH. ಇದರಲ್ಲಿ ನಮ್ಗೆ ಏನು ಮಾಡಿದ್ದಾರೆ ಅಂದರೆ ಅವರು ಗ್ರೂಪ್ಗಳನ್ನು ಆ್ಯಡ್ ಮಾಡಿದ್ದಾರೆ ಡೈಕ್ಲೋರೋ. ಸೊ ಈ ಡೈಕ್ಲೋರೋ ಅಂದರೆ 2 Cl ಗ್ರೂಪ್ಗಳು ಇರ್ತವೆ. ಸೊ ಓಕೆನಾ, 2 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು. ಇವಾಗ ಟ್ರೈಕ್ಲೋರೋ ಅಂದರೆ ನಮ್ಗೆ ಏನಿರುತ್ತೆ 3 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು. ಕ್ಲೋರೋ ಅಂದರೆ ನಮ್ಗೆ ಏನಿರುತ್ತೆ 1 ಇರುತ್ತೆ. ಸೊ ಪ್ರೊಪೆನಾಯಿಕ್ ಆ್ಯಸಿಡ್ ಅಂದಾಗ ಏನಿರುತ್ತೆ CH3COH ಇರುತ್ತೆ. ಪ್ರೊಪೆನಾಯಿಕ್ ಅಂದಾಗ CH2 CH3 ಇರುತ್ತೆ. ಓಕೆನಾ. ಸೊ ಪ್ರೊಪೆನಾಯಿಕ್ ಆ್ಯಸಿಡ್ ಅಂದಾಗ 3 ಕಾರ್ಬನ್ ಆಟಮ್ಗಳು ಇರ್ತವಲ್ಲ. ಸೊ ಅದರಲ್ಲಿ ಏನು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪೇ ಇರೋದು ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಇದಾಗಲ್ಲ. ಸೊ ಇದೇನಾಗುತ್ತೆ 1, 2, 3 ಮೂರನೇದು ಜಾಸ್ತಿ ಇದ್ದಾವೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು. ಸೊ ಈ ಪೊಸಿಷನ್ ಏನು ಮಾಡ್ತಾರೆ ಅಂದರೆ ಅವರು CCCl. ಸೊ ಇವಾಗ 2 ಇದ್ದರೆ ಇದಕ್ಕಿಂತ ಕಮ್ಮಿ ಇರುತ್ತೆ, 1 ಇದ್ದರೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ, ಇದಕ್ಕಿಂತ ಜಾಸ್ತಿ ಕಮ್ಮಿ ಇರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲಿವೇಜ್ ಆಫ್ OH ಬಾಂಡ್. ಸೊ ಇಲ್ಲಿ ನೀವು ನೋಡಿದರೆ ಅವಾಗ ಏನಾಯ್ತು ಅಂದರೆ ಇವೆರಡು ಜಾಯ್ನ್ ಆಗಿದ್ವು. ಸೊ ಇವೆರಡನ್ನ ಜಾಯ್ನ್ ಮಾಡಿದ್ರಿ. ಓಕೆನಾ. ಸೊ ಇಲ್ಲಿಂದ ಇವಾಗ ಏನು ಮಾಡಿದ್ರೆ ಅಂದರೆ ಓಕೆ ಅವಾಗ ಏನು ಮಾಡಿದ್ರೆ ಅಂದರೆ ಇದನ್ನ ಬ್ರೇಕ್ ಮಾಡಿ ಇದನ್ನ ಫಾರ್ಮ್ ಮಾಡಿದ್ರಿ. ಇವಾಗ ಇವನ್ನ ಕೂಡಿಸಿ ನಾವೇನು ಮಾಡ್ತೀವಿ ಅಂದರೆ ಅದನ್ನ ಫಾರ್ಮ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ P2O5 ರಿಯೇಜೆಂಟ್ ಹೀಟ್. ಸೊ ಅವಾಗ ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳಿದ್ನಲ್ಲ. ಸೊ ಏನು ಮಾಡುತ್ತೆ ಅಂದರೆ ವಾಟರ್ನ ರಿಮೂವ್ ಮಾಡುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಸೊ ಇದು ನೆನ್ಪಿಟ್ಕೊಂಡಿರಿ, ಜಸ್ಟ್ ಅಟ್ಯಾಚ್ ಮಾಡೋದು. ಇವಾಗ ಅಲ್ಲಿ ನೋಡಿದ್ರಿ ನೀವು ಎಸ್ಟರ್ ಫಾರ್ಮೇಷನ್ ಆಗಿತ್ತು ಇದನ್ನು ವಾಟರ್ ಮತ್ತು ಇದರಿಂದ. ಓಕೆನಾ. ಸೊ ಇವಾಗ ಏನಾಗಿದೆ ಅಂದರೆ ಇದರಿಂದ ನಮಗೇನಾಯ್ತು ಅಂದರೆ ಇದು ಸಿಕ್ಕಿತ್ತು. ಇವಾಗ ಇವೆರಡನ್ನ ಮಿಕ್ಸ್ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಇದು ಸಿಗತ್ತೆ. ಓಕೆನಾ. ಸೊ ಅದದು ಮಿಕ್ಸ್ ಮಾಡೋದ್ರಿಂದ ಇದು ಸಿಗುತ್ತೆ. ಇವಾಗ ಇದು ಮಿಕ್ಸ್ ಮಾಡೋದ್ರಿಂದ ಅದು ಸಿಗುತ್ತೆ. ಸಿಂಪಲ್. ಅವಾಗ ಕನ್ವರ್ಟ್ ಮಾಡೋದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. 2 ಆ್ಯಸಿಡಿಕ್ ಆ್ಯನೈಡ್ರೇಟ್ ಆಗಬೇಕಂದ್ರೆ ನಾವೇನು ಮಾಡಬೇಕು, 2 ಆ್ಯಸಿಡ್ನ ಹಾಕಬೇಕು. ಇವಾಗ ಆ್ಯಸಿಡ್ ಬೇಕು ಅಂದರೆ ನಾವೇನು ಮಾಡಬೇಕು, ಆ್ಯಸಿಡಿಕ್ ಆ್ಯನೈಡ್ರೇಟ್ನ ಬ್ರೇಕ್ ಮಾಡಬೇಕು. ಆಲ್ಕೋಹಾಲ್ ಪ್ಲಸ್ ಎಸ್ಟರ್ ಆಗಿದ್ರೆ ಆಲ್ಕೋಹಾಲ್ ಪ್ಲಸ್ ಆ್ಯಸಿಡ್ ಆಗಿದ್ರೆ ನಮಗೇನಾಗುತ್ತೆ ಎಸ್ಟರ್ ಆಗುತ್ತೆ. ಇವಾಗ ಎಸ್ಟರ್ ಬೇಕು ಅಂದರೆ ನಾವೇನು ಮಾಡಿದ್ವಿ, ಆಲ್ಕೋಹಾಲ್ ಮತ್ತು ಆ್ಯಸಿಡ್ನ ಆ್ಯಡ್ ಮಾಡಿದ್ವಿ. ಇವಾಗ ಆ್ಯಸಿಡ್ ಬೇಕಂದ್ರೆ ನಾವೇನು ಮಾಡಬೇಕು, ಆಲ್ಕೋಹಾಲ್ನ ಎಸ್ಟರ್ ಜೊತೆಗೆ ರಿಯಾಕ್ಟ್ ಮಾಡಬೇಕು. ಓಕೆನಾ. ಸೊ ಅಷ್ಟೇ, ಆಲ್ಕೋಹಾಲ್ನ ವಾಟರ್ನ ಎಸ್ಟರ್ ಜೊತೆಗೆ ರಿಯಾಕ್ಟ್ ಮಾಡಬೇಕು. ನೆಕ್ಸ್ಟ್ ಇರೋದೇನು PCl5 PCl3 COCl2. ಎಲ್ಲ ಕಡೆ ನಮ್ಗೇನಾಗತ್ತೆ ಅಂದರೆ RC++OH ಗ್ರೂಪ್ ಇದೆಯಲ್ಲ. ಸೊ ಅಲ್ಲಿ ನೀವು ನೋಡಿದ್ರಿ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ನಮ್ಗೇನಿತ್ತು ಅಂದರೆ OH ಬಾಂಡ್ನ ಬ್ರೇಕ್ ಮಾಡ್ತಿದ್ರಿ, CL ಆ್ಯಡ್ ಮಾಡ್ತಿದ್ರಿ. ಸೊ ಇವಾಗ ಸೇಮ್ PCl5 ಇದೆ, PCl3 ಇದೆ, SOCl2 ಇದೆ. ಎಲ್ಲ ಕಡೆನೂ ಬಾಂಡ್ ಬ್ರೇಕ್ ಮಾಡಬೇಕು, ಎಲ್ಲ ಕಡೆನೂ CLನ ಆ್ಯಡ್ ಮಾಡ್ಕೊಂತ ಹೋದ್ರೆ ಆಯ್ತು. ಕ್ಲಿಯರ್. ಓಕೆನಾ. ಸೊ ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆ್ಯಸಿಡ್ ಇದೆ, NH3 ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ NH3 ಮತ್ತು ಆ್ಯಸಿಡ್ ಹಾಕಿದಾಗ ಇದೇನಾಗುತ್ತೆ ಅಂದರೆ ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಬ್ರೇಕ್ ಆಗಿ NH ಫಸ್ಟ್ ಈ ರೀತಿ ಇರೋದಲ್ಲ. ಸೊ ಈ ಬಾಂಡ್ ಬ್ರೇಕ್ ಆಗಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ OH ಗ್ರೂಪ್ ಬಂದು OH ಗ್ರೂಪಿಂದ ಆ್ಯಡ್ ಮಾಡಿರೋದಲ್ಲ. OH ಗ್ರೂಪನ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಅಮೈಡಾಗಿ ಕನ್ವರ್ಟ್ ಆಗುತ್ತೆ. ಇವಾಗ ನಾ ಏನಾದ್ರು OH ಗ್ರೂಪ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಸೊ ಇದೇನಾಗುತ್ತೆ, ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ, NH2 ಹೊರಗಡೆ ಹೋಗುತ್ತೆ, ಆ್ಯಸಿಡ್ ಆಗುತ್ತೆ. ಸೊ ಅಮೈಡಿಂದನೂ ನಾವು ಆ್ಯಸಿಡ್ ಮಾಡ್ಬೋದು, ಆ್ಯಸಿಡಿಂದನೂ ನಾವೇನು ಮಾಡ್ಬೋದು, ಅಮೈಡ್ ಕೊಡ್ಬೋದು. ಓಕೆನಾ. ಸೊ ಆ್ಯಸಿಡಿಂದ ನಾವು NH3ನ ಹಾಕಿದ್ರೆ ನಮಗೇನಾಗುತ್ತೆ ಅಮೈಡ್ ಆಗುತ್ತೆ. ಸೊ ಅಮೈಡಿಗೆ ನಾ ಏನಾದ್ರು OH ಮೈನಸ್ ಆಗಿದ್ರೆ ಏನಾಗುತ್ತೆ ಅಂದರೆ ಆ್ಯಸಿಡ್ ಆಗುತ್ತೆ. ಓಕೆ. ಕ್ಲಿಯರ್. ಸೊ 2 ಕಡೆಯಿಂದನೂ ಬರ್ಬೋದು, ಒಂದೇ ಕಡೆ ಎಕ್ಸ್ಪ್ಲೇನ್ ಮಾಡ್ಬೋದಾಯಿತು, ಬಟ್ ಅದು ಇರಲಿ ಅಂತ ಅಲ್ಲೇ ಆ ಕಡೆ ಎಕ್ಸ್ಪ್ಲೇನ್ ಮಾಡಿರೋದು. ಇವಾಗ ಸೆಟ್ ಆಫ್ ರಿಯಾಕ್ಷನ್ ಐಡೆಂಟಿಫೈ D.
ಸೊ ಇಲ್ಲಿ ನಾವು ನೋಡ್ಬೋದು CH3COH ಇದೆ, SOCl2 ಹಾಕಿದ್ದಾರೆ. ನಿಮ್ಗೆ ಗೊತ್ತಿದೆ ಏನು ರಿಯಾಕ್ಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ಬೆನ್ಸಿನ್ ಇದೆ, HCN ಇದೆ, H2O ಇದೆ. ಸ್ಟೆಪ್ ಬೈ ಒಂದೊಂದೇ ಮಾಡ್ಕೊಂಡು ಬರೋಣ. ಓಕೆನಾ? ಸೊ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಕೊಂಡು ಬರೋಣ. CH3COH ಇದೆ. CH3COH ಇದ್ದಾಗ ನಾ ಏನಾದರೂ SOCl2 ಹಾಕಿದ್ರೆ ನಮಗೇನಾಗುತ್ತೆ, OH ಬಾಂಡ್ ಬ್ರೇಕ್ ಆಗುತ್ತೆ, CH3 C ಡಬಲ್ ಬಾಂಡು, ನೆಕ್ಸ್ಟ್ ಏನಾಗುತ್ತೆ Cl ಬರುತ್ತೆ. ಇವಾಗ ನೆಕ್ಸ್ಟ್ ಏನಾಗಿದ್ದಾರೆ ಅವರು ಬೆಂಜಿನ್ ಗ್ರೂಪ್ ಹಾಕಿದ್ದಾರೆ. ಸೊ ಇವಾಗ ಬೆಂಜಿನ್ ಗ್ರೂಪ್ ಹಾಕಿದರೆ ನಮಗೇನು ಗೊತ್ತು, ಇದೇನು ಇವಾಗ ಪ್ರೆಡಲ್ ಕ್ರಾಪ್ಸ್ ಅಸೈಲೇಷನ್ ಥರ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ಬೆಂಜಿನ್ ಗ್ರೂಪ್ ಹಾಕಿದಾಗ ಜಸ್ಟ್ ಇದು ಬಂದು ಇಲ್ಲಿ ಅಟ್ಯಾಕ್ ಆಗುತ್ತೆ, C ಡಬಲ್ ಬಾಂಡು CH3 ಆಗುತ್ತೆ. ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಒಂದೊಂದೇ ರಿಯೇಜನ್ ಏನು ಕೊಡಿದ್ರೆ ಬರ್ಕೊಂತಂದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಎಲ್ಲವೂ ರಿಯೇಜನ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ಲವೂ ನಿಮ್ಗೆ ಗೊತ್ತಿದೆ. ಸೊ ಅದನ್ನ ರಿವಿಷನ್ ಮಾಡ್ತಾರ್ರಿ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಓಕೆನಾ? ಸೊ COCH3 ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು, HCN ಕೊಟ್ಟಿದ್ದಾರೆ. HCN ನಾನು ಹೇಳ್ತೀನಿ ಈ ರೀತಿ ಇದ್ದಾಗ ಏನು ಮಾಡುತ್ತೆ ಅಂತ. ಸೊ ಇವಾಗ HCN ಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದು ಡೈರೆಕ್ಟಾಗಿ ಇಲ್ಲಿ ಬಂದೆ C ಡಬಲ್ ಬಾಂಡ್ ಇದೆ, ಇಲ್ಲೇನಾಗುತ್ತೆ OH ಆಗುತ್ತೆ, ಇಲ್ಲಿ ಬಂದು CN ಇರುತ್ತೆ, CH3 ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ಇಲ್ಲಿ CN ಇದೆ ಅಂದಮೇಲೆ ಏನು ಹಾಕಿದ್ದಾರೆ, ವಾಟರ್ ಹಾಕಿದ್ದಾರೆ. ನಿಮ್ಗೇನು ಹೇಳಿದರೆ SD ಕ್ಯಾಟಲಿಸ್ ಮಾಡ್ಬೋದು, ಇಲ್ಲ ಬೇಸಿಕ್ ಕ್ಯಾಟಲಿಸ್ ಮಾಡ್ಬೋದು. CN ಇರೋದೇನಾಗುತ್ತೆ, COOH ಆಗಿ ಕನ್ವರ್ಟ್ ಆಗುತ್ತೆ. ಏನಿರುತ್ತೆ, CN ಇರೋದು COH ಆಗಿ ಕನ್ವರ್ಟ್ ಆಗುತ್ತೆ. CN ಜೊತೆಗೆ ಮತ್ತೊಂದು 2 ರಿಯಾಕ್ಷನ್ ಬರೀದಾದರೂ SnCl2 ಇರುತ್ತೆ. ನೆಕ್ಸ್ಟು ಡೈಬಾಲ್ H ಇದೆ. ನೆಕ್ಸ್ಟು CNA ನಾವೇನು ಮಾಡ್ಬೋದು, ಆಲ್ಡಿಹೈಡಾಗಿ ಕನ್ವರ್ಟ್ ಮಾಡ್ಬೋದು. CNA ನಾವೇನು ಮಾಡ್ಬೋದು ಅಂದರೆ ಅಮೈಡಾಗಿ ಕನ್ವರ್ಟ್ ಮಾಡ್ಬೋದು. CNA ನಾವೇನು ಮಾಡ್ಬೋದು, ಅಮೀನಾಗಿ ಕನ್ವರ್ಟ್ ಮಾಡ್ಬೋದು. ಓಕೆನಾ? ಸೊ ಅಮೀನೆಲ್ಲ ನೆಕ್ಸ್ಟು. ಸೊ CNA ನಾವೇನು ಮಾಡ್ಬೋದು, ಅಮೈಡಾಗಿ ಕನ್ವರ್ಟ್ ಮಾಡ್ಬೋದು. CNA ನಾವೇನು ಮಾಡ್ಬೋದು, ಆ್ಯಸಿಡಾಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಓಕೆ? ಸೊ ಇವಾಗ CNA ನಾವು ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತೀವಲ್ಲ, CN ಇರೋದು ಏನಾಗುತ್ತೆ ಅಂದರೆ ಟ್ರಿಪಲ್ ಬಾಂಡ್ N ಇರೋದು ಇವಾಗ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತೀವಿ ಯಾವಾಗ H3O ಪ್ಲಸ್ ಮತ್ತು ಬೇಸಿಕ್ ಮೀಡಿಯಮ್ ಇಲ್ಲಿ OH ಮೈನಸ್ ಇದ್ದಾಗ. ಓಕೆನಾ? ಸೊ ಎರಡರಲ್ಲೂ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದಾಗುತ್ತೆ OH, ನೆಕ್ಸ್ಟ್ ಏನಾಗುತ್ತೆ ಅಂದರೆ COOH, ನೆಕ್ಸ್ಟ್ ಏನಾಗುತ್ತೆ ಅಂದರೆ CH3 ಇರುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಅಮೈಡ್ ಹೇಗೆ ಅಂತ. CN ಇರೋದು COH ಆಯ್ತಲ್ಲ. ಸೊ ಇದಕ್ಕೆ ಮತ್ತೆ ನಾ NH3 ಹಾಕಿದ್ರೆ ಇದೇನಾಗುತ್ತೆ, ಇದನ್ನು C ಡಬಲ್ ಬಾಂಡು NH2 ಆಗುತ್ತೆ. ಓಕೆನಾ? ಸೊ ಇದು ಕ್ಲಿಯರ್ ಆಗಿಲ್ಲ ಅಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ ನೀವು ನೋಡ್ತಾ ಬರ್ಬೋದು, ನಿಮ್ಗೆ ಏನಾದ್ರು ಆಪ್ಷನ್ ಎಲಿಮಿನೇಷನ್ ಇದು ಜಸ್ಟ್ ನಿಮಗೆ ಸೊ ಈ ರೀತಿ ಸ್ಟ್ರಕ್ಚರ್ ಕಾಂಪ್ಲೆಕ್ಸಾಗಿ ಕಾಣಿಸ್ತು ಅಂತ ಮತ್ತೆ ನೀವು ಟೆನ್ಷನ್ ಮಾಡ್ಕೊಂಡು ನಾನು ಡೈರೆಕ್ಟಾಗಿ ಹೇಳಿದಾಗ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅನ್ನೋದಕ್ಕೋಸ್ಕರ 1 by 1 ಈ ರೀತಿ ಮಾಡ್ಬೋದು, ನೀವು ಆರಾಮಾಗಿ ಮಾಡ್ಬೋದು ಅನ್ನೋದು ಒಂದು ರೀಸನ್ಗೋಸ್ಕರ ತೋರಿಸ್ದೆ. ಇವಾಗ ಬರ್ರಿ ಹೇಗೆ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಸೊ CH3COH ಇದೆ, SOCl2 ಇದೆ. ನಮಗೇನಾಗುತ್ತೆ ಅಂದರೆ CH3COCl ಬರುತ್ತೆ. ಸೊ ಇವಾಗ ಬೆಂಜಿನ್ ಗ್ರೂಪ್ ಇದೆ, ನಮಗೇನು ಗೊತ್ತಿದೆ, ಪ್ರೆಡಲ್ ಕ್ರಾಪ್ಸ್ ಅಸೈಲೇಷನ್ ಆಗುತ್ತೆ ಅಂತ. ಓಕೆನಾ? ಸೊ ಇವಾಗ ನಾವು ಮಾಡಬೇಕಾಗಿರೋದೇನು, CH3 C ಡಬಲ್ ಬಾಂಡು Cl ಇರುತ್ತೆ ಯಾವಾಗಲೂ. ಓಕೆನಾ? CH3 C ಡಬಲ್ ಬಾಂಡು CH3 ಇರುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡಿದ್ರೆ ಅಂದರೆ SN ಹಾಕಿದ್ದಾರೆ. ಯಾವ ಗ್ರೂಪಿಗೆ ಬರುತ್ತೆ CN, ಸೆಕೆಂಡ್ ಪೊಸಿಷನಿಗೆ ಬರಬೇಕು. ಎಲ್ಲಿ ಬರಬೇಕು, ಸೆಕೆಂಡ್ ಪೊಸಿಷನಿಗೆ ಬರಬೇಕು. ನೀವು ನೋಡ್ಬೋದು ಸೆಕೆಂಡ್ ಪೊಸಿಷನಲ್ಲಿ CH2 ಗ್ರೂಪ್ ಇದೆ, CN ಗ್ರೂಪ್ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, CN ಗ್ರೂಪ್ ಇಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ, ಅದಕ್ಕೋಸ್ಕರ ಇದು ತೆಗೆದೆ. ನೆಕ್ಸ್ಟ್ CN ಗ್ರೂಪ್ ಇಲ್ಲಿ ಬರಬೇಕಾಗಿತ್ತು, ನೆಕ್ಸ್ಟ್ CN ಗ್ರೂಪ್ ಇಲ್ಲಿಲ್ಲ. ಇವೆರಡು ಆಪ್ಷನ್ ನೀವು ಸ್ಟೆಪ್ 2 ಅಲ್ಲೇ ಕ್ಲಿಯರ್ ಮಾಡ್ಬೋದಾಗಿತ್ತು. ಓಕೆನಾ? ಸ್ಟೆಪ್ 2 ಅಲ್ಲೇ ಕ್ಲಿಯರ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇವಾಗ ನೀವು ನೋಡ್ಬೋದು CN ಇದೆ, ಇಲ್ಲಿ COH ಇದೆ. ಇವಾಗ ನಿಮ್ಗೆ ಬೇಕಾಗಿರೋದೇನೋ H2O ಇದೆ. ಸೊ H2O ಇದ್ದಾಗ ಏನಾಗುತ್ತೆ, ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಆಪ್ಷನ್ ಡಿ ಆಗುತ್ತೆ, ಆಪ್ಷನ್ ಬಿ ಆಗಲ್ಲ. ಓಕೆನಾ? ಸೊ ಕ್ಲಿಯರ್. ಸೊ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಎಲ್ಲಿ ಹೇಗೆ ಯೂಸ್ ಮಾಡ್ತಾ ಇದೀವಿ ಅನ್ನೋದು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಸೊ ಕೇರ್ಫುಲಿ 1 by 1 ಆರಾಮಾಗಿ ಮಾಡ್ತೀರಾ. ಓಕೆನಾ? ಸೊ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ರಿಯಾಕ್ಷನ್ ಇನ್ವಾಲ್ವಿಂಗ್ COH ಬಾಂಡ್. ಸೊ COH ಬಾಂಡ್ ಇದ್ದಾಗ ನಾವೇನು ಮಾಡ್ತೀವಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆಗ್ತೀವಿ, ಇಲ್ಲಾಂದರೆ B2H6 ಆದಾಗ ಆ್ಯಸಿಡ್ ಇರೋದು ಏನು ಮಾಡುತ್ತಂದರೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. LaLH4 ಇದೆ ಅಲ್ಲ, ಸೊ NO2 ಗ್ರೂಪ್ ಇದ್ರೂ ನಮಗೇನಾಗುತ್ತೆ ಅಂದರೆ ನಮಗೆ RnH2 ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಒಂದ್ಸಲ ಕನ್ಫರ್ಮ್ ಮಾಡಿರಿ. ಓಕೆನಾ? ಸೊ ನೆಕ್ಸ್ಟು RnO2, ನೆಕ್ಸ್ಟ್ ಎಸ್ಟರ್ ಇದ್ದಾಗಲೂ ನಮಗೇನಾಗುತ್ತೆ, ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ಅಮೈಡ್ ಇದ್ದಾಗಲೂ ಅಮೀನಾ ಕನ್ವರ್ಟ್ ಆಗುತ್ತೆ. ಆಲ್ಡಿಹೈಡ್ ಇದ್ದಾಗಲೂ ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ಕೀಟೋನ್ ಇದ್ದಾಗಲೂ ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ಆ್ಯಸಿಡ್ ಇದ್ದಾಗಲೂ ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಸೈನೈಡ್ ಇದ್ದಾಗಲೂ ನೈಟ್ರಲ್ ಇದ್ದಾಗಲೂ ಅಮೀನಾ ಕನ್ವರ್ಟ್ ಆಗುತ್ತೆ. RnO2 ಇರೋದು RnH2 ಕನ್ವರ್ಟ್ ಆಗುತ್ತೆ, ನೋ ಪ್ರಾಬ್ಲಮ್. ನೆಕ್ಸ್ಟು ಇದು ಡಿಕಾರ್ಬಾಕ್ಸಿಲೇಷನ್ ಇದ್ದಾಗ ನಮಗೇನಾಗುತ್ತೆ ಅಂದರೆ CO ಮೈನಸ್ ಹೊರಗಡೆ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ರಿಯೇಜೆಂಟ್. ಓಕೆನಾ? ಸೊ ಇದು ಕೂಡ ಎಲ್ಲರೂ ಮಧ್ಯೆ ಹಾಕ್ಬೋದು. ಅಲ್ಲಿ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಮಾಡಿದ್ರಲ್ಲ, ಹ್ಯಾಲೋಫಾರ್ಮ್ ರಿಯಾಕ್ಷನ್ ಮಾಡಿ ಮತ್ತೆ ಡಿಕಾರ್ಬಾಕ್ಸಿಲೇಷನ್ ಹಾಕ್ಬೋದು. ಯಾಕಂದರೆ ಅಲ್ಲಿ ಇದೇ ಪ್ರಾಡಕ್ಟ್ ಬರುತ್ತಲ್ಲ, ಸೊ ಇದನ್ನ ನಾವು ತೆಗೆದಾಕಕ್ಕೆ ಈಸಿ ಆಗುತ್ತೆ. ಓಕೆನಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೀವು ನೋಡ್ಬೋದು ಒಂದು ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ಸೊ ಹೈಡ್ರೋಕಾರ್ಬನ್ ಇಲ್ಲಿ ಮತ್ತೆ ಫಾರ್ಮೇಷನ್ ಆಗುತ್ತೆ. ಒಂದು ಕ್ಲೆಮೆನ್ಸನ್ ರಿಡಕ್ಷನ್, ಇನ್ನೊಂದು ವೋಲ್ಫ್-ಕ್ರಿಸ್ಟಲ್ ರಿಡಕ್ಷನ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ಏನಾದರೂ ಈ ರೀತಿ 3 ರಿಯೇಜೆಂಟ್ ಕೊಟ್ಟರೆ ನೀವು ನೆನ್ಪಿಟ್ಕೋಬೇಕು ಯಾವ ರಿಯೇಜೆಂಟ್ ಹಾಕಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಓಕೆನಾ? ಸೊ ಕ್ಲೆಮೆನ್ಸನ್ ರಿಡಕ್ಷನ್ ಮತ್ತು ವೋಲ್ಫ್-ಕ್ರಿಸ್ಟಲ್ ರಿಡಕ್ಷನ್ ಯಾವುದಕ್ಕಿರೋದು ಸ್ಪೆಸಿಫಿಕಲಿ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ಗಳಿಗೆ. ಇದು ಯಾವುದು ಆ್ಯಸಿಡ್. ಸೊ ಅದಕ್ಕೋಸ್ಕರ ಅವೆರಡು ಆಪ್ಷನ್ ಎಲಿಮಿನೇಟ್ ಮಾಡ್ತೀನಿ. ಸೊ ಇದು ಆಪ್ಷನ್ನ ಆ್ಯಡ್ ಮಾಡ್ತೀನಿ. ಓಕೆ? ಕ್ಲಿಯರ್.
ಸೊ ಮುಗೀತು. ನೆಕ್ಸ್ಟ್ ಇರೋದೇನು ಹೆಲ್ವಾಲಾರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್. ಸೊ ಇದಕ್ಕೇನಂತ ಹೇಳಿದೆ ನಿಮಗೆ ಆರ್ ಬಿ ಸರ್ ನೆನ್ಬಿಟ್ಕೋಬೇಕಂತ. ಸೊ ನೆಕ್ಸ್ಟ್ CH2 ಗ್ರೂಪಲ್ಲಿ ಏನಿರುತ್ತೆ ಹೈಡ್ರೋಜನ್ ಇರುತ್ತೆ, ಹೈಡ್ರೋಜನ್ನ ರಿಮೂವ್ ಮಾಡಬೇಕು. COH ಗ್ರೂಪ್ ವೆರಿ ಇಂಪಾರ್ಟೆಂಟ್. ಇವಾಗ ನೆಕ್ಸ್ಟ್ ಏನು ಮಾಡ್ಬೋದು ಅವರು COH ಬದಲಿಗೆ ಆಲ್ಡಿಹೈಡ್ ಕೊಟ್ಟಿರ್ತಾರೆ, ಕೀಟೋನ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಅಮೈಡ್ ಕೊಟ್ಟಿರ್ತಾರೆ. ನಿಮ್ಗೆ ಬೇಕಾಗಿರೋದೇನು ಆ್ಯಸಿಡ್ ಗ್ರೂಪ್ ಪಕ್ಕದಲ್ಲಿ ಹೈಡ್ರೋಜನ್ನ ತೆಗೆದು ಒಂದು CL ಗ್ರೂಪ್ನ ಇಲ್ಲ BR ಗ್ರೂಪ್ನ ಆ್ಯಡ್ ಮಾಡಿದ್ರಿ ಅಂದರೆ ಮುಗೀತು, ನಮಗೆ ಪ್ರಾಡಕ್ಟ್ ಸಿಕ್ಕಿದೆ. ಇವಾಗ ಉಳಿದಿರೋ ಪ್ರಾಡಕ್ಟ್ಸ್ಗಳ ಬೇಕೇ ರಿಯೇಜೆಂಟ್ ನೋಡಿ ನೀವೇನು ಮಾಡ್ಬೋದು ಎಲಿಮಿನೇಟ್ ಮಾಡ್ಬೋದು. ಸೊ ಈ ರೀತಿ ಕ್ವಶನ್ಗಳನ್ನು ಹಾಕಿರ್ತಾರೆ. ಓಕೆನಾ? ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಏನು ಇಲ್ಲಿ ethanoic acid undergo Helmholtz Zelensky reaction but methanoic acid does not undergo. ಓಕೆನಾ? ಸೊ ಏನು ಹೇಳಿದ್ರು ಅವರು ಎಥನಾಯಿಕ್ ಆ್ಯಸಿಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲಿ ನೋಡ್ರಿ ನೀವು ಎಥನಾಯಿಕ್ ಆ್ಯಸಿಡೇ ಇರಬೇಕು. ಇಲ್ಲಿ ಏನಾದರೂ COH ಅಷ್ಟೇ ಇತ್ತು ಅಂದರೆ ನಾವು ಹೇಗೆ ತೆಗಿಬೋದು? ನಮಗೆ ಇಲ್ಲಿ CH2 ಗ್ರೂಪ್ ಇರಬೇಕು, ಅಲ್ಲಿ ಹೈಡ್ರೋಜನ್ ಇರಲೇಬೇಕು. ಆವಾಗ ಮಾತ್ರ ನಾವೇನು ಮಾಡ್ಬೋದು ಅಂದರೆ ರಿಯಾಕ್ಷನ್ ಮಾಡ್ಬೋದು. ಆಲ್ಫಾ ಹೈಡ್ರೋಜನ್ ಇರಬೇಕು. ಎಲ್ಲಿ ಅಂದರೆ ಈ ಆಲ್ಫಾ ಪೊಸಿಷನ್ ನಮ್ಗೆ ಏನಿರಬೇಕಂದ್ರೆ ಹೈಡ್ರೋಜನ್ ಇರಬೇಕು. ಓಕೆನಾ? COH ನೆಕ್ಸ್ಟ್ ಕಾರ್ಬನ್ ಐಟಮ್ ಅಲ್ಲಿ ಹೈಡ್ರೋಜನ್ ಇರಬೇಕು. ಇವಾಗ ನೀವು ನೋಡ್ಕೊಂತ ಬರ್ಬೋದು ಎಬ್ಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಎಟ್ ಎಥೆನಾಯಿಕ್ ಆ್ಯಸಿಡ್ ಅಬ್ಸೆನ್ಸ್ ಇಲ್ಲ. ನಮಗೇನಿದೆ ಎಥೆನಾಯಿಕ್ ಆ್ಯಸಿಡಲ್ಲಿ ಆಲ್ಫಾ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಇದಾಗಲ್ಲ. ಹೈಯರ್ ಆ್ಯಸಿಡ್ ಸ್ಟ್ರೆಂತ್ ಆಫ್ ಎಥೆನಾಯಿಕ್ ಆ್ಯಸಿಡ್ ದೆನ್ ಮೆಥನಾಯಿಕ್ ಆ್ಯಸಿಡ್ ಸ್ಟ್ರೆಂತ್ ಎಲ್ಲ ಮ್ಯಾಟ್ರ್ ಆಗಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ ಇನ್ ಮೆಥನಾಯಿಕ್ ಆ್ಯಸಿಡ್. ಮೆಥನಾಯಿಕ್ ಆ್ಯಸಿಡ್ ಅಂದಾಗ ನಮಗೇನಿರುತ್ತೆ ಅಂದರೆ COH ಇರುತ್ತೆ. ಸೊ ಇಲ್ಲ ಆಲ್ಫಾ ಹೈಡ್ರೋಜನ್ ಕಾರ್ಬನ್ ಐಟಮ್ ಇಲ್ಲ, ಅದಕ್ಕೋಸ್ಕರ ಆಗಲ್ಲ. ಪ್ರೆಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಐಟಮ್ ಇನ್ ಎಥನಾಯಿಕ್ ಆ್ಯಸಿಡ್. ಸೊ ಈ ರೀತಿ ಇರೋದ್ರಿಂದ ನಮಗೇನಾಗುತ್ತೆ COH ಇರುತ್ತೆ. ನೆಕ್ಸ್ಟ್ ಏನಾದರೂ ನಾವೇನು ಮಾಡ್ಬೋದು ಇಲ್ಲೊಂದು CLನ BRನ ಆ್ಯಡ್ ಮಾಡ್ಬೋದು. ಓಕೆನಾ? ಸೊ ಈ ಗ್ರೂಪ್ನ ಚೇಂಜಸ್ ಮಾಡ್ಬೋದು. ನಿಮ್ಗೆ ಬೇಕಾಗಿರೋದೇನು ಆ್ಯಸಿಡ್ ಅಷ್ಟೇ, ಅದಕ್ಕಷ್ಟೇ ಫೋಕಸ್ ಮಾಡಿರಿ. ನೆಕ್ಸ್ಟ್ ಇರೋದು ಇವಾಗ ರಿಂಗ್ ಸಬ್ಸ್ಟಿಟ್ಯೂಷನ್. ಸೊ ಇವಾಗ ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಟ್ HN ಮತ್ತು H2SO4 ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ NO2 ಗ್ರೂಪ್ ಎಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ ಮೆಟಾಪೊಸಿಷನ್ ಬಂದು ಕೂತ್ಕೊಳ್ಳುತ್ತೆ ಅಷ್ಟೇ. ಓಕೆನಾ? ಸೊ ಇಷ್ಟೇ ನೆನ್ಪಿಟ್ಕೋಬೇಕಾಗಿರೋದು. COH ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಮೆಟಾಪೊಸಿಷನಲ್ಲಿ ಸಬ್ಸ್ಟಿಟ್ಯೂಷನ್ ಆಗುತ್ತೆ ಡಿಆಕ್ಟಿವೇಟಿಂಗ್. ಸೊ ಅದಕ್ಕೋಸ್ಕರ. ಓಕೆ? ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ರಿಯೇಜೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಒನ್ ಬೈ ಒನ್ ಮಾಡ್ಕೊತ ಬರಬೇಕು. ಸೊ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳೋದು ಮಾಡಿದೆ ಅಂತಂದೆ ಮಿಸ್ಟೇಕ್ ಮಾಡ್ದೆ ಅಂತ 1 2 3. ಓಕೆ? ಸೊ ವೆರಿ ಇಂಪಾರ್ಟೆಂಟು. NaBH4 ಇರೋದು ಓನ್ಲಿ ಫಾರ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಓಕೆನಾ? ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. LiLH4 ಏನು ಮಾಡುತ್ತೆ? ಎಲ್ಲದನ್ನೂ ಆಕ್ಸಿಡೈಸ್ ಎಲ್ಲದನ್ನೂ ರೆಡ್ಯೂಸ್ ಮಾಡುತ್ತೆ. NaBH4 ಓನ್ಲಿ ಫಾರ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ನೆಕ್ಸ್ಟು B2H6 ಅವೆಲ್ಲ ಎಲ್ಲವೂ ಮಾಡ್ತವೆ. ಓಕೆನಾ? ಸೊ ಎಲ್ಲವೂ ಮಾಡ್ತವೆ. ಸೊ ಇವಾಗ ಇಲ್ಲಿ ದೇ ರಿಯೇಜೆಂಟ್ಸ್ ABC ಆ್ಯಂಡ್ ರೆಸ್ಪೆಕ್ಟಿವ್ಲಿ ಆರ್ H2PD PCC NaBH4 ಇದೆ. ಸೊ ನೀವು ನೋಡ್ಕೊತ ಬರ್ಬೋದು. ಫಸ್ಟ್ H2PD ಇಲ್ಲಿ ನೋಡಿರಿ CHO ಇರೋದು CH2OH ಕನ್ವರ್ಟ್ ಆಗಿದೆ. ಇಲ್ಲಿರೋದು ಅದೇ ರೀತಿ ಇದೆ, ಇಲ್ಲಿರೋದು ಅದೇ ರೀತಿ ಇದೆ. ಓಕೆನಾ? ಸೊ ಇವಾಗ ಯಾವ ರಿಯೇಜೆಂಟ್ ಹಾಕ್ಬೋದು? ಸೊ ನೀವು ನೋಡ್ಬೋದು ನಮಗೆ CHO ಅಷ್ಟೇ ಕನ್ವರ್ಟ್ ಆಗ್ತಿದೆ. H2PD ಇದೆ, PCC ಇದೆ, NaBH4 ಇದೆ. ಸೊ ಯಾವುದು ಇಲ್ಲಿ ರಿಡಕ್ಷನ್ ಆಗ್ತಾಯಿದೆ. ಏನಾಗ್ತಿದೆ? ರಿಡಕ್ಷನ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾವು ಮಾಡ್ಬೋದು H2PD ಇಲ್ಲಿ ಆಗಲ್ಲ, NaBH4 ಆಗುತ್ತೆ. ನೆಕ್ಸ್ಟ್ H2PD ಆಗಲ್ಲ, NaBH4 ಆಗುತ್ತೆ. ಓನ್ಲಿ ಆಲ್ಡಿಹೈಡ್ನ ಮಾತ್ರ ಏನು ಮಾಡುತ್ತೆ? ಆಲ್ಕೋಹಾಲ್ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು CH2OH ಇರೋದು CHO ಕನ್ವರ್ಟ್ ಆಗಿದೆ. ಸೊ CH2OH ಇರೋದು CHO ಕನ್ವರ್ಟ್ ಆಗಿದೆ ಅಂದರೆ ಏನು? ಆಕ್ಸಿಡೇಷನ್. ಸೊ ಯಾವುದಾದ್ರೂ ಒಂದು ನಿಮ್ಗೆ ಏನು ಇಷ್ಟ ಇದೆ ಅದು ಮಾಡಿರಿ. ಓಕೆನಾ? NaBH4 PCCನೂ ಹಾಕಿದ್ದಾರೆ. ಸೊ PCC ನಿಮ್ಗೆ ಗೊತ್ತಿದೆ. ಇವಾಗ ಆಲ್ಕೋಹಾಲ್ ಇರೋದು ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ, PCC ಅಂತೂ ಫಿಕ್ಸ್ ಆಗಿರಬೇಕು. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಡಬಲ್ ಬಾಂಡ್ ರಿಡಕ್ಷನ್ ಆಗುತ್ತೆ. ಫಸ್ಟ್ ಪ್ರಯಾರಿಟಿ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಆಪ್ಷನ್ C ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಬೇಕಾಗಿರೋದೇನು? ನಿಮ್ಗೆ ಏನು ಇಷ್ಟ ಇದೆಯಲ್ಲ ಅದನ್ನೇ ಮಾಡಿರಿ. ಸೊ ಫಸ್ಟ್ ಇಷ್ಟ ಇರೋದನ್ನ ಮಾಡಿರಿ, ನೆಕ್ಸ್ಟ್ ಯಾವ್ದಿರೋದು ಉಳಿದಿರೋದು ನೋಡಿರಿ. ಆಪ್ಷನ್ಗಳನ್ನು 1 by 1 ಎಲಿಮಿನೇಟ್ ಮಾಡ್ಕೊಂಡು ಬರ್ರಿ. ಸೊ ಇದಾಗಲ್ಲ, KMnO4 ಇರುತ್ತೆ, ಇದು ಆಕ್ಸಿಡೈಸಿಂಗ್ ಏಜೆಂಟು ಸ್ಟ್ರಾಂಗು. CH2OH ಇರೋದು ಆ್ಯಸಿಡಾಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಆ್ಯಸಿಡ್ಸ್ಗಳು. ಸೊ ಇದು ಜಸ್ಟ್ ಒಂದ್ಸಲ ಗ್ಲೆನ್ಸ್ ಮಾಡ್ಕೊಂಡು ಹೋಗ್ರಿ. ಆಕ್ಸಿಲಿಕ್ ಆ್ಯಸಿಡ್ ಅಂದ್ರೆ ಏನು, ಮೆಲೋನಿಕ್ ಆ್ಯಸಿಡ್ ಅಂದ್ರೆ ಏನು, ಸಕ್ಸಿನಿಕ್ ಆ್ಯಸಿಡ್ ಅಂದ್ರೆ ಏನು, ಗ್ಲೂಟರಿಕ್ ಆ್ಯಸಿಡ್ ಅಂದ್ರೆ ಏನು, ಸೊ ಅಡಿಪಿಕ್ ಆ್ಯಸಿಡ್ ಅಂದಾಗ ಏನು, ಇವೆಲ್ಲ 3 ಇರುತ್ತೆ, 2 ಇರುತ್ತೆ, 1 ಇರುತ್ತೆ ಆ್ಯಸಿಡ್ಗಳು. ಅದನ್ನೇ ನಾವು ಇಥೇನ್ ಡಯೋಕ್ ಆ್ಯಸಿಡ್, ಪ್ರೊಪೇನ್ ಡಯೋಕ್ ಆ್ಯಸಿಡ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾನಿದ್ದೀನಿ. ಬ್ಯೂಟೇನ್ ಡಯೋಕ್ ಆ್ಯಸಿಡ್, ಪೆಂಟೇನ್ ಡಯೋಕ್ ಆ್ಯಸಿಡ್, ಹೆಕ್ಸೇನ್ ಡಯೋಕ್ ಆ್ಯಸಿಡ್. ಓಕೆನಾ? ಸೊ ನೆಕ್ಸ್ಟು ಪ್ರೊಪೆನಾಯಿಕ್ ಆ್ಯಸಿಡ್, ಬ್ಯೂಟೆನಾಯಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈ ರೀತಿ ಇದ್ರೆ ಏನಾಗುತ್ತೆ? ಥ್ಯಾಲಿಕ್ ಆ್ಯಸಿಡ್, ಬೆಂಜಿನ್ 1,2 ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತೀವಿ. ನೆಕ್ಸ್ಟ್ ಫಿನಾಲಿಸ್ಟಿಕ್ ಆ್ಯಸಿಡ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬೆಂಜಿನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆನಾ? ಸೊ ಇಷ್ಟೇ ಇರೋದು ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದನ್ನ ಕರೆಕ್ಟಾಗಿ ಓದ್ರಿ, ಕರೆಕ್ಟಾಗಿ ನೋಡ್ಕೊಂಡು ಬರ್ರಿ, ನೋಟ್ ಮಾಡಿಕೊಂಡಿರ್ರಿ. ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು, ಟೆನ್ಷನ್ ಮಾಡೋದು ಬೇಡ. ಟೇಕ್ ಕೇರ್, ಬೈ ಬೈ, ಆಲ್ ದ ಬೆಸ್ಟ್, ಸಿ ಯು, ಬೈ ಬೈ.